ವೆರಿ ಗುಡ್ ಮಾಸ್ಟರ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ವಾಹನೆಯನ್ನು ಮಾಡುವ ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಅಂಡ್ ರೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ, ಮೋಕ್ಷ ಜೀವಿಗಳ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ಸತ್ಯಲೋಕದಲ್ಲಿರುವಂತಹ ಎಲ್ಲ ಮಹಾತ್ಮರ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಸುಂದರ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರು, ಶ್ರೀಧರ ಸ್ವಾಮಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯ ಶಕ್ತಿಯೊಂದಿಗೆ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್, ನಾವೀಗಾಗಲೇ ಇವತ್ತು ನಾವೊಂದು ಅತ್ಯಂತ ಆಧ್ಯಾತ್ಮದಲ್ಲಿ ಅತ್ಯಂತ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಸಾಧನಾ ಮಾರ್ಗ, ಆ ಒಂದು ಮಾರ್ಗದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಏನಂತಂದ್ರೆ ಉಪವಾಸ. ಇದಕ್ಕೆ ಉಪವಾಸ ಮಾಡಬೇಕು ಅಥವಾ ಹೇಗೆ ಉಪವಾಸ ಮಾಡಬೇಕು, ಉಪವಾಸ ಅನ್ನೋದು ಏನದು, ಆಮೇಲೆ ಅದು ಸಾಧನೆಯ ದಾರಿಗೆ ಅದು ಯಾವ ರೀತಿ ನಮಗೆ ಸಹಾಯ ಆಗ್ತದೆ ಅನ್ನೋದನ್ನು, ಉಪವಾಸದ ಮಹತ್ವ, ಆ ಒಂದು ಅದನ್ನ ನಾವು ಹೇಗೆ ಮಾಡಬೇಕಾಗ್ತದೆ ಅನುಷ್ಠಾನವನ್ನ ಅನ್ನೋದನ್ನ ನಾವು ಇವತ್ತಿನ ದಿನ ಅದನ್ನ ತಿಳ್ಕೊಳ್ಳೋಣ. ಹಾಗಾಗಿ ಮೊದಲನೇದಾಗಿ ಸಾಮಾನ್ಯವಾಗಿ ಇವತ್ತು ಬೇಕಾದಷ್ಟು ರೀತಿಯಲ್ಲಿ ಉಪವಾಸವನ್ನು ಮಾಡ್ತಾರೆ ಅಲ್ವಾ. ಆಯುರ್ವೇದ ಶಾಸ್ತ್ರವು ಕೂಡ ಹೇಳ್ತದೆ ಉಪವಾಸವನ್ನು 15 ದಿನಕ್ಕೆ ಒಮ್ಮೆಯಾದರೂ, ಒಂದು ದಿನಕ್ಕೆ ನಿರ್ಜಲವಾಗಿ ಏನೂ ಕೊಡದೆ ಆಹಾರವನ್ನು ಅವರು ಉಪವಾಸ ಮಾಡಬೇಕು. ಯಾರು ಹಾಗೆ 15 ದಿನಕ್ಕೆ ಒಮ್ಮೆಯಾದರೂ ನಿರ್ಜಲ ಉಪವಾಸ ಮಾಡ್ತಾರೆ, ಅವರಿಗೆ ಯಾವುದೇ ರೋಗಗಳು ಬರುವುದಿಲ್ಲ. ಅಂದ್ರೆ ಉಪವಾಸವೇ ಅವನಿಗೆ ಡಾಕ್ಟರ್ ಇದ್ದ ಹಾಗೆ. ಇನ್ನು ಅದನ್ನ ನಾವು ಈಗ ನಾವು ಕೂಡ ಪ್ರತಿಯೊಬ್ಬರು ಕೂಡ ಅದನ್ನ ಯಾರು ಅಭ್ಯಾಸ ಇರ್ತದೆ ಅವರಿಗೆ ನೋಡಿ, ಯಾವುದೇ ಸಣ್ಣ ಪುಟ್ಟ, ದೊಡ್ಡದು ಇರ್ಬೋದು ಸಣ್ಣದು ಇರ್ಬೋದು, ಯಾವ ಹೆಲ್ತ್ ಇಶ್ಯೂಸ್ ಕೂಡ ಇರೋದು. ಯಾರಿಗೆ ಆರೋಗ್ಯ ಸಮಸ್ಯೆಗಳಿದ್ದಾವೆ ಅಥವಾ ಬಳಲ್ತಾ ಇದ್ದಾರೆ, ಕಂಟಿನ್ಯೂಸ್ ಯಾರು ಮೆಡಿಸಿನ್ ತಗೊಳ್ಳೋದು, ಈ ತರ ಯಾರು ಇದ್ದಾರೆ, ಅವರು ತಪ್ಪದೇ ಮಾಡಬೇಕಾದ ಕೆಲಸ ಏನಂದ್ರೆ ಏನು ಉಪವಾಸ 15 ದಿನಕ್ಕೊಮ್ಮೆ ಆದರೂ ಉಪವಾಸ ಮಾಡಬೇಕು. ಅದಕ್ಕೆ ಸರಿಸಮಾನವ ಹಾಗೆ ಎಲ್ಲರೂ ಏಕಾದಶಿ ವ್ರತವನ್ನು ಮಾಡ್ತೇವೆ ಅಲ್ವಾ. ಹಾಗಾಗಿ ನಾಳೆಯ ದಿವಸ ಕೂಡ, ನಾಳೆಯಿಂದ ಏಕಾದಶಿ ವ್ರತ ಶುರುವಾಗ್ತಾ ಇದೆ. ಏಕಾದಶಿಯಲ್ಲಿ ಅಥವಾ ನವರಾತ್ರಿಗಳಲ್ಲಿ ಕೆಲವು ಸಾಧನಾ ಸಮಯದಲ್ಲಿ ಅತ್ಯಂತ ಮುಖ್ಯವಾದದ್ದು ಉಪವಾಸ. ಅದನ್ನ ಮಾಡೋದ್ರಿಂದ ಏನಾಗ್ತದೆ, ಯಾಕೆ ಉಪವಾಸ ಮಾಡಬೇಕು? ನಾವು ಆಧ್ಯಾತ್ಮಿಕವಾಗಿ ಒಂದು ಕಡೆ ಇದ್ರೆ, ನಾವು ನಮ್ಮ ದೇಹವನ್ನ, ಅಂದ್ರೆ ಈ ಬ್ರಹ್ಮಾಂಡ ಬೇರೆ ಅಲ್ಲ, ನಮ್ಮ ಪಿಂಡಾಂಡ ಬೇರೆ ಅಲ್ಲ, ಎರಡೂ ಒಂದೇ. ಆದ್ರೆ ಅದರ ರಹಸ್ಯವನ್ನು ನಾವು ಭೇದಿಸಬೇಕಾಗಿದೆ. ಹಾಗಾಗಿ ಮೊದಲು ನಾವು ಏನ್ ಮಾಡಬೇಕಾಗ್ತದೆ, ನಾವು ಯಾವಾಗ ನಮ್ಮ ದೇಹದಲ್ಲಿ ಒಂದು ಸಿಸ್ಟಮ್ ಇರ್ತದೆ, ಏನು ಅಂತಂದ್ರೆ ನಾವು ಯಾವಾಗಲೂ ಆಹಾರ ತಗೊಳ್ತಾ ಇರ್ತೀವಿ ಅಲ್ವಾ. ಪ್ರತಿನಿತ್ಯ ಊಟ ಮಾಡ್ತೀವಿ. ಊಟ ಸಾಮಾನ್ಯವಾಗಿ ಅದು 4 ತಾಸು ಇರ್ತದೆ, ಜೀರ್ಣ ಆಗ್ತದೆ. ಸಾಮಾನ್ಯವಾಗಿ ನಾವು ತಿಂದ ಆಹಾರ, ಒಂದು ವೇಳೆ ನಾವು ವೆಜಿಟೇರಿಯನ್ ಬೇಯಿಸಿದ ಆಹಾರವನ್ನು ತಿಂದ್ರೆ ಅದು 4 ತಾಸು ಜೀರ್ಣ ಆಗ್ಲಿಕ್ಕೆ 4 ತಾಸು ಬೇಕು. ಅದಕ್ಕೆ ಹೇಳೋದು ಯಾವಾಗ್ಲೂ ಸುಮ್ಮನೆ ತಿಂತಾ ಇರಬಾರ್ದು. ಒಂದ್ಸಾರಿ ನೀವು ತಿಂದ್ರಿ ಅಂದ್ರೆ ಪುನಃ ಮತ್ತೆ ನಾವು ಫುಡ್ ತಗೊಳ್ಳಿಕ್ಕೆ ಮಿನಿಮಮ್ 4 ಅವರ್ ನಮಗೆ ಗ್ಯಾಪ್ ಇರ್ಬೇಕು ಮಧ್ಯೆ. ಅವಾಗ ಏನಾಗ್ತದೆ, ಆ ಜೀರ್ಣತೆ ಅನ್ನೋದು ಸರಿಯಾಗಿ ನಡೀತದೆ. ನಾವು ಒಂದು ಸಾರಿ ತಿಂದ ಆಹಾರವನ್ನು ಸಂಪೂರ್ಣವಾಗಿ ಅದು ಜೀರ್ಣ ಆಗಿ ಅದು ಪಾಸ್ ಆಗ್ಬೇಕು ಅಂದ್ರೆ 4 ತಾಸು ಬೇಕು. ಅದೇನೋ ಅರ್ಧಂಬರ್ಧ ಜೀರ್ಣ ಆಗಿರ್ತದೆ, ಇನ್ನು ಪ್ರೊಸೆಸಿಂಗ್ ಅಲ್ಲಿ ಇರ್ತದೆ. ನೀವು ಮತ್ತೆ ಒಂದಿಷ್ಟು ಏನೋ ಬಾಯಿ ಅಡಿಗೆ ಮನೆಗೆ ಹೋಗೋದು, ಒಂದಿಷ್ಟು ಏನೋ ಬಾಯಿ ಇಟ್ಕೊಳ್ಳೋದು, ಅಲ್ಲೇನೋ ಹೋಗೋದು, ಒಂದಿಷ್ಟು ಬಾಯಿ, ಅದೇನಾಗ್ತದೆ ಎಲ್ಲ ಮಿಕ್ಸ್ ಆಗ್ತದೆ. ಅದು ಕನ್ಫ್ಯೂಸ್ ಆಗ್ತದೆ, ಅರ್ಧಂಬರ್ಧ ಅಜೀರ್ಣತೆ ಶುರುವಾಗ್ತದೆ ಅಲ್ವಾ. ಹಾಗಾಗಿ ಅದು ಒಂದು ರೀತಿ ಸಿಸ್ಟಮ್. ಹಾಗೆ ನಾವು ತಿಂದ ಆಹಾರ ಏನಾಗ್ತದೆ, ನಮ್ಮ ದೇಹದ ಒಳಗೆ ಹೋಗ್ತದೆ ಅಲ್ವಾ. ಅದು 4 ತಾಸು ಅದು ಸಂಪೂರ್ಣ ಪ್ರೊಸೆಸಿಂಗ್ ಮುಗಿಯುವವರೆಗೆ ನಮಗೆ ಹೊಟ್ಟೆ ಹಸಿವಿನ ಅನುಭವ ಆಗೋದಿಲ್ಲ. ಯಾವಾಗ ಅದು ಪ್ರೊಸೆಸ್ ಮುಗೀತದೆ, 4 ತಾಸು 4 ಅಥವಾ 5 ತಾಸು, ನೀವೊಂದು ಗಟ್ಟಿ ರೊಟ್ಟಿ ಈ ತರದ್ದೆಲ್ಲ ತಿಂದ್ರೆ, ಕಾಳು
ಬೇಯಿಸಿದ ಆಹಾರ, ಕಾಳು ಅಂತ ಗಟ್ಟಿ ವಸ್ತುಗಳನ್ನ ತಿಂದರೆ ಅದು 1 ತಾಸು ಜಾಸ್ತಿ ಆಗ್ತದೆ. ನಾನ್ ವೆಜ್ ತಿನ್ನುವವರಿಗೆಲ್ಲ ಅದು ಗಂಟೆಗಟ್ಟಲೆ, 8 ತಾಸು 12 ತಾಸುಗಟ್ಟಲೆ ಅವರಿಗೆ ಹೊಟ್ಟೆಯ ಹಸಿವು ಆಗೋದಿಲ್ಲ. ಯಾಕೆಂದ್ರೆ ಅದು ಜೀರ್ಣ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಹಾಗೆ ಹಾಗಾಗಿ ಬಟ್ ಸಹಜವಾಗಿ ಸಾತ್ವಿಕ ಆಹಾರ ತಿನ್ನುವವರಿಗೆ ಏನಾಗ್ತದೆ, ಅದು ಬೇಗ ಜೀರ್ಣತೆ ಆಗ್ತದೆ. ಅದೇ ಮಿನಿಮಮ್ 4 ಅವರ್. ಯಾವಾಗ ಆಹಾರ ಖಾಲಿ ಆಯಿತು, ಪುನಃ ಏನು ಮಾಡ್ತದೆ ನಮ್ಮ ಮೈಂಡ್ ನಮಗೆ ಏನು ಸಿಗ್ನಲ್ಗಳನ್ನು ಕೊಡ್ತದೆ. ಅಂದರೆ ಆಹಾರ ಖಾಲಿಯಾಗಿದೆ, ನೀನು ಅದಕ್ಕೆ ಆಹಾರ ಹಾಕು, ಫುಡ್ ಹಾಕು ಅಂತ ಹೇಳಿ ಸಿಗ್ನಲ್ ಕೊಡ್ತದೆ. ಅವಾಗ ಏನಾಗ್ತದೆ, ನಮಗೆ ಹೊಟ್ಟೆ ಹಸಿವಿನ ಅನುಭವ ಆಗ್ತದೆ. ಹಸಿವಿನ ಅನುಭವನೇ ನಮಗೆ ಸಿಗ್ನಲ್. ಹಸಿವು ಆಗ್ಲಿಕ್ಕೆ ಶುರುವಾದಾಗ ನಾವೇನ್ ಮಾಡ್ತೀವಿ, ಆಹಾರ ಊಟ ಮಾಡ್ಬೇಕು ಅಂತ ಹೇಳಿ ಊಟ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಊಟ ಮಾಡ್ತೀವಿ ಅಲ್ಲಿ ಊಟ ಮಾಡ್ತೀವಿ. ಆವಾಗ ಏನಾಗ್ತದೆ, ಮತ್ತೆ ಪುನಃ ನಮಗೆ ಹಸಿವಿನ ಅನುಭವ ಕಡಿಮೆ ಕ್ಲೋಸ್ ಆಗ್ತದೆ. ಮತ್ತೆ ಅದೇನ್ ಮಾಡ್ತದೆ, ನಮ್ಮ ಡೈಜೆಷನ್ ಸಿಸ್ಟಮ್ ಏನಿದೆ, ಡೈಜೆಸ್ಟಿವ್ ಸಿಸ್ಟಮ್, ಅದು ನಾವು ಆ ಅಂದ್ರೆ ನಮ್ಮ ಜೀರ್ಣ ವ್ಯವಸ್ಥೆ, ಜೀರ್ಣಾಂಗ ವ್ಯವಸ್ಥೆ, ಅದು ಪುನಃ ಅದೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಜೀರ್ಣ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಎಲ್ಲಿವರೆಗೂ ಆಹಾರ ಪೂರ್ತಿ ಖಾಲಿ ಆಗುವವರೆಗೂ, ಅಲ್ಲಿವರೆಗೂ ಹಸಿವಿನ ಅನುಭವ ಆಗೋದಿಲ್ಲ. ಹೀಗೆ ಇದು ನಿರಂತರವಾಗಿ ನಡೀತಾ ಇರ್ತದೆ, ಪ್ರತಿನಿತ್ಯ ನಡೀತಾ ಇರ್ತದೆ. ಇದು ನಮ್ಮ ದೇಹದಲ್ಲಿ ಒಳಗೆ ನಡೀತಾ ಇರುವಂತಹ ಒಂದು ವ್ಯವಸ್ಥೆ. ಆದ್ರೆ ಇದರ ವ್ಯವಸ್ಥೆಯು ಆ ಮೀರಿ ನಮ್ಮ ದೇಹದಲ್ಲಿ ಇನ್ನೂ ಒಂದು ವ್ಯವಸ್ಥೆ ಇದೆ. ಏನು ಅಂತಂದ್ರೆ ರೆಸಿಸ್ಟೆಂಟ್ ಸಿಸ್ಟಮ್ ಅಂತ ಇರ್ತದೆ. ಅಂದ್ರೆ ನಮ್ಮ ದೇಹವನ್ನ ರಕ್ಷಣೆ ಮಾಡುವ ವ್ಯವಸ್ಥೆ ಎಲ್ಲವೂ ನಮ್ಮೊಳಗೆ ಇರ್ತದೆ. ಅದು ಹೇಗೆ ಇರ್ತದೆ ಅಂತಂದ್ರೆ, ನೋಡಿ ನೀವು ಕಾಡು ಪ್ರಾಣಿಗಳನ್ನು ನೋಡಿ, ಅದು ಯಾವುದೇ ಮೆಡಿಸಿನ್ ತಗೊಳ್ಳೋದಿಲ್ಲ. ಅದಕ್ಕೆ ಏನೇ ಗಾಯ ಆಗಲಿ, ಏನೇ ರೋಗ ಬರಲಿ, ಕಾಯಿಲೆ ಬರಲಿ, ಅದು ತನ್ನೊಳಗೆ ಅದನ್ನ ಹುಷಾರು ಮಾಡ್ಕೊಳ್ತದೆ. ಒಂದು ನಾಯಿ ನೋಡಿ, ಅದೇನಾದ್ರೂ ಬೇಡ ಆಗಿದ್ದನ್ನ ತಿಂತು ಅಂದ್ರೆ ಕಕ್ತದೆ. ಕಕ್ಕಿ ಅದು ಏನೋ ಒಂದು ಹುಲ್ಲನ್ನೋ ಏನೋ ಹೋಗಿ ತಿಂತದೆ, ಆ ಅದ್ರ ಮೂಲಕ ಅದನ್ನ ಕಕ್ತದೆ. ಉದಾಹರಣೆಗೆ ಈ ಬೆಕ್ಕುಗಳೆಲ್ಲ ನೋಡಿ, ಎಲ್ಲಾದ್ರೂ ಈಗ ಔಷಧಿ ಇಟ್ಟಿರೋ ಇಲಿಗಳನ್ನೆಲ್ಲ ತಿಂದ್ರೆ ಅದು ಒಂಥರ ಒಳಗೆ ಅದಕ್ಕೆ ಸುಮ್ಮನೆ ಅದು ಪಾಯ್ಸನ್ ಗೊತ್ತಾಗ್ತದೆ ಅದಕ್ಕೆ. ಅವಾಗ ಅದು ಕಕ್ತದೆ, ಅದು ಹೊರಗಡೆ ವಾಂತಿ ಮಾಡೋದು ಅಂತೀವಿ ನಾವು, ಅಲ್ವಾ? ಅದನ್ನ ಕಕ್ತವೆ. ಅಂದ್ರೆ ಅದು ಹೇಗ್ ಮಾಡ್ತದೆ ಅದು, ಅಂದ್ರೆ ತನ್ನಲ್ಲಿ ಆದಂತಹ ಏನು ಸಿಸ್ಟಮ್ ಏನಿದೆ ಅದನ್ನು ಸರಿಪಡಿಸಿಕೊಳ್ಳುವ ವ್ಯವಸ್ಥೆ ಸಹಜವಾಗಿ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವರಾಶಿಯಲ್ಲಿ ಇದೆ. ಹಾಗೆ ಮನುಷ್ಯನಲ್ಲೂ ಕೂಡ ತನ್ನಲ್ಲಿ ಏನಾದರೂ ವೇರಿಯೇಷನ್ ಆದ್ರೆ, ಹೆಚ್ಚು ಕಡಿಮೆ ಆದ್ರೆ, ಅದನ್ನ ಸರಿಪಡಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯ ನಮ್ಮೊಳಗೆ ಇದೆ. ಹಾಗಾಗಿ ಅದಕ್ಕೆ ಏನಾಗ್ತದೆ ಅಂತಂದ್ರೆ, ನಾವು ಯಾವಾಗ ಆಹಾರವನ್ನ ಸ್ಟಾಪ್ ಮಾಡ್ತೀವಿ, ಆಹಾರವನ್ನ ಸ್ಟಾಪ್ ಮಾಡಿದಾಗ ಏನಾಗ್ತದೆ, ಆಹಾರ ಒಂದು 4 ತಾಸು ಆಹಾರ ಇರುವವರೆಗೂ ನಾವು ಇದು ಮಾಡ್ತೀವಿ. ಯಾವಾಗ ಆಹಾರ ಸ್ಟಾಪ್ ಆಗ್ತದೆ, ಆಹಾರ ಸ್ಟಾಪ್ ಆದ ಕೂಡಲೇ ಏನಾಗ್ತದೆ, ಆ ನಮಗೆ ಏನು ಸಿಗ್ನಲ್ಗಳು ಬರ್ತದೆ, ಏನು ಹಸುವಾಗಿದೆ, ಹಸುವಾಗಿದೆ, ಅದಕ್ಕೆ ನೀನು ಆಹಾರ ಹಾಕು ಅಂತ ಹೇಳಿ. ಆಗ ನಾವೇನ್ ಮಾಡ್ತೀವಿ, ಆಹಾರ ಕೊಡೋದಿಲ್ಲ. ಅಂದ್ರೆ ಉಪವಾಸ ಮಾಡುವಾಗ ಏನಾಗ್ತದೆ, ಆಹಾರ ಕೊಡೋದಿಲ್ಲ. ಆಹಾರ ಕೊಡದೇ ಇರುವಾಗ ಏನಾಗ್ತದೆ, ಅದು ಮತ್ತೆ ಮತ್ತೆ ನಮಗೆ ಸಿಗ್ನಲ್ಗಳನ್ನು ಕೊಡ್ತಾನೆ ಇರ್ತದೆ. ಅಂದ್ರೆ ಬಹಳ ಹಸಿವಾಗ್ತಾನೆ ಇರ್ತದೆ, ಏನಾದ್ರೂ ತಿನ್ನೋಣ ತಿನ್ನೋಣ ಅನಿಸ್ತಾ ಇರ್ತದೆ, ಆದ್ರೂ ನಾವು ಆಹಾರ ಕೊಡೋದಿಲ್ಲ. 1 ತಾಸು ಆಗ್ತದೆ, 2 ತಾಸು ಆಗ್ತದೆ, 4, 5 ತಾಸು ಆಗ್ತದೆ. ಆವಾಗ ನಮ್ಮ ಬಾಡಿಗೆ ಗೊತ್ತಾಗ್ತದೆ, ಓಹೋ, ಆಹಾರ ಬರ್ತಾ ಇಲ್ಲ. ಆದ್ರೆ ದೇಹವನ್ನ ರಕ್ಷಣೆ ಮಾಡಬೇಕು. ಯಾಕೆಂದ್ರೆ ಎಲ್ಲಾ ಸೆಲ್ಸ್ಗಳು ದೇಹದಲ್ಲಿ ಬೇಕಾದಷ್ಟು ನಮ್ಮ ಜೀವಕೋಶಗಳಿದ್ದಾವೆ, ಅದಕ್ಕೆ ನಿರಂತರ ಆಹಾರ ಅನ್ನೋದು ಬೇಕು. ಅದನ್ನ ಸಪ್ಲೈ ಮಾಡಬೇಕು. ಅದಕ್ಕೆ ಅದೇನ್ ಮಾಡ್ತದೆ ಅಂದ್ರೆ, ನಮ್ಮ ದೇಹ ಆವಾಗ ಅದು ಪ್ರೋಗ್ರಾಮಿಂಗ್ ಚೇಂಜ್ ಮಾಡ್ಕೊಳ್ತದೆ. ಅಂದ್ರೆ ಫುಡ್ಡಿಗಾಗಿ ವೇಟ್ ಮಾಡ್ತಾ ಇತ್ತು, ಫುಡ್ ಬರೋದಿಲ್ಲ ಅಂತ ಗೊತ್ತಾಯ್ತು. ಆಗ ಏನ್ ಮಾಡ್ತದೆ, ಆಲ್ರೆಡಿ ಎಕ್ಸೆಸ್ ನಮ್ಮ ದೇಹದಲ್ಲಿ ಹೆಚ್ಚುವರಿಯಾಗಿ ಉಳಿದಂತಹ ಆ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನಾಂಶ ಏನಿದೆ, ಕೊಬ್ಬು ಅಂತ ನಾವು ಹೇಳ್ತೀವಿ, ಆ ಆ ಕೊಬ್ಬಿನ ಅಂಶವನ್ನ ಏನ್ ಮಾಡ್ತೇವೆ, ಯುಟಿಲೈಸ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಈಗ ನಾವು ನಮ್ಮ ಮನೆಯಲ್ಲಿ ಕಷ್ಟ ಕಾಲದಲ್ಲಿ ಅಂತೇಳಿ ಒಂದಿಷ್ಟು ರಿಸರ್ವ್ ಮಾಡಿ ಇಟ್ಟಿರ್ತೀವಲ್ಲ, ಸೇವಿಂಗ್ಸ್ ಅಂತ ಇಟ್ಟಿರ್ತೀವಿ ಅಲ್ವ. ಆ ಸೇವಿಂಗ್ಸ್ ಅನ್ನ ಇಟ್ಟಾಗ ಏನಾಗ್ತದೆ, ಆ ಆ ಆ ನಮಗೇನೋ ತುಂಬಾ ಎಮರ್ಜೆನ್ಸಿ ಅಂದಾಗ, ನಮ್ಮ ಹತ್ರ ಎಲ್ಲ ಹಣ ಖಾಲಿ ಆದಾಗ ಏನ್ ಮಾಡ್ತೀವಿ, ನಾವು ಆ ಸೇವಿಂಗ್ಸ್ ಅನ್ನ ತಗೊಂಡು, ಅಂದ್ರೆ ಕಷ್ಟ ಕಾಲಕ್ಕೆ ಬರ್ತದೆ ಅಂತ ಹೇಳಿ ಇಟ್ಟಿರ್ತೀವಲ್ಲ, ಹೆಚ್ಚುವರಿಯನ್ನ ಎಲ್ಲೋ ಒಂದು ಮೂಲೆಯಲ್ಲಿ, ಅದನ್ನ ತಗೊಂಡು ನಾವು ಬಳಸಲಿಕ್ಕೆ ಶುರು ಮಾಡ್ತೀವಿ. ಹಾಗೆ ನಮ್ಮ ದೇಹದಲ್ಲೂ ಕೂಡ ಏನಾಗ್ತದೆ, ನಾವು ಯಾವಾಗ ಹೊಟ್ಟೆಗೆ ಆಹಾರವನ್ನು ಕೊಡ್ಲಿಲ್ಲ, ಆಗ ನಮ್ಮ ದೇಹಕ್ಕೆ ಗೊತ್ತಾಗ್ತದೆ ಆಹಾರ ಬರಲಿಲ್ಲ, ಆಹಾರ ಬರ್ತಾ ಇಲ್ಲ. ಹಾಗಾಗಿ ಆದ್ರೆ ನಮ್ಮ ದೇಹದಲ್ಲಿ ನಿತ್ಯ ನಡೆಯುವಂತಹ ಕ್ರಿಯೆ ನಡಿಲೇಬೇಕು. ಅದಕ್ಕೆ ಏನ್ ಮಾಡ್ಲಿಕ್ಕೆ ಶುರು ಮಾಡ್ತದೆ ನಮ್ಮ ದೇಹ, ನಮ್ಮಲ್ಲಿರುವಂತಹ ಆ ಕೊಲೆಸ್ಟ್ರಾಲ್, ಹೆಚ್ಚುವರಿ ಕೊಬ್ಬು ಏನಿದೆ, ಆ ಕೊಬ್ಬನ್ನ ಆ ಅದು ಬಳಸ್ಕೊಳ್ಲಿಕ್ಕೆ ಶುರುವಾಗ್ತದೆ. ಆಗೇನಾಗ್ತದೆ, ಯಾವಾಗ ಆ ಸಿಸ್ಟಮ್ ಶುರುವಾಯ್ತು, ನಿಮಗೆ ಹಸುವಿನ ಅನುಭವ ಆಗೋದಿಲ್ಲ. ನೋಡಿ, ಉಪವಾಸ ಮಾಡೋರಿಗೆ ಇದು ಅನುಭವ ಆಗ್ತದೆ. ನೀವು ಬೇಕಾದ್ರೆ ನೋಡಿ, ಸ್ವಲ್ಪ ಹೊತ್ತು ಬಹಳ ಹೊಟ್ಟೆ ಹಸಿತದೆ, ಆಮೇಲೆ ನೀವು ಅದನ್ನು ತಡ್ಕೊಂಡ್ರಿ ಅಂತಂದ್ರೆ ಆಮೇಲೆ ಹೊಟ್ಟೆ ಹಸಿವು ಆಗೋದೇ ಇಲ್ಲ. ಯಾಕೆ ಅಂತಂದ್ರೆ, ನಮ್ಮ ದೇಹಕ್ಕೆ ಬೇಕಾದಂಥದ್ದನ್ನ ನಮ್ಮ ಕೊಬ್ಬಿನಿಂದ ಶುರು ಮಾಡ್ತದೆ. ಯಾವಾಗ ಹಾಗೆ ನಾವು ಯಾವಾಗ ನಾವು ಆ ಕೊಬ್ಬು ಕರಗಲಿಕ್ಕೆ ಶುರುವಾಯ್ತು,
ಕೇವಲ ಕೊಬ್ಬು ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿ ಈಗಾಗಲೇ ಅನ್ವಾಂಟೆಡ್ ಅಂತ ಏನಿದೆ, ಅನಾವಶ್ಯಕವಾಗಿ ಏನೆಲ್ಲ ಸ್ಟೋರ್ ಆಗಿದೆ ಅದೆಲ್ಲ ಬಳಕೆ ಆಗಲಿಕ್ಕೆ ಶುರುವಾಗ್ತದೆ. ಆಗ ನಾವು ವಿಷಕಾರಿ ಅಂಶಗಳು ಏನಿದ್ದಾವೆ, ಜಿಡ್ಡು, ಆಮೇಲೆ ಕೊಬ್ಬಿನ ಅಂಶ, ಅದೆಲ್ಲ ಏನಾಗ್ತದೆ, ಬರ್ನ್ ಆಗ್ಲಿಕ್ಕೆ ಶುರುವಾಗ್ತದೆ. ಇದು ಆ, ಆ, ಹಾಗಾಗಿ ಉಪವಾಸ ಇರೋದ್ರಿಂದ ತಕ್ಷಣ ಯಾರಿಗೂ ಯಾವುದೇ ಅಪಾಯ ಆಗೋದಿಲ್ಲ. ಒಬ್ಬ ಮನುಷ್ಯ ಕಡಿಮೆ ಅಂದ್ರೂ ಕೂಡ ಇದನ್ನೆಲ್ಲ ಏನೋ 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 ಚೆಕ್ ಮಾಡಿದವರಿದ್ದಾರೆ. 40 ದಿನಗಳವರೆಗೂ ಕೂಡ ಆಹಾರವೇ ಇಲ್ಲದೆ 40 ದಿನ ಬದುಕುವ ಶಕ್ತಿ ಒಬ್ಬ ಮನುಷ್ಯನಿಗೆ ಇರ್ತದೆ. ಅಂದ್ರೆ ನೀವು ಒಂದು ಸ್ವಲ್ಪ ಏನು ಕೊಡದೆ, ಅಂದ್ರೆ ನೀರು ಬೇಕಾಗ್ತದೆ, ಯಾಕಂದ್ರೆ ಡಿಹೈಡ್ರೇಷನ್ ಆಗಬಾರ್ದು. ಹಾಗಾಗಿ ನೀರನ್ನ ನಾವು ಕುಡಿಬೇಕಾಗ್ತದೆ. ಆದ್ರೆ ಬರೀ ನೀರನ್ನ ಕೊಡುವ 40 ದಿನಗಳ ಕಾಲ ಮನುಷ್ಯ ಬದುಕಿರ್ತಾನೆ, ಅವನಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಆದ್ರೆ ಹಾಗೆ ನಮ್ಮಲ್ಲಿ ಆ ಸಿಸ್ಟಮ್ ಶುರುವಾಗ್ತದೆ. ಆವಾಗ ಇದನ್ನೊಂದು ಸ್ವಲ್ಪ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋಣ. ಅಥವಾ ನಾವು ಅವಾಗ ಏನಾಗ್ತದೆ, ನಾವು ಯಾವಾಗಲೂ ಆಹಾರ ತಗೊಳ್ಳುವಾಗ ಏನಾಗ್ತದೆ, ಆಹಾರವನ್ನು ಬಳಸ್ಕೊಳ್ತದೆ, ಮತ್ತೆ ನಮಗೆ ಎಲ್ಲಾ ಚಟುವಟಿಕೆಗಳು ಅಂದ್ರೆ ಬೇಸಿಕ್ ಮತ್ತೆ ಎಕ್ಸ್ಟ್ರಾ ವರ್ಕ್, ಅಂದ್ರೆ ವರ್ಕ್ ಅಂತ ಇರ್ತದೆ. ಬೇಸಿಕ್ ಏನು, ನಮ್ಮ ದೇಹವನ್ನು ರಕ್ಷಣೆ ಮಾಡುವುದು ಬೇಸಿಕ್. ಎಕ್ಸ್ಟ್ರಾ ಏನು, ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸು, ಆಮೇಲೆ ನಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಕಾಣಿಸ್ತದೆ, ಆಮೇಲೆ ಕಾಮ ಕಾಮ ಬೇಕು ಅಂತ ಕಾಣಿಸ್ತದೆ, ಅಂದ್ರೆ ಸಂತಾನೋತ್ಪತ್ತಿ, ಇದ್ರ ಬಗ್ಗೆ ನಮಗೆ ಜಾಸ್ತಿ ಜಾಸ್ತಿ ಪ್ರೇರಣೆ ಆಗ್ತಾ ಇರ್ತದೆ. ಯಾವಾಗ ಹೊಟ್ಟೆ ತುಂಬಾ ಆಹಾರವನ್ನು ನಾವು ನಿರಂತರವಾಗಿ ಕೊಡ್ತಾ ಇದ್ದಾಗ, ಯಾವಾಗ ನಿಮಗೆ ಆಹಾರವನ್ನು ಸ್ಟಾಪ್ ಮಾಡಿದ್ವಿ ಅಂದ್ರೆ ಉಪವಾಸ ಮಾಡುವಾಗ ಆಹಾರವನ್ನು ಸ್ಟಾಪ್ ಮಾಡಿದಾಗ ಎಕ್ಸ್ಟ್ರಾ ವರ್ಕ್ಸ್ ಏನಿದೆ ಅದನ್ನ ದೇಹ ಸ್ಟಾಪ್ ಮಾಡ್ತದೆ. ಬೇಸಿಕ್ ಆಗಿರುವಂಥದ್ದೇನೋ ಪ್ರೊಟೆಕ್ಟ್ ಮಾಡಬೇಕು, ದೇಹವನ್ನು ಪ್ರೊಟೆಕ್ಟ್ ಮಾಡಬೇಕು, ರೆಸಿಸ್ಟೆನ್ಸ್ ಸಿಸ್ಟಮ್, ಅದಕ್ಕೆ ಮಾತ್ರ ಏನೋ ನಮ್ಮ ಮನಸ್ಸನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ನೋಡಿ, ಉಪವಾಸ ಇದ್ದಾಗ ಏನು ಬೇಡ ಅನಿಸ್ತದೆ. ಮನಸ್ಸು ಕೂಡ ಏನು ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸುಮ್ಮನೆ ಒಂದ್ ಕಡೆ ಸುಮ್ಮನೆ ಕೂತ್ಕೊಂಡು ಬೇಡಣಪ್ಪ ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಯಾವುದೇ ಆಸೆಗಳು ಬರೋದಿಲ್ಲ, ಬಯಕೆಗಳು ಬರೋದಿಲ್ಲ. ಆ ಏನು ಬೇಕು, ಯಾವುದು ಬೇಡ, ಮನಸ್ಸು ಶೂನ್ಯ ಆಗ್ತದೆ. ಆಗ ಯಾವಾಗ ನಮ್ಮ ಮನಸ್ಸು ವೀಕ್ ಆಯ್ತು, ಆಗ ನಾವು ಅದನ್ನ ನಮ್ಮ ಕಂಟ್ರೋಲಿಗೆ ತಗೊಳ್ಳಿಕ್ಕೆ ಶುರುವಾಗ್ತದೆ. ಎರಡನೇದಾಗಿ ನಮ್ಮಲ್ಲಿ ಒಂದು ಇಚ್ಛಾಶಕ್ತಿ, ಸಂಕಲ್ಪ ಶಕ್ತಿ ಅನ್ನೋದು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಇದನ್ನ ಆಮೇಲೆ ಯಾವಾಗ ನಾವು ನಿರಂತರವಾಗಿ ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಅವರಲ್ಲಿ ಎಲ್ಲಾ ಆ ವಿಷಕಾರಿ ಅಂಶಗಳೆಲ್ಲ ಹೊರಗಡೆ ಹೋಗಿ ಮತ್ತೆ ಏನಂತೀವಿ ಅವಾಗ ಕ್ಲೀನ್ ಮಾಡ್ತಾ ಇದ್ರೆ ಏನಾಗ್ತದೆ, ಹಾಗೆ ನಮ್ಮಲ್ಲಿ ಈ ರೋಗ ನಿರೋಧಕ ಶಕ್ತಿ ಮತ್ತೆ ರೆಸಿಸ್ಟೆನ್ಸ್ ಸಿಸ್ಟಮ್ ಅನ್ನೋದು ಪ್ರತಿ ಸಾರಿ ಕೂಡ ಅದು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ನೀವು ಪ್ರತಿ ಸಾರಿ ಉಪವಾಸ ಮಾಡಿದಾಗಲೂ ಕೂಡ ಅದು ರೆಸಿಸ್ಟೆಂಟ್ ಅಂದ್ರೆ ದೇಹವನ್ನು ರಕ್ಷಣೆ ಮಾಡುವ ಆ ಶಕ್ತಿ ಏನಿದೆ ಅದು ಮತ್ತೆ 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 ಪ್ರಯತ್ನ ಮಾಡಿ ಮಾಡಿ ಅದು ಸ್ಟ್ರಾಂಗ್ ಆಗ್ಲಿಕ್ಕೆ ಶುರುವಾಗ್ತದೆ. ಆವಾಗ ಏನಾಗ್ತದೆ, ನಮ್ಮ ದೇಹದಲ್ಲಿರುವ ಸಣ್ಣ ಸಮಸ್ಯೆ ಏನಿದ್ದಾವೆ, ಈ BP, ಶುಗರು, ಆಮೇಲೆ ಕೊಲೆಸ್ಟ್ರಾಲು, ಆಮೇಲೆ ಏನೇನೋ ನಮಗೆ ಅಲರ್ಜಿ, ಆಮೇಲೆ ಏನದು ಅಜೀರ್ಣತೆ, ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಇದೆಲ್ಲ ನಮಗೆ ನಿವಾರಣೆ ಆಗಲಿಕ್ಕೆ ಶುರುವಾಗ್ತದೆ. ಇದನ್ನ ನಾವೆಲ್ಲ ಸುಮ್ಮನೆ ಹೇಳ್ತಾ ಇಲ್ಲ. ಹಿಂದೆ ಬಹಳಷ್ಟು ಜನ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಆ ಏನು ವಿದೇಶಗಳಲ್ಲೂ ಕೂಡ ಇದ್ರ ಬಗ್ಗೆ ಏನು ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಅದನ್ನು ಕಡ್ಡಾಯವಾಗಿ ಹೇಳ್ತಾರೆ, 15 ದಿನಕ್ಕೆ ಒಮ್ಮೆ ಆದರೂ ಉಪವಾಸವನ್ನು ಮಾಡಲೇಬೇಕು, ನಿರ್ಜಲ ಉಪವಾಸ. ನೀವು ಅವಲಕ್ಕಿ ತಿಂದು, ಹಣ್ಣು ತಿಂದು, ಕಾಯಿ ತಿಂದು ಈಗೆಲ್ಲ ಮಾಡಿದ್ರೆ ಅದು ಉಪವಾಸ ಅಲ್ಲ. ಉಪವಾಸ ಅಂದ್ರೆ ನಿರ್ಜಲ ಮಾಡಬೇಕು, ನೀರನ್ನು ಕೂಡ ಕುಡಿಯದೆ. ಆಹಾರ ಅಂದ್ರೆ ಆಹಾರ ಅಷ್ಟೇ. ಅದನ್ನ ನೀವು ಏನಂತೀವಿ ನಾವು, ಚಪಾತಿ ತಿಂದ್ರೆ ಆಹಾರ ಅಲ್ಲ, ಅನ್ನ ಬಿಟ್ಟು ಬೇರೆ ತಿನ್ನೋದ್ರಿಂದ ಆಹಾರ ಅಲ್ಲ, ಹಾಗಲ್ಲ ಅದು. ಆಹಾರ ಅಂದ್ರೆ ಹೊಟ್ಟೆಗೆ ಹಾಕೋ ಪ್ರತಿಯೊಂದು ಆಹಾರವೇ. ಹಾಗೆ ನಾವು ಅದನ್ನ ಸ್ಟಾಪ್ ಮಾಡ್ಬೇಕಾಗ್ತದೆ. ಹಾಗೆ ಅದರಲ್ಲಿ ಒಂದು ತಪ್ಪದೆ ಮಾಡಬಹುದು. ಅದಕ್ಕೆ ನಮಗೆ ಒಂದು ಸಿಸ್ಟಮೆಟಿಕ್ ಆಗಿರುವಂತ ವ್ಯವಸ್ಥೆ ಏನಂತಂದ್ರೆ ಏಕಾದಶಿ ವ್ರತ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆ ಏಕಾದಶಿಯನ್ನ ಅಳವಡಿಸಿಕೊಳ್ಬೇಕು. ಆಮೇಲೆ ನಾವು ಕೂಡ ಈಗಾಗಲೇ ಸುಮಾರು 7-8 ವರ್ಷದಿಂದ ಒಂದೇ ಒಂದು ಏಕಾದಶಿಯನ್ನು ಬಿಟ್ಟಿಲ್ಲ. ನೋಡಿ, ನಮ್ಗೆ ಯಾವ ರೋಗವೂ ಇಲ್ಲ. ಎಷ್ಟು ದಷ್ಟಪುಷ್ಟವಾಗಿದ್ದೀವಿ, ಎಷ್ಟು ಚೆನ್ನಾಗಿ ಫಿಟ್ ಆಗಿದ್ದೀವಿ, ಯಾವ ಸಮಸ್ಯೆಗಳು ಬರೋದಿಲ್ಲ. ಆಮೇಲೆ ಹಾಗಾಗಿ ಪ್ರತಿನಿತ್ಯ ಪ್ರತಿಯೊಬ್ಬರು ಆ ಏಕಾದಶಿ ವ್ರತ ಅಂದ್ರೆ ಏನದು, ಹೇಗೆ ಮಾಡಬೇಕಂದ್ರೆ 3 ದಿವಸ ಇರ್ತದೆ ಏಕಾದಶಿ ಅಂತಂದ್ರೆ. ದಶಮಿ, ಏಕಾದಶಿ, ದ್ವಾದಶಿ. ಒಟ್ಟಿನಲ್ಲಿ ನಮಗೆ ಎರಡು ಆ, ಪಕ್ಷಗಳು ಅಂತ ಹೇಳಿ ಬರ್ತದೆ. ಒಂದು ತಿಂಗಳಲ್ಲಿ 2 ಪಕ್ಷ ಅಂದ್ರೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ ಹೇಳಿ ಒಟ್ಟು ಒಂದು ತಿಂಗಳ 15 ತಿಥಿಗಳು ಬರ್ತದೆ. 15 ತಿಥಿಗಳು, ಆಯ್ತಾ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಆ ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಆಮೇಲೆ ಹುಣ್ಣಿಮೆ ಇಲ್ಲ ಅಮಾವಾಸ್ಯೆ ಅಂತ ಇರ್ತದೆ. ಇದು ತಿಥಿಗಳು. ಈಗೇನಾಗ್ತದೆ, ಹೀಗೆ ಆ ದಶಮಿ, ಏಕಾದಶಿ, ದ್ವಾದಶಿ ಇದನ್ನ ಕೃಷ್ಣನಿಗೆ ಅಥವಾ ನಾರಾಯಣನಿಗೆ ಸಂಬಂಧಪಟ್ಟಂತಹ ತಿಥಿಗಳು ಅಂತ ಹೇಳ್ತಾರೆ. ದಶಮಿ, ಏಕಾದಶಿ, ದ್ವಾದಶಿ. ಹಾಗಾಗಿ ಇದನ್ನ ನಾವು ಎಲ್ಲರೂ ಆಚರಣೆ ಮಾಡುವ ಪದ್ಧತಿ ಇದೆ.
ದಶಮಿ ದಿವಸ ಏನ್ ಮಾಡ್ತಾರೆ, ಮಧ್ಯಾಹ್ನ ಮಾತ್ರ ಊಟ ಮಾಡ್ತಾರೆ. ದಶಮಿ ದಿವಸ ಮಧ್ಯಾಹ್ನ ಮಾತ್ರ ಊಟ. ಅವತ್ತು ಬೆಳಗ್ಗೆ ಊಟ ಮಾಡೋದಿಲ್ಲ, ರಾತ್ರಿ ಊಟ ಮಾಡೋದಿಲ್ಲ, ಮಧ್ಯಾಹ್ನ ಮಾತ್ರ ಊಟ. ಇನ್ನು ದ್ವಾದಶಿ ಏನ್ ಏಕಾದಶಿಯ ದಿವಸ, ಅಂದ್ರೆ ಮಧ್ಯ ಏಕಾದಶಿ ದಿವಸ ಸಂಪೂರ್ಣ ಉಪವಾಸ. ಅಂದ್ರೆ ಅವತ್ತು ನಿರ್ಜಲ. ಅವತ್ತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಏನೂ ಇಲ್ಲ, ನೀರನ್ನು ಕೂಡ ಕುಡಿಯೋದಿಲ್ಲ. ಆ ಆಮೇಲೆ ದ್ವಾದಶಿ ದಿವಸ ಏನಾಗ್ತದೆ, ಅವತ್ತು ಬೆಳಿಗ್ಗೆ ಎದ್ದು ಬೇಗ ಸೂರ್ಯ ಉದಯ ಆಗಿ 1 ಗಂಟೆ ಒಳಗೆ, ಅಂದ್ರೆ 7 ಗಂಟೆ ಒಳಗೆ ಸ್ನಾನ ಗಿನ ಮಾಡಿ ಊಟ ಮಾಡ್ತಾರೆ. ದೇವರಿಗೆಲ್ಲ ದೀಪ ಹಚ್ಚಿ ನೈವೇದ್ಯ ಮಾಡಿ ಊಟ ಮಾಡಿ ಘನ ಆಹಾರ, ಅಂದ್ರೆ ಅನ್ನ ಸಾಂಬಾರು ನೀವೆಲ್ಲ ಏನು ಪ್ರತಿನಿತ್ಯ ಊಟ ಮಾಡ್ತಿರಲ್ಲ ಅದೇ ಆಹಾರವನ್ನ ಸ್ವೀಕಾರ ಮಾಡಿ. ಅವತ್ತು ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಇಲ್ಲ. ಹೀಗೆ ಮಾಡೋದ್ರಿಂದ ಏನಾಗ್ತದೆ, ಇದು ಒಂದು ಏಕಾದಶಿಯ ಆಚರಣೆಯ ಒಂದು ಸಂಪೂರ್ಣ ಏನು ರೀತಿ. ಇದು ಆರಂಭಿಕ ಹಂತದಲ್ಲಿ ಮಾಡುವವರಿಗೆ ಸ್ವಲ್ಪ ಚಾಲೆಂಜಿಂಗ್ ಇರ್ಬೋದು. ಆದ್ರೆ ಆದ್ರೆ ಒಂದು 5-6 ಏಕಾದಶಿ ಮಾಡೋದ್ರೊಳಗೆ ಅವರು ಫುಲ್ ಸ್ಟ್ರಾಂಗ್ ಆಗಿಬಿಡ್ತಾರೆ. ಎಷ್ಟು ಸ್ಟ್ರಾಂಗ್ ಆಗ್ತಾರೆ ಅಂದ್ರೆ, ಏಕಾದಶಿ ದಿನಕ್ಕೂ ಬೇರೆ ದಿನಕ್ಕೂ ವ್ಯತ್ಯಾಸ ಇರೋಲ್ಲ ಅವ್ರಿಗೆ. ಅಂದ್ರೆ ಉಪವಾಸದ ದಿನಗಳಿಗೂ ಊಟ ಮಾಡಿದ ದಿನದಲ್ಲೂ ಯಾವುದೇ ವ್ಯತ್ಯಾಸ ಇರಲ್ಲ. ಅಂದ್ರೆ ಎಲ್ಲರೂ ಆಕ್ಟಿವ್ ಆಗಿರ್ತಾರೆ. ಮತ್ತೆ ನಮ್ಮ ದೇಹ ಅದಕ್ಕೆ ಪ್ರೋಗ್ರಾಮಿಂಗ್ ಆಗ್ಬಿಡ್ತದೆ. ಅಂದ್ರೆ ಆಹಾರ ಕೊಡದೇ ಇದ್ದಾಗ ನಾವು ಹೇಗೆ, ನಮ್ಮ ದೇಹ ಹೇಗೆ ಅದು ರೆಸಿಸ್ಟೆನ್ಸ್ ಸಿಸ್ಟಮ್ ಡೆವಲಪ್, ಅದನ್ನು ಕಾಪಾಡ್ಕೊಳ್ಬೇಕು ಅನ್ನೋದು ನಿಮಗೆ ಅದು ಡೆವಲಪ್ ಆಗಿರ್ತದೆ. ಅವಾಗ ಏನಾಗ್ತದೆ, ಆ ನಮಗೆ ಉಪವಾಸ ಮಾಡೋದು ಕಷ್ಟ ಆಗೋದಿಲ್ಲ. ಹಾಗಾಗಿ ಉಪವಾಸ ಅನ್ನೋದು ದೇಹದಂಡನೆ ಅನ್ನೋದಕ್ಕಿಂತ ನಮ್ಮ ಒಳಗಿನ ಆರೋಗ್ಯ ವ್ಯವಸ್ಥೆಯನ್ನ ಅವಾಗವಾಗ ನಾವು ಕ್ಲೀನಿಂಗ್ ಮಾಡ್ಲಿಕ್ಕಾಗಿ ಅಥವಾ ರೀಪ್ರೋಗ್ರಾಮಿಂಗ್ ಮಾಡ್ಲಿಕ್ಕಾಗಿ ಇರುವಂತಹ ಒಂದು ವ್ಯವಸ್ಥೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಏಕಾದಶಿಯನ್ನು ಅಳವಡಿಸಿಕೊಂಡ್ರೆ ಏನಾಗ್ತದೆ, ನಾವು ಪ್ರತಿನಿತ್ಯ ಪ್ರತಿ ಸಾರಿ ಕೂಡ 15 ದಿನಕ್ಕೆ ಒಂದ್ಸಾರಿ ಬಂದೇ ಬರ್ತದೆ. ವರ್ಷದಲ್ಲಿ ಒಂದು 24 ಏಕಾದಶಿ ಬರ್ತದೆ. ಏನೋ ಹಾಳು ಮುಳು ತಿಂದು ತಿಂದು ಸಾಕು. ಅಟ್ಲೀಸ್ಟ್ 24 ದಿನ ಊಟ ಬಿಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, 24 ಏಕಾದಶಿ ಇರ್ತದೆ 365 ದಿನದಲ್ಲಿ. 24 ದಿನ ನಾವು ಊಟ ಬಿಡ್ಲಿಲ್ಲ ಅಂದ್ರೆ ಅದೇನು ದೊಡ್ಡ ಚಾಲೆಂಜಿಂಗ್ ಅಲ್ಲ ಅಲ್ವಾ? ಹಾಗಾಗಿ ಆ, ಆಹಾರವನ್ನ ಅವಾಗವಾಗ ನಾವು ಬಿಡುವ ಒಂದು ವ್ಯವಸ್ಥೆ ಏನು ಆ, ಇದು ಎರಡನೇದಾಗಿ. ನವರಾತ್ರಿ ಅಂತಂದ್ರೆ, ನವರಾತ್ರಿ ಇರುವುದು ಒಂದೊಂದು ದಿನ ಒಂದೊಂದು ವೇಷ ಹಾಕಿ ದೇವಿಯನ್ನು ಆರಾಧನೆ ಮಾಡುವ ವ್ಯವಸ್ಥೆ ಅಲ್ಲ. ಅದು ಇತ್ತೀಚೆಗೆ ನಮಗೆ ಆಡಂಬರವಾಗಿ ಬೆಳೆದುಕೊಂಡ ಬಂದದ್ದು. ಅದೇ ಈ ಏನಂತೀವಿ, ಏನದು, ಆ ಅಂದ್ರೆ ಈಗ ಈ ಏನಂತೀವಿ, ಶಕ್ತಿ ಆರಾಧನೆ ಮಾಡುವವರು, ಆಮೇಲೆ ಶಾಕ್ಯ ಪರಂಪರೆ, ಆಮೇಲೆ ವೇದ ಉಪನಿಷತ್ತುಗಳಲ್ಲಿ ಉಲ್ಲೇಖ ಇರುವ ಹಾಗೆ, ಆಮೇಲೆ ದಶಮಹಾವಿದ್ಯೆಯಲ್ಲಿ ಹೇಳಿದ ಹಾಗೆ ಅದು ಸಾಧನೆ ಮಾಡುವ ಸಮಯ ಯಾವುದು ಅಂತಂದ್ರೆ ನವರಾತ್ರಿ ಅನ್ನೋದು ಸಾಧನೆಯ ಸಮಯ. ಹಾಗಾಗಿ ಅವಾಗ ನಾವು ಮಾಡಬೇಕಾದದ್ದು ಏನು ಅಂತಂದ್ರೆ, ದೇವಸ್ಥಾನಕ್ಕೆ ಹೋಗಿ ದಿನ ಸೀರೆ ಕೊಟ್ಟು ಬರೋದು, ಅದೆಲ್ಲ ಅಲ್ಲ. ಅವಾಗ ಮಾಡಬೇಕಾದದ್ದು ಏನಂದ್ರೆ ಉಪವಾಸ. 9 ದಿನಗಳ ಕಾಲ ಕೇವಲ ನೀರನ್ನ ಕುಡಿದು ಉಪವಾಸ ಮಾಡಬೇಕು. ಯಾಕೆಂದ್ರೆ ಅದು ಲಾಂಗ್ ಟೈಮ್ ಇರೋದ್ರಿಂದ ನಾವು ನೀರು ಕುಡಿಬೇಕಾಗ್ತದೆ. ದೇಹಕ್ಕೆ ಆ ಡಿಹೈಡ್ರೇಷನ್ ಆಗಬಾರ್ದು. ಹಾಗೆ ಬರೀ ನೀರನ್ನ ಕುಡಿಬೇಕು. ನೀರನ್ನ ಕುಡಿದು ನಾವು 9 ದಿನಗಳ ಕಾಲ ಸಾಧನೆ ಮಾಡಬೇಕು. ಏನ್ ಸಾಧನೆ ಮಾಡೋದು? ಧ್ಯಾನ, ನಿರಂತರವಾಗಿ ಧ್ಯಾನ ಮಾಡಿ. ಆ ಅದನ್ನ ಹಾಗೆ ಮಾಡೋದ್ರಿಂದ ನೀವು ಅದನ್ನು ಮಾಡಿ ನೋಡಿ ನೀವು. ಒಂದು ವಿಶೇಷ ಶಕ್ತಿ ನಮ್ಮಲ್ಲಿ ಜಾಗೃತ ಆಗ್ತದೆ. ಅದನ್ನ ನಮ್ಮ ಹಿಂದಿನವರು ಅಷ್ಟೇ ಅಲ್ಲದೆ ಸುಮ್ಮನೆ ಮಾಡಿಲ್ಲ. ಆ ಅದನ್ನ ಇವತ್ತಿಗೂ ಕೂಡ ಪ್ರತಿಯೊಬ್ಬರು ಅದನ್ನ ಸಾಧನೆಯಾಗಿ ತಗೊಳ್ತಾರೆ, ಈ ಸಾಧನೆ ಮಾಡುವವರು ಯೋಗಿಗಳು. ಬಟ್ ನಮ್ಮ ಸಾಮಾನ್ಯ ಮನುಷ್ಯರು, ಲೌಕಿಕವಾಗಿರುವಂತವರು ದೇವಸ್ಥಾನಕ್ಕೆ ಹೋಗಿ ದಿನನಿತ್ಯ ಒಂದೊಂದು ಹೆಸರಿಟ್ಟು ಅದಕ್ಕೆ ಅಲಂಕಾರ ಮಾಡಿ ಆ ಪೂಜೆ ಮಾಡಿ ಬರ್ತಾರೆ. ಆದ್ರೆ ಏನೂ ಬದಲಾವಣೆ ಕಾಣುವುದಿಲ್ಲ. ಹಾಗೆ ನೀವು 9 ದಿನ ನವರಾತ್ರಿ ಆಚರಣೆ ಮಾಡಿದಿರಿ ಅಂತಾದ್ರೆ ಸಾಧನೆಯಾಗಿ, ಅದು ಇಡೀ ಒಂದು ವರ್ಷ ನಿಮಗೆ ಒಂದು ಸ್ಪೆಷಲ್ ಎನರ್ಜಿಯಾಗಿ ಉಳ್ಕೊಂಡಿರ್ತದೆ. ಕೊನೆ ಪಕ್ಷ 9 ದಿನ ಆಗದೇ ಇದ್ರು 7 ದಿನ, 5 ದಿನವಾದ್ರೂ ಮಾಡುವ ಪ್ರಯತ್ನ ಮಾಡಬೇಕು ಅಲ್ವ? ಆ ಹಾಗಾಗಿ ಆ ಅದು ಅದು ಅವೆರಡನ್ನ ನಾವು ಕಡ್ಡಾಯವಾಗಿ ಅಳವಡಿಸಿಕೊಳ್ಬೇಕು, ಏಕಾದಶಿಯನ್ನು. ಆಮೇಲೆ ಅದೇನು ಕಷ್ಟ ಆಗೋಲ್ಲ. ಹೇಗಿದ್ರು ದಶಮಿ ದಿವಸ ಒಂದು ಭರ್ಜರಿ ಊಟ ಮಾಡಿ, ಮಧ್ಯಾಹ್ನ ದಿನದಕ್ಕಿಂತ ಸ್ವಲ್ಪ ಜಾಸ್ತಿನೇ ಊಟ ಮಾಡಿ, ತೊಂದ್ರೆ ಇಲ್ಲ. ಅವಾಗ ಬೆಳಗ್ಗೆನೂ ಇರ್ಬೋದು, ಏನ್ ತೊಂದ್ರೆ ಇಲ್ಲ, ಒಂದ್ ಟೈಮ್ ಊಟ ಮಾಡೋದು. ಏಕಾದಶಿ ದಿವಸ ಸ್ವಲ್ಪ ಕಷ್ಟ ಆಗ್ಬೋದು. ಕಷ್ಟ ಏನಾಗಲ್ಲ, ನೀವು ತಲೆಯಲ್ಲಿ ಇಟ್ಕೊಂಡಿರ್ತೀರ ಅಷ್ಟು, ಅಯ್ಯೋ ನನಗಾಗಲ್ಲ ನನಗಾಗಲ್ಲ ನಿಮ್ಮ ದೇಹ ರೆಡಿ ಇರ್ತದೆ. ಆಗ ಯಾರು ಏಕಾದಶಿನ, ನನ್ನ ಅನುಭವ, ಈ ಸುಮ್ನೆ ಯಾರ್ಯಾರ್ದೋ ಹೇಳೋದು ಬೇಡ. ಈ ನಾವೇ 7-8 ವರ್ಷದಿಂದ ಮಾಡಿದ್ದೀವಿ. ನಮ್ಮಲ್ಲಿ ಒಂದು ಸ್ಟ್ರಾಂಗ್, ಅಂದ್ರೆ ನಮ್ಮ ಮನಸ್ಸು ಎಷ್ಟು ಗಟ್ಟಿ ಆಗ್ತದೆ, ಅದೇ ಸಂಕಲ್ಪ ಶಕ್ತಿ. ಅದು ಅಷ್ಟು ಸುಲಭ ಇಲ್ಲ. ಯಾಕೆಂದ್ರೆ ಎದುರಿಗೆ ಆಹಾರ ಇರ್ತದೆ, ಉಪವಾಸ ಮಾಡ್ತಾ ಇರ್ತೀವಿ, ಆದ್ರೆ ತಿನ್ನೋದಿಲ್ಲ. ಅದೇ ಮನಸ್ಸನ್ನ ನಿಗ್ರಹ ಮಾಡೋದು. ಅಂದ್ರೆ ಇಚ್ಛಾಶಕ್ತಿ ಡೆವಲಪ್ ಆಗೋದು ಅಂದ್ರೆ ಅದೇ. ಹಾಗಾಗಿ ಮನಸ್ಸು, ಇಂದ್ರಿಯಗಳು ನಿಗ್ರಹ ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂದ್ರೆ ಅದಕ್ಕೆ ಮೂಲವಾಗಿರುವಂಥದ್ದೇ ಏಕಾದಶಿ ವ್ರತ. ಅದಕ್ಕೆ ಸಾಧನೆ ಸಮಯದಲ್ಲಿ ಯಾಕೆ ನಾವೆಲ್ಲ ಕೇಳಿದ್ವಿ, ದೊಡ್ಡ ದೊಡ್ಡದಾಗಿ
ದೇವರು ಉಪವಾಸ ಮಾಡು ಅಂತ ಹೇಳಿದ್ದಾನ? ಅಲ್ಲ, ದೇವ್ರು ಏನ್ ಹೇಳಿದ್ದಾನೆ ಅನ್ನೋದು ಬೇಕಲ್ಲ. ಹ? ಏನ್ ಹೇಳಿದ್ದಾನೆ, ಯಾರ ಹತ್ರ ಒಂದು ಏನ್ ಹೇಳಿದ್ದಾನೆ ಅನ್ನೋದು ಬೇಕಲ್ಲ. ಎಲ್ಲರೂ ನಮ್ಮ ಹಿಂದಿನವರು, ಅವರು ನಿರಂತರವಾಗಿ ಸಾಧನೆ ಮಾಡಿ ಆ ಅದರ ಒಂದು ಸತ್ಯಾಂಶವನ್ನು ತಿಳಿದು ಯಾವ ರೀತಿ ಮಾಡೋದ್ರಿಂದ ನಮಗೆ ಹೇಗೆ ಸಾಧನೆ ಆಗ್ತದೆ ಅನ್ನುವುದನ್ನ ತಿಳಿದು ಆ ಅದರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಋಷಿಮುನಿಗಳು ಹೇಳಿದ್ದಾರೆ. ಅದನ್ನು ನಾ- ನಾವು ನಮಗೆ ಮಾಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿ, ಅದು ದೇವ್ರು ಹೇಳಿದ್ನ, ಅದು ಹೇಳಿದ್ನ, ಇದು ಹೇಳಿದ್ನ ಅಂತ ಹೇಳಿ ನಾವು ಆ ಮೊಂಡುವಾದ ಎಲ್ಲ ಮಾಡಬಾರ್ದು. ಮಾಡಕ್ಕಾಗ್ಲಿಲ್ಲ ಅಂದ್ರೆ ನನಗೆ ಆಗೋಲ್ಲ ಅನ್ಬೇಕು. ಅದು ಬಿಟ್ಟು ದೇವ್ರು ಹೇಳಿಲ್ಲ, ದೇವ್ರು ಹೇಳಿದಾನ, ಅದು ಹೇಳಿದಾನ, ಇದು ಹೇಳಿದಾನ, ಅದೆಲ್ಲ ತಪ್ಪು ತಿಳುವಳಿಕೆ. ಹಾಗೆಲ್ಲ ಮಾಡಬಾರ್ದು. ಹಾಗಾಗಿ ಆ ಅಧ್ಯಾತ್ಮ ಅಂದ್ರೇನೆ ಅದು. ಹಿಂದೆಲ್ಲ ಏನು ಅಂತಂದ್ರೆ ಯಾರಿಗೂ ಅಧ್ಯಾತ್ಮದಲ್ಲಿ ಬಲವಂತ ಮಾಡ್ತಾ ಇರ್ಲಿಲ್ಲ. ಹ? ಅಂದ್ರೆ ನೀನು ಮಾಡು, ಮಾಡ್ಬೇಡ ಹಾಗಿಲ್ಲ. ಯಾಕಂದ್ರೆ ಗುರುಗಳು ಕೂಡ, ಶಿಷ್ಯ ಒಂದು ವೇಳೆ ಗುರುಗಳೇ ನನಗೆ ಜ್ಞಾನ ಕೊಡಿ ಅಂತ ಹೋದ್ರೆ ಹೋದ್ ಕೂಡಲೇ ಹೇಳ್ತಾ ಇರ್ಲಿಲ್ಲ. ಎಷ್ಟೋ ದಿನಗಳು ವರ್ಷಗಳು ಕಾಯಿಸ್ತಾ ಇದ್ರಂತ. ಅವ್ರದ್ದೆಲ್ಲ ಅಂದ್ರೆ ಪರೀಕ್ಷೆ ಮಾಡ್ತಾ ಇದ್ರು, ಇವನಿಗೆ ಎಷ್ಟು ಹಸಿವಿದೆ ಆ ಬ್ರಹ್ಮಜ್ಞಾನ, ಆ ಜ್ಞಾನವನ್ನು ಪಡಿಲಿಕ್ಕೆ ಅಂತ ಪರೀಕ್ಷೆ ಮಾಡ್ತಾ ಇದ್ರಂತೆ. ಇದೆಲ್ಲ ಬಹಳ ಪುರಾಣಗಳಲ್ಲೆಲ್ಲ ಬಹಳಷ್ಟು ಕಥೆಗಳು ಬರ್ತದೆ. ಅಂದ್ರೆ ಗುರು ಶಿಷ್ಯರು, ಅದೇ ಉಪನಿಷತ್ತುಗಳಲ್ಲೆಲ್ಲ ಒಳ್ಳೆ ಕಥೆಗಳು ಬರ್ತದೆ. ಹಾಗೆ ಗುರು ಶಿಷ್ಯರು ಅಷ್ಟು ಕಾಯಿಸ್ತಾ ಇದ್ರು. ಇವಾಗ ಹಾಗಲ್ಲ. ನಾವು ತಗೊಳ್ಳಿ 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 ಅಂತ ಕೊಡ್ಲಿಕ್ಕೆ ಹೋದ್ರು ಅದೊಂದು ರೀತಿ ಈಗ ಬೇಡದ ವಸ್ತು ಆಗಿಬಿಟ್ಟಿದೆ. ಹಾಗೆ ಅಧ್ಯಾತ್ಮ ಅನ್ನೋದು ಅಷ್ಟು ಕಷ್ಟ ಇಲ್ಲ. ಹಾಗಾಗಿ ಅದಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದವರು ಇದ್ದಾರೆ. ಸಾಮ್ರಾಜ್ಯವನ್ನು ಬಿಟ್ಟು ಹೋಗಿ ಕಾಡಲ್ಲಿ ನಿರಂತರ ಸಾಧನೆ ಮಾಡಿದಂಥವ್ರು ಇದ್ದಾರೆ. ಅವರೇ ಬುದ್ಧ, ಮಹಾವೀರ ಇರ್ಬೋದು, ವಿಶ್ವಾಮಿತ್ರ ಇರ್ಬೋದು. ಇವರೆಲ್ಲ ರಾಜರಾದಂಥವ್ರು, ಚಕ್ರವರ್ತಿಗಳಾಗಿ ಮೆರೆದಂಥವ್ರು. ಬಾಹುಬಲಿ, ಭರತ ಚಕ್ರವರ್ತಿ, ಇವ್ರಿಗೆ ಏನು ಕಡಿಮೆ ಇರಲಿಲ್ಲ. ಆರಾಮ್ಸೆ ಉಂಡು ತಿಂದು ಮಜಾ ಮಾಡಿ ಹೋಗ್ಬೋದಿತ್ತು. ಆದ್ರೆ ಆ ಇದರಲ್ಲಿ ಎಲ್ಲರಲ್ಲೂ ಯಾವುದು ಇಲ್ಲ, ಯಾವುದೆಲ್ಲ ನಶ್ವರ. ಅದನ್ನು ಮೀರಿದ ಒಂದು ಶಕ್ತಿ ಇದೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅಂತ ಹೇಳಿ ಒಬ್ಬ ಕೌಶಿಕ ಮಹಾರಾಜ, ದೊಡ್ಡ ಚಕ್ರವರ್ತಿ ಆದಂತಹ ಕೌಶಿಕ ಮಹಾರಾಜ ಸರ್ವಸ್ವವನ್ನು ತ್ಯಾಗ ಮಾಡಿ ಆ ಏನು ನಾನು ಕೂಡ ಆ ಬ್ರಹ್ಮ ತೇಜಸ್ಸನ್ನ ಪಡಿತೀನಿ. ಅದಕ್ಕೆ ಏನು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ, ಬ್ರಹ್ಮ ತೇಜಸ್ಸಿನ ಬಲದ ಮುಂದೆ ಯಾವ ಬಲವೂ ಇಲ್ಲ ಅಂತ ಹೇಳಿ ಆ ಬ್ರಹ್ಮ ತೇಜಸ್ಸನ್ನ ಪಡಿತೀನಿ ನಾನು ಅಂತ ಹೇಳಿ ತಪಸ್ಸು ಮಾಡ್ಲಿಕ್ಕೆ ಅಂತ ಹೇಳಿ ಹೇಳ್ತಾನೆ. ಅವನೇ ವಿಶ್ವಾಮಿತ್ರ, ವಿಶ್ವಕ್ಕೆ ಮಿತ್ರನಾದವನು. ಹಂಗೆ ಕೌಶಿಕ ರಾಜ. ಅಂದ್ರೆ ಅದರ ಅರ್ಥವೇ ಅದು. ನಾವು ಏನೇನೋ ಸಂಪಾದನೆ ಮಾಡಿ ಆ ಶಕ್ತಿ ಬೇಕು, ಈ ಶಕ್ತಿ ಬೇಕು, ಯಕ್ಷಿಣಿಯ ವಶೀಕರಣ, ಆ ವಶೀಕರಣ, ಈ ವಶೀಕರಣ, ನಾನು ಮಂತ್ರ ಸಿದ್ಧಿ ಮಾಡ್ಕೊಳ್ತೀನಿ. ಏನು ಸಾವಿರ ಮಂತ್ರ, ಕೋಟಿ ಮಂತ್ರ ಬರೆಯೋದು ತಿದ್ದೋದು ಯಾವುದೂ ಅಲ್ಲ ನಿಜವಾದ ಅಧ್ಯಾತ್ಮ. ಇವತ್ತು ನಾವು ಏನು ತಿಳ್ಕೊಂಡಿದ್ದೀವಿ, ಏನ್ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಅದು ನಿಜ. ಅಂದ್ರೆ ಇವತ್ತು ನಮ್ಮ ಸುತ್ತಮುತ್ತ ಏನ್ ನೋಡ್ತಾ ಇದ್ದೀವಿ ಅಧ್ಯಾತ್ಮ, ದಿನಾ ಒಂದೊಂದು ದೇವಸ್ಥಾನಕ್ಕೆ ಹೋಗೋದು, ಅದಲ್ಲ ಅಧ್ಯಾತ್ಮ. ಅದಲ್ಲ, ಅದಕ್ಕೂ ಮೀರಿದ ಶಕ್ತಿ ಇದೆ. ಅದೇ ಈ ಬ್ರಹ್ಮಾಂಡ ಬೇರೆ ಅಲ್ಲ, ಪಿಂಡಾಂಡ ಬೇರೆ ಅಲ್ಲ. ಆ ಎರಡರ ಮೂಲ ಸತ್ಯವನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡುವುದೇ ಆ ಹ್ಮ್, ನಿಜವಾದ ಅಧ್ಯಾತ್ಮ. ಅದು ಬಿಟ್ಟು ನಾವು ಇವತ್ತು, ಏಕೆಂದ್ರೆ ನಮ್ಮವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಬರ್ತಾ ಬರ್ತಾ ಸ್ವಲ್ಪ ಸರಳ ಸರಳ ಮಾಡ್ತಾ ಹೋಗಿ ಅದು ತುಂಬಾ ಸರಳ ಆಗ್ಬಿಟ್ಟಿದೆ. ಇತ್ತೀಚೆಗೆ ಅದು ಏನು ಅಧ್ಯಾತ್ಮ ಅಂದ್ರೆ ಎಲ್ಲರೂ ನಾವು ದೊಡ್ಡದು ಏನು ಧರ್ಮಿಷ್ಠರು ಅಂತ ಹೇಳಿ ಓಡಾಡೋರೇ ಆಗಿದ್ದಾರೆ. ನಾವು ದೊಡ್ಡ ಭಕ್ತರು. ಆ, ಹಾಗಾಗಿ ಭಕ್ತರು ಅಲ್ಲ, ಅದೊಂದು ದೊಡ್ಡ ರೋಗ ಅದು. ಭಕ್ತಿ ಎನ್ನುವುದು ಆ ಆಧ್ಯಾತ್ಮ ಮೋಕ್ಷ ಮಾರ್ಗದ ಮೋಕ್ಷಕ್ಕೆ ಪಡೆಯುವ ಮಾರ್ಗ ಅಲ್ಲ ಅದು. ಯಾಕೆಂದ್ರೆ ಅದೊಂದು ಜಸ್ಟ್ ಏನಂತೀವಿ, ಒಂದು ಬೂಟಾಟಿ. ನಿಜವಾಗ್ಲೂ ಭಕ್ತಿ ಇದೆಯಾ? ನಿಜವಾದ ಭಕ್ತಿ ಅಲ್ಲ. ಯಾವಾಗ ನಾವು ಒಬ್ಬ ನಿರ್ವಾಣ ಸ್ಥಿತಿಯನ್ನು ಹೊಂದುವ ಒಂದು ಆತ್ಮ, ಆಗ ಆ ಪರಬ್ರಹ್ಮ ತತ್ವದಲ್ಲಿ ಏನು ಪ್ರೀತಿ ಉಂಟಾಗ್ತದೆ, ಅದೇ ನಿಜವಾದ ಭಕ್ತಿ. ಅಲ್ಲಿವರೆಗೂ ನಾವು ಮಾಡ್ತಾ ಇರೋದು ಯಾವುದೂ ಭಕ್ತಿ ಅಲ್ಲ. ಆ ಭಕ್ತಿ ಅನ್ನೋದು ಕೊನೆಯ ಹಂತ, ಕೊನೆಗೆ ಕಡೆಯ ಕ್ಷಣದಲ್ಲಿ ಉಳಿಯೋದೇ ಭಕ್ತಿ. ಅದು ಬಿಟ್ಟು ಇವತ್ತು ನಾವೇನು ಸ್ಟಾರ್ಟಿಂಗ್ ಅನ್ಕೊಂಡಿದೀವಿ ಅದು ಭಕ್ತಿ ಅಲ್ಲ. ಹ್ಮ್ ಅದು ನಾವು ಅನ್ಕೊಂಡು ಆ ಮಾಡ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆ ಏನು ನಮ್ಮ ಸಾಧನೆಯ ಜೊತೆಗೆ ಉಪವಾಸ ವ್ರತಗಳನ್ನ, ವ್ರತ ಅನ್ನೋದಕ್ಕಿಂತ ನೀವು ಉಪವಾಸ ಅದನ್ನು ಅಳವಡಿಸಿಕೊಳ್ಳಿ. ಯಾರು ಈಗಾಗಲೇ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ, ಪ್ರತಿನಿತ್ಯ ಮಾತ್ರೆ ತಗೊಳ್ಳೋದಿರ್ಬೋದು, ಒಂದಲ್ಲ ಒಂದು ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂತವರು ಪ್ರತಿಯೊಬ್ಬರು ಆ ಉಪವಾಸ ವ್ರತಗಳನ್ನು ರೆಗ್ಯುಲರ್ ಆಗಿ ನೀವು ಅಳವಡಿಸಿಕೊಂಡ್ರೆ ನಿಮ್ಮಲ್ಲೂ ಕೂಡ ಆ ಒಂದು ಶಕ್ತಿ ಅನ್ನೋದು ಜಾಗೃತ ಆಗ್ತದೆ. ಹ್ಮ್. ಆ ಹಾಗಾಗಿ ಪ್ರತಿಯೊಬ್ಬ ಈಗಾಗಲೇ ತುಂಬಾ ಜನ ಮಾಸ್ಟರ್ಸ್ ನಮ್ಮಲ್ಲಿ ಏಕಾದಶಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಒಂದು ಏಕಾದಶಿ 2 ದಿನ ಬಂದಿದೆ. ಅದೇ ಈಗ ಎಲ್ಲರಿಗೂ ತಲೆನೋವಾಗಿರೋದು. ಏನೋ ಒಂದಿನ ಹಂಗೋ ಹಿಂಗೋ ಮಾಡ್ತಿದ್ವಿ, ಇವ್ರೇನು 2 ದಿನ ಎಲ್ಲ ಮಾಡಿಸ್ತಾರಲ್ಲ. ಅದು ಆ ಶಾಸ್ತ್ರಗಳಲ್ಲಿ ಬರ್ತದೆ. 2 ದಿನ ದ್ವಾದಶಿ ಬಂದ್ರೆ
ಆ ಒಂದು ದ್ವಾದಶಿಯನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಆ ಉಲ್ಲೇಖ ಇದೆ. ಹಾಗಾಗಿ ಈ ಸಾರಿ 2 ದಿನ ದ್ವಾದಶಿ 2 ದಿನ ಬರ್ತದೆ. ಹಾಗಾಗಿ ಮೊದಲನೇ ದಿವಸನೂ ಕೂಡ ನಾವು ಏಕಾದಶಿಯ ಅಷ್ಟೇ ಅದು ಮಹತ್ವ ಇರ್ತದೆ. ಹಾಗಾಗಿ ಅದನ್ನು ಮಾಡಬೇಕು ಅಂತ ಹೇಳಿ. ಹಾಗಾಗಿ 2 ದಿನ ಏನ್ ತೊಂದ್ರೆ ಇಲ್ಲ. ವರ್ಷದಲ್ಲಿ ಒಂದಲ್ಲ ಎರಡು ಏಕಾದಶಿ 2 ದಿನ ಬಂದೇ ಬರ್ತದೆ. ಹಾಗಾಗಿ ನಾವೆಲ್ಲ ಮಾಡಿದ್ವಿ. ಫಸ್ಟಿಗೆ ನಾವು ಏನು, ಆ, ಒಂದಿನ 2 ದಿನ ಹೇಗಪ್ಪ ಮಾಡೋದು ಅಂತ ಹೇಳಿ ಅನ್ಕೊಂಡ್ರೆ, ಆದ್ರೆ ಮಾಡಿದ್ವಿ. ಅದೇನು ಕಷ್ಟ ಆಗೋಲ್ಲ. ಹ್ಮ್ ಆರಾಮ್ಸೆ ಮಾಡ್ಬೋದು. ಒಂದು ದಿನ ಮಾಡಿದ್ರೆ ಇನ್ನೊಂದು ದಿನ ಮಾಡೋದೇನು ಕಷ್ಟ ಆಗೋಲ್ಲ. ಆ ನಿಮ್ಗೆ ಬಿಟ್ಟಿದ್ದು ಆಮೇಲೆ. ಈಗಾಗಲೇ ತುಂಬಾ ಜನ ಮಾಸ್ಟರ್ಸ್ ಅದನ್ನು ಮಾಡ್ತಾ ಇದ್ದಾರೆ. ನೀವು ಮಾಡಿ ಆದ್ಮೇಲೆ ನಿಮಗೆ ಬಹಳ ಕಾನ್ಫಿಡೆನ್ಸ್ ಬರ್ತದೆ. ಅಂದ್ರೆ ನನಗೆ ಇಷ್ಟೊಂದು ಶಕ್ತಿ ಇದೆಯಾ ಅನ್ನೋದು ನಿಮ್ಮಲ್ಲೇ ನಿಮಗೆ ಜಾಗೃತ ಆಗ್ತದೆ. ಮನಸ್ಸು ಬಹಳ ಗಟ್ಟಿ ಆಗ್ತದೆ. ಎಂಥ ಸವಾಲುಗಳಿದ್ರೂ ಅದಕ್ಕೆ ಎದೆಗುಂದದೆ ಹೋಗುವಂತ ಒಂದು ಆ ಇಚ್ಛಾಶಕ್ತಿ ಡೆವಲಪ್ ಆಗ್ತದೆ. ಇವಾಗ ನೋಡಿ, ನಾನು ಯಾರೇ ಅಡ್ಡು ಬಂದ್ರೆ ನಾನು ನಿಲ್ಲೋದಿಲ್ಲ. ನಾನು ಸುಮ್ಮನೆ ಹೋಗ್ತೇನೆ. ಯಾಕಂದ್ರೆ 7-8 ವರ್ಷದ ಏಕಾದಶಿ ಶಕ್ತಿ ಆಗಿದೆ, ಎನರ್ಜಿ. ತಡೆದು ನಿಲ್ಲಿಸುವವರಿಲ್ಲ. ಯಾಕಂದ್ರೆ ಅಂದ್ರೆ ಇದು ನಾನು ಅಂತ ಹೇಳ್ಕೊಳ್ಳೋದಲ್ಲ. ಪ್ರತಿಯೊಬ್ಬರಲ್ಲೂ ಆ ಶಕ್ತಿ ಜಾಗೃತ ಆಗ್ತದೆ. ಅದನ್ನು ನಾವು ಪಡಿಬೇಕು, ಸಾಧಿಸ್ಬೇಕು. ಸುಮ್ಮನೆ ಸವಾಲುಗಳನ್ನ, ಎಲ್ಲರ ಬದುಕಿನಲ್ಲೂ ಕೂಡ ಸವಾಲುಗಳು ಬರ್ತದೆ. ನಾನು ಅದೇ ಹೇಳೋದು, ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಅಂದಿದ್ದಾರೆ, ಅವರ ಜೀವನದಲ್ಲೂ ಸವಾಲೇ ಇಲ್ಲದ ವ್ಯಕ್ತಿ ಯಾರು ಇಲ್ಲ. ಸನ್ಯಾಸಿಗೂ ಸವಾಲಿದೆ. ನಾನು ಇಷ್ಟು ದಿನ ಒಂದೇ ಏನು ಸಾಧಿಸ್ಲಿಲ್ಲಲ್ಲ ಅಂತ ಹೇಳಿ ಅವನಿಗೂ ಪ್ರತಿಯೊಬ್ಬರಿಗೂ ಸವಾಲಿದೆ. ಆದ್ರೆ ನಾವು ಅದರಿಂದ ಪಲಾಯನವಾದ ಮಾಡಬಾರ್ದು, ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬಾರ್ದು. ಸವಾಲುಗಳು ಬರುವುದು ತಪ್ಪಿಸಿಕೊಳ್ಳಿಕ್ಕಲ್ಲ, ಎದುರಿಸ್ಲಿಕ್ಕಾಗಿ. ನಾವು ಅವುಗಳನ್ನ ಎದುರಿಸುವ, ಮೆಟ್ಟಿ ನಿಲ್ಲುವ, ಅದನ್ನ ದಾಟಿ ಹೋಗುವ, ಮತ್ತೆ ಅದರಿಂದ ನಾವು ಪಾಠ ಕಲಿಯುವ ಪ್ರಯತ್ನದಲ್ಲಿ ನಾವು ನಿರತರಾಗಿ, ಅದೇ ಸಾಧನೆಯ ಮಾರ್ಗ. ಅದು ಬಿಟ್ಟು ನಾವು ಕಳ್ಳರ ಹಾಗೆ, ಹೇಡಿಗಳ ಹಾಗೆ ಹೆದರಿ ಹಿಂದಕ್ಕೆ ಹೋಗಬಾರ್ದು. ಆ, ನಾವು ಮಾಡಬೇಕಾದ ಕರ್ತವ್ಯ ಏನಿದೆ ಅದ್ರ ಕಡೆಗೆ ಮಾತ್ರ ನಮ್ಮ ಗಮನ ಇರಬೇಕು. ಆವಾಗ ಯಾವ ಶಕ್ತಿಯೂ ನಮ್ಮನ್ನ ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ, ಅದರಲ್ಲಿ ಅಂತಹ ಒಂದು ಇಚ್ಛಾಶಕ್ತಿ, ಮನೋಶಕ್ತಿ, ಅಂದ್ರೆ ಆ ಲೇಜಿನೆಸ್ ಅನ್ನೋದು ನಮ್ಮಿಂದ ಹೋಗಬೇಕು. ನಾವು ದೃಢವಾಗಿ ನಿಲ್ಲುವಂತ ಒಂದು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಬರಬೇಕು ಅಂತಂದ್ರೆ ಅದು ಅದಕ್ಕಿರುವಂತ ಒಂದು ಮಾರ್ಗ, ಉಪವಾಸ ಮಾರ್ಗ. ಅದರಲ್ಲಿ ಏಕಾದಶಿ. ನೀವು ಬೇರೆ ಬೇರೆ ಆಮೇಲೆ ಅದು ಏಕಾದಶಿಯ ಬಗ್ಗೆ ತುಂಬಾ ಪುರಾಣಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಹಾಭಾರತದಲ್ಲೂ ಕೂಡ ಅದು ಪ್ರತಿಯೊಂದು ಏಕಾದಶಿಯ ಬಗ್ಗೆನೂ ಕೂಡ ಅದರ ಮಹತ್ವ, ಅದರ ಬಗ್ಗೆ ಎಲ್ಲ ಉಲ್ಲೇಖ ಮಾಡಿದ್ದಾರೆ. ಆ ಏಕಾದಶಿ ವ್ರತ ಒಂದು ಮಾಡಿದರೆ ಎಲ್ಲಾ ವ್ರತ ಮಾಡಿದ ಫಲ ಬರ್ತದೆ ಅನ್ನುವುದನ್ನೆಲ್ಲ ಆ ಪುರಾಣಗಳಲ್ಲಿ, ಭಾಗವತದಲ್ಲೆಲ್ಲ ಹೇಳಿದ್ದಾರೆ. ಅಂಬರೀಷನ ಕಥೆ ಅಂತ ಹೇಳಿ ಒಂದು ಕಥೆ ಬರ್ತದೆ. ಏನು, ಆಮೇಲೆ ನಾವು ಪದ್ಮ ಪುರಾಣ ಹೇಳುವಾಗ ಒಂದ್ಸರಿ ಹೇಳಿದ್ದೆ ಏಕಾದಶಿ ಮಹತ್ವ ಹೇಗಿರ್ತದೆ ಅಂತ ಹೇಳಿ. ಹಾಗಾಗಿ ಅಳವಡಿಸಿಕೊಳ್ಳಿ. ದೇವರು ಒಳ್ಳೇದು ಮಾಡ್ತಾನೆ ಇದ್ನು ಅದೆಲ್ಲ ಬೇರೆ, ಅದು ಬೇರೆ ಮುಂದಿನ ವಿಚಾರ. ಆದ್ರೆ ನಾವು ಆ ಆರೋಗ್ಯಕ್ಕಾಗಿ ಮತ್ತೆ ನಮ್ಮ ದೃಢ ಮನಸ್ಸು ಗಟ್ಟಿ ಮಾಡ್ಬೇಕು. ಯಾಕೆಂದ್ರೆ ಸಾಧನೆಗೆ ಬೇಕಾಗಿರೋದೇ ಅದು. ಗಟ್ಟಿಯ ಮನಸ್ಸು ಯಾರಿಗಿರ್ತದೆ ಅವರು ಬೆಳಗ್ಗೆವರೆಗೂ ಕೊಡ್ತಾರೆ. ನಮ್ಗೆ ಆಗಲ್ಲಪ್ಪ ಅನ್ನೋರು ಎಷ್ಟೊತ್ತಾಗ್ತದೆ, ಯಾಕಂದ್ರೆ ಮನಸ್ಸು ಮೊದಲೇ ಪ್ರಿಪೇರ್ ಆಗಿರ್ತದೆ, ಎಷ್ಟೊತ್ತಾಗ್ತದೆ ಅಷ್ಟೊತ್ತು ಅಂತೇಳಿ ಮತ್ತೆ 1 ಗಂಟೆ 2 ಗಂಟೆಗೆ ಪಾಚಿಂಗ್ ಮಾಡ್ತಾರೆ. ಹಂಗೆ ಮನಸ್ಸು ಯಾವುದೇ ಒಂದು ಆ, ನಾವು ಕೆಲಸ ಸಾಧಿಸ್ಬೇಕು ಅಂತಂದ್ರೆ ಮನಸ್ಫೂತಂ ಸಮಾಚಾರಿ. ಭಾಗವತದಲ್ಲಿ ಕೃಷ್ಣ ಮನಸ್ಫೂತಂ ಸಮಾಚಾರಿ. ನಿನ್ನ ಮನಸ್ಸನ್ನು ನೀನು ಮೊದಲು ಗಟ್ಟಿ ಮಾಡ್ಕೊ, ಶುದ್ಧ ಮಾಡ್ಕೊ. ಅದರಿಂದ ಎಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ, ಏನೋ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಲ್ಲಿ ಕೂಡ ನಾವು ಧ್ಯಾನ ಸ್ಥಿತಿಯನ್ನು ತಲುಪಬೇಕಂದ್ರೆ ಮನಸ್ಸು ಶೂನ್ಯ ಆಗ್ಬೇಕು. ಅದು ಅಷ್ಟು ಸುಲಭ ಇಲ್ಲ, ಮರ್ಕಟ. ಆ ವಾಯುದೇವರು ಹನುಮಂತನ ಅವತಾರನ್ನೇ ಯಾಕೆ ತಗೊಳ್ಬೇಕು? ಬೇಕಾದಷ್ಟು ಅವತಾರ ಇತ್ತಲ್ಲ, ತಗೋಬಹುದಿತ್ತಲ್ಲ. ಅದು ಜಸ್ಟ್ ಸಿಂಬಾಲಿಕ್ ಆಗಿ ಹೇಳ್ತಾ ಇರೋದು. ಮನುಷ್ಯ ಮರ್ಕಟ. ಈ ಮನುಷ್ಯನ ಬುದ್ಧಿ, ಆ, ಆತ್ಮ ಅನ್ನೋದು ಒಂದು ಮರ್ಕಟ ಇದ್ದಂಗೆ ಇರ್ತದೆ. ಜನ್ಮ ತಗೊಂಡಾಗ ಅಂದ್ರೆ ಕೋತಿ ಸುಮ್ಮನೆ ಹಾರಾಡ್ತಾ ಇರ್ತದೆ. ಅದನ್ನ ನಾವು ಹಿಡಿದು ನಿಲ್ಲಿಸಿದೀವಿ ಅಂತ ಆದ್ರೆ ಜೀವೋತ್ತಮನಾಗಬಹುದು ಅನ್ನುವುದರ ಸಂಕೇತವೇ ಹನುಮಂತ. ಹನುಮಂತನನ್ನ ಜೀವೋತ್ತಮ ಅಂತ ಕರೀತಾರೆ. ಅಂದ್ರೆ ಅಷ್ಟು ಉನ್ನತ ಬ್ರಹ್ಮ ಪದವಿಗೆ ಹೋಗುವ ಸ್ಥಿತಿಯನ್ನ ತಲುಪಿದವನು. ಅಂದ್ರೆ ಮೂಲತಃ ಒಬ್ಬ ಕಪಿಯಾಗಿದ್ದರೂ ಕೂಡ ಸಾಧನೆಯನ್ನ ಮಾರ್ಗವನ್ನ ಹಿಡಿದ ಅಂತ ಆದ್ರೆ ಅವನು ಕೂಡ ಸರ್ವಶ್ರೇಷ್ಠನಾದ ಜೀವ ಆತ್ಮನಾಗಬಹುದು ಅನ್ನುವುದು ಅದರ ಸಂಕೇತ. ಹಾಗಾಗಿ ನಮ್ಮ ಮನಸ್ಸು ಕೂಡ ಒಂದು ಕಪಿ, ಮರ್ಕಟ. ಮನಸ್ಸು ಅನ್ನೋದು ಮರ್ಕಟ, ಅದು ಹಾರ್ತಾ ಇರ್ತದೆ ಮರದಿಂದ ಮರಕ್ಕೆ, ಮರದಿಂದ ಮರಕ್ಕೆ, ಒಂದ್ ಕಡೆ ಕರೆಕ್ಟಾಗಿ ಕುತ್ಕೊಳ್ಳೋದು. ಹಾ ಆದ್ರೆ ಅದನ್ನ ಹಿಡಿದು ನಿಲ್ಲಿಸ್ಬೇಕು ನಾವು. ಒಂದು ವೇಳೆ ಆ ಶ್ವಾಸದಿಂದ ನಾವು ಹಿಡಿದು ನಿಲ್ಲಿಸಿದೀವಿ ಅಂತ ಆದ್ರೆ ನಾವು ಕೂಡ ಆ ಅತ್ಯುನ್ನತ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ, ನಮ್ಮಲ್ಲಿ ಒಂದು ಇಚ್ಛಾಶಕ್ತಿಯನ್ನು ದೃಢ ಮಾಡಲಿಕ್ಕೆ, ನಮ್ಮ ದೇಹದಲ್ಲಿ ಒಂದು ಸ್ಪೆಷಲ್
ಎನರ್ಜಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ, ಒಂದು ದೊಡ್ಡ ಗ್ರೇಟ್ ಏನಂತೀವಿ ಸ್ಟ್ರಾಂಗ್ ರೆಸಿಸ್ಟೆಂಟ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಲಿಕ್ಕೆ ಇರುವ ಒಂದು ಒಳ್ಳೆಯ ಮಾರ್ಗ ಅಂತಂದ್ರೆ, ಇವತ್ತು ನೋಡಿ ಏನೇನೋ ಕಸರತ್ತು ಮಾಡ್ತೀವಿ ದೇಹ ಕರಗ್ಸಕ್ಕೆ, ಆದ್ರೆ ಉಪವಾಸ ಮಾಡೋದಿಲ್ಲ. ಡಯಟ್ ಅಂತ ಏನೇನೋ ತಿಂತೀವಿ, ಏನೇ ಮಾಡ್ತೀವಿ, ಆದ್ರೆ ಉಪವಾಸ ಮಾತ್ರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸಾಕು ಉಪವಾಸ ಮಾಡ್ರಿ, ಯಾವ ಡಯಟ್ ಬೇಕು ಅದ್ರಲ್ಲೇ ಎಲ್ಲ. ಒಂದು ವಾರ ತಿಂದು ಎಕ್ಸ್ಟ್ರಾ ಏನು ಉಳಿದಿರ್ತದೆ ಅದು ಒಂದ್ ದಿವಸದಲ್ಲಿ ಖಾಲಿ ಎಲ್ಲ ಕರೆ ಹೋಗ್ತದೆ, ಎಲ್ಲ ಕ್ಲೀನ್ ಆಗ್ತದೆ. ಜೊತೆಗೆ ಆ, ಒಂದು 5-6 ಸಾರಿ ನಿಮ್ಗೆ ಅಭ್ಯಾಸ ಆದ್ರೆ ಆಮೇಲೆ ನಿಮ್ಗೆ ಅದು ನಿಮಗೆ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಏಕಾದಶಿಯನ್ನ ಮೊದಲೇ ಹುಡುಕ್ತಾ ಇರ್ತೀರಿ, ಯಾವತ್ತು ಬರ್ತಾ ಇದೆ ಈ ಸರಿ ಏಕಾದಶಿ ಅಂತ ಹೇಳಿ. ಅಷ್ಟು ಚೆನ್ನಾಗಿರ್ತದೆ, ಎಂಜಾಯ್ ಮಾಡಿ ಅದನ್ನ. ಆ ಏಕಾದಶಿ ಮುಗಿತದಲ್ಲ, ಮುಗಿದ ಮಾರನೇ ದಿವಸದಿಂದ ನೋಡಿ ಎಂತ ಕಳೆ ಇರ್ತದೆ ಗೊತ್ತಾ. ಮನಸ್ಸು ಎಷ್ಟು ಉಲ್ಲಾಸ ಇರ್ತದೆ, ದೇಹ ಎಷ್ಟು ಹಗೂರ ಇರ್ತದೆ, ಎಷ್ಟು ಫ್ರೆಶ್ನೆಸ್ ಇರ್ತದೆ. ಊಟ ಮಾಡಿ ಸ್ವಲ್ಪ ಹೊತ್ತಿಗೆ ಕೆಲವರಿಗೆ ತಲೆ ತಿರುಗೋದು, ಸುಸ್ತಾದು ಅದಾಗ್ತದೆ ದೇಹ. ಯಾಕೆಂದ್ರೆ ಅದು ನಮ್ಮ ರೆಸಿಸ್ಟೆನ್ಸ್ ಸಿಸ್ಟಮ್ ನಾ ಹೇಳಿದ್ನಲ್ಲ ಚೇಂಜ್ ಆಗಿರ್ತದೆ. ಮೊದಲು ಆಹಾರ ನೀವು ಯಾವಾಗ ಕೊಡೋದಿಲ್ಲ, ಅದು ಚೇಂಜ್ ಆಗಿರ್ತದೆ. ನೀವು ಆಹಾರ ಕೊಟ್ಟ ಕೂಡಲೇ ಅದು ಒಂದೇ ಸರಿ ಅದು ಚೇಂಜ್ ಮಾಡ್ಕೋಬೇಕಲ್ಲ ಇಮ್ಮಿಡಿಯೇಟ್ ಆಗಿ. ಆವಾಗ ಸ್ವಲ್ಪ ನಮ್ಮಲ್ಲಿ ಕೈಕಾಲು ನಡುಗೋದು, ತಲೆ ಸುತ್ತಿದಂಗೆ ಆಗೋದು, ಆ, ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರೋದು ಎಲ್ಲರಿಗೂ ಅದು ಹಾಗಾಗ್ತದೆ. ಸುಮ್ಮನೆ ಮಲಗಿ ಬಿಡೋಣ ಅನ್ಸೋದು, ಹೀಗೆಲ್ಲ ಆಗ್ತದೆ. ಒಟ್ಟು ಹಾಗಾಗ್ತದೆ ಅಂತ ನಾವು ಅದನ್ನ ಏನು ಮಾಡ್ಕೊಳಕ್ ಹೋಗ್ಬಾರ್ದು. ಸ್ವಲ್ಪ ಹೊತ್ತಿಗೆ ಒಂದು ಅರ್ಧ ಗಂಟೆ 1 ಗಂಟೆಲಿ ಸರಿ ಹೋಗ್ತದೆ. ಸ್ವಲ್ಪ ಅವಾಗ ಕೂತ್ಕೊಂಡು ಧ್ಯಾನನೋ ಇಲ್ಲ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತದೆ. ಹಾಗಾಗಿ ಯಾರಿಗೆ ತುಂಬಾ ಆರೋಗ್ಯ ಸಮಸ್ಯೆಗಳಿದ್ದಾವೆ, ಈಗ ಚೆನ್ನಾಗಿರೋರು ಮುಂದೆ ಆರೋಗ್ಯ ಸಮಸ್ಯೆ ಬರಬಾರದು ಅನ್ನೋರು ಆ, ಈ ಏಕಾದಶಿ ವ್ರತವನ್ನ ಅಳವಡಿಸಿಕೊಳ್ಳಿ. ಕಳ್ಕೊಳ್ಳೋದು ಏನೂ ಇಲ್ಲ, ಉಳಿತಾಯ ಆಗ್ತದೆ ಬದಲಾಗಿ. ಒಂದ್ 4-5 ಊಟ ಉಳಿತವೆ ಅರ್ಧದಲ್ಲಿ. ಸೊ ಹಂಗಾಗಿ ಮಾಡಿ, ಎಲ್ಲರೂ ಮಾಡಿ, ಒಳ್ಳೇದಾಗುತ್ತೆ. ಹೇಳುವುದು ನಮ್ಮ ಧರ್ಮ, ಬಿಡುವುದು ನಿಮ್ಮ ಧರ್ಮ, ಅಲ್ಲ ಮಾಡುವುದು ನಿಮ್ಮ ಧರ್ಮ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಕಾಯೇನ ವಾಚಾ ಮನಸೇಂದ್ರಿಯವ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವದ ಕರೋಮಿ ಇಂದ್ರಿಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇವಾಗ ನೋಡಿ ನಾನು ಈಗ ಅದಕ್ಕೆ ಹೇಳೋದು ಸಂಕಲ್ಪ ಶಕ್ತಿ ಎಷ್ಟು ಗಟ್ಟಿ ಇದೆ ಅಂದ್ರೆ, ಹ್ಮ್ ಇವಾಗ ಇವು 8 ವರ್ಷ ಆಗಿಲ್ಲ, ಬಟ್ 7 ವರ್ಷ ಆಗಿದೆ. ಹಾ, ನಾವು ಒಂದೇ ಒಂದು ಏಕಾದಶಿ ಬಿಟ್ಟಿಲ್ಲ. ವರ್ಷದಲ್ಲಿ 24 ಏಕಾದಶಿ ಬರ್ತದೆ, ತಿಂಗಳಲ್ಲಿ 2 ಏಕಾದಶಿ ಬರ್ತದೆ. ಒಂದು ಸಾರಿ ಅಂತೂ ಚಳಿ ಜ್ವರ, ಈಗಲ್ಲ, ಬಹಳ 4-5 ವರ್ಷದ ಹಿಂದೆ ಒಂದು ಹಿಂಗೆ ಮಳೆಗಾಲ, ಎಷ್ಟು ಚಳಿ ಜ್ವರ ಅಂದ್ರೆ ಆದ್ರೂ ಏಕಾದಶಿ ಬಿಟ್ಟಿರ್ಲಿಲ್ಲ ನಾನು. ಅಷ್ಟು ಅಂದ್ರೆ ಅವೆಲ್ಲ ಪರೀಕ್ಷೆಗಳು, ನೋಡೋಣ ಇವ್ನು ಬಿಡ್ತಾನ ಮಾಡ್ತಾನ ಅಂತ ಹೇಳಿ. ಆ ಸ್ನಾನ ಕೂಡ ಮಾಡಕ್ ಆಗದೇ ಇರೋಷ್ಟು ಜ್ವರ, ಚಳಿ ಜ್ವರ. ಆ ಆದ್ರೂ ಬಿಟ್ಟಿರ್ಲಿಲ್ಲ, ಸ್ನಾನ ಕೂಡ ಮಾಡಿದ್ದೆ. ನಮ್ಮ ಮನೇಲಿ ಬೈದ್ರು ನಾನು ಬಿಟ್ಟಿರ್ಲಿಲ್ಲ, ಮಾಡಿದ್ದೆ. ಅಂದ್ರೆ ಆ ಮನುಷ್ಯನನ್ನು ಅಷ್ಟು ಗಟ್ಟಿಗೊಳಿಸ್ತದೆ, ಆ ಮನಸ್ಸಿನ ಗಟ್ಟಿತನ ಇದೆ. ಮಾಡೇ ಮಾಡ್ತೇನೆ, ಅದೇನಾಗ್ತದೆ ಆಗಲಿ. ಜಾಸ್ತಿ ಅಂದ್ರೆ ಅದು ಏಕಾದಶಿ ಮಹತ್ವ ಹೇಳುವಾಗ ಹಾಗೆ ಇದೆ. ಪದ್ಮ ಪುರಾಣದಲ್ಲಿ ನಾನು ಹೇಳುವಾಗ ಹೇಳಿದ್ದೆ ನೋಡಿ, ಪ್ರಾಣ ಹೋದ್ರೂ ಹೋಗ್ಲಿ ಬೇಕಾದ್ರೆ ಆದ್ರೆ ಏಕಾದಶಿ ಬಿಡೋಲ್ಲ ಅನ್ನೋದು ಉಂಟು. ಏನ್ ಜಾಸ್ತಿ ಅಂದ್ರೆ ಏನೇನೋ ಮಾಡಿ ಹಾಳಾಗ್ತದೆ ದೇಹ. ಸಾಧನೆ ಮಾಡಿ ಹಾಳಾದ್ರೆ ತೊಂದರೆ ಇಲ್ಲ. ಸಾಧನೆ ಮಾಡುವ ದಾರಿಯಲ್ಲಿ ಹಂಗ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹ್ಮ್ ಹಂಗಾಗಿ ಆ ಮಾಡಿ, ಎಲ್ಲರೂ ಮಾಡಿ, ಅಳವಡಿಸಿಕೊಳ್ಳಿ. ಕೊನೆ ಪಕ್ಷ ಪ್ರಯತ್ನನಾದ್ರೂ ಮಾಡ್ಬೇಕು. ಅಟ್ಲೀಸ್ಟ್ ನಮ್ಮ ಕೈಲಿ ಒಂದೇ ಸಾರಿ ನಿರ್ಜಲ ಆಗ್ಲಿಲ್ಲ ಅಂತಾದ್ರೂ ಪ್ರಯತ್ನನಾದ್ರೂ ಮಾಡ್ಬೇಕು. ನೀರು ಕುಡ್ದಾದ್ರು, ಕೊನೆ ಪಕ್ಷ ಒಂದು 2 kg 3 kg ಹಣ್ಣು ತಿಂದಾದ್ರು ಮಾಡುವ ಪ್ರಯತ್ನ ಮಾಡಬೇಕು. ಆ, ಏನು ಬೇಡ ಅಂತ ಬಿಡೋದು ಆಗೋಲ್ಲ, ನಮ್ಗೆಲ್ಲ ಆಗೋಲ್ಲ ಅಂತ ರಿಜೆಕ್ಟ್ ಮಾಡಿ ಬಿಡೋದಕ್ಕಿಂತ, ಯಾರು ತುಂಬಾ ಆ ಆಮ್, ಬಿಗಿ ಕೆಲಸ ಮಾಡುವವರು ಹೊರಗಡೆ ಹೋಗಿ ಅವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಹ್ಮ್ ಅಭ್ಯಾಸ ಮಾಡಿದ್ರೆ ಯಾವುದು ಕಷ್ಟ ಆಗಲ್ಲ. ಬಿಗಿ ಕೆಲಸ ಬಟ್ ಅವತ್ತಿನ ದಿನ ನಾವು ಏನಾದ್ರೂ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು, ಬಿಗಿ ಕೆಲಸ ಮಾಡೋದು, ಗಟ್ಟಿ ಕೆಲಸ ಮಾಡೋದು. ಆ, ದೇಹದಂಡನೆ, ದೇಹಕ್ಕೆ ಜಾಸ್ತಿ ಶಕ್ತಿ ಕೊಟ್ಟು ಮಾಡುವ ಕೆಲಸಗಳನ್ನ ಉಪವಾಸ. ಅಂದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಆ, ಒಂದು ಕಡೆ ಕೂರಿಸುವುದು ಅಂತ ಅರ್ಥ. ಉಪವಾಸ, ವಾಸ ಮಾಡೋದು. ಉಪ ಅಂದ್ರೆ ಅದೇ, ಅದನ್ನು ಕೆಲವರು ದೇವರ ಹತ್ರ ಜೊತೆಗೆ ಇರೋದು ಅಂತ ಹೇಳ್ತಾರೆ. ಎಲ್ಲಿದ್ದಾನೆ ದೇವರು? ನಮ್ಮೊಳಗೆ ಇದ್ದಾನೆ. ಅಂದ್ರೆ ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಕೂತ್ಕೊಳ್ಳೋದು ಅಂತ ಅರ್ಥ. ನಮ್ಮ ಜೊತೆಗೆ ನಾವು ವಾಸ ಮಾಡೋದು ಅಲ್ವಾ. ಆ ಆಗ ನಮ್ಮೊಳಗೆ ಇರುವ ದೇವರು ಕಾಣಿಸ್ತಾನೆ. ಆ ಏಕಾದಶಿ ಉಪವಾಸ ಮಾಡಿದ್ರೆ ಎಲ್ಲ ಕಾಣಿಸ್ತಾನೆ. ಆ, ಅಯ್ಯೋ, ಎಷ್ಟೊತ್ತಿಗೆ ಟೈಮ್ ಆಗ್ತದೆ, ಎಷ್ಟೊತ್ತಿಗೆ ದ್ವಾದಶಿ ಶುರು ಆಗ್ತದೆ, ಎಷ್ಟೊತ್ತಿಗೆ ಬೆಳಕರಿತದೆ ಅಂತ ಅನ್ನೋದನ್ನೇ ಕಾಯ್ತಾ ಇರ್ತದೆ ಮನಸ್ಸು. ಬೇರೆ ಯಾರಾದ್ರೂ ಏನಾದ್ರು ಹೇಳಕ್ ಬಂದ್ರೆ ಸುಮ್ಮನೆರಪ್ಪ, ನಾನು ಇವತ್ತು ನಂದೇ ನಂದ ಐತೆ ಅಂತ ಹೇಳುದು.
ಅಂದ್ರೆ ಇಲ್ಲ ಅಂದ್ರೆ ನೋಡಿ, ಕಿವಿ ಎಷ್ಟು ಸ್ಟ್ರಾಂಗ್ ಇರ್ತದೆ. ಯಾರು ಏನ್ ಹೇಳ್ತಾರೆ ಅದನ್ನ ಕೇಳಲಿಕ್ಕೆ ಅರಳಿಸ್ತಾ ಇರ್ತದೆ ಕಿವಿ. ಹಾ, ಕೆಲವು ಕೇಳಲಿಕ್ಕೆ. ಅದೇ ನೀವು ಉಪವಾಸ ಮಾಡಿ, ಏಕಾದಶಿ ಮಾಡಿ, ಈ ಯಾವುದು ಬೇಕಾಗಿಲ್ಲ, ಏನು ಬೇಡ, ನನಗೆ ಸಾಕಪ್ಪ ಅಂತೇಳಿ. ಆಮೇಲೆ ಧ್ಯಾನ ಮಾಡಿ, ಎಷ್ಟು ಎನರ್ಜಿ ಬರ್ತದೆ, ಎಷ್ಟು ಸಮಾಧಾನ ಇರ್ತದೆ, ಎಷ್ಟು ಖುಷಿ ಇರ್ತದೆ. ಆ ಏನು ಬೇಡ, ಹಂಗೆ ಕುತ್ಕೊಂಡು ಇರೋಣ ಅಂತ ಅನಿಸ್ತಾ ಇರ್ತದೆ. ಹೌದಾ, ರಾತ್ರಿ ಧ್ಯಾನ ಮಾಡೋರಿಗಂತೂ ಏಕಾದಶಿ ರಾತ್ರಿ ಒಂದು ಧ್ಯಾನ ಮಾಡಿದ್ರೆ ಬೆಳಗ್ಗೆ ಏಳಕ್ಕೆ ಮನ್ಸಿರಲ್ಲ. ಇನ್ನೊಂದ್ ಸ್ವಲ್ಪ ಬಂದಂಗೆ, ಯಾಕಂದ್ರೆ ಅವ್ರಿಗೆ ಹೊಟ್ಟೆ ಹಸು ಪೂರ್ತಿ ಹೋಗಿರ್ತದೆ, ಬೆಳಿಗ್ಗೆ ಹಸುವೇ ಇರಲ್ಲ. ಆ ಹಾಗಾಗಿ, ಬಟ್ ಆದ್ರೆ ಏನ್ ಮಾಡೋದು, ಬೆಳಿಗ್ಗೆ ಬೇಗ ಎದ್ದು ಊಟ ಮಾಡಬೇಕಲ್ಲ. ಹಾಗಾಗಿ ಮಾಡಿ. ಹ್ಮ್ ಹಾಗಾಗಿ ಆ ಅಳವಡಿಸಿಕೊಳ್ಳಿ ಅದನ್ನ. ಹ್ಮ್ ತಪ್ಪಿಲ್ಲ, ಗೊತ್ತಿರ್ಲಿಲ್ಲ ಇಷ್ಟು ದಿವಸ, ಆಗ್ಲಿಲ್ಲ. ಬಟ್ ಇನ್ನು ಗೊತ್ತಾದ್ಮೇಲೆ ಆದ್ರೂ ನಾವು ಮಾಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಲಿಕ್ಕಲ್ಲ. ಅಲ್ವಾ? ಗೊತ್ತಿಲ್ಲದೆ ಇರುವಾಗ ಮಾಡ್ಲಿಲ್ಲ ಅನ್ನೋದು ತಪ್ಪಲ್ಲ, ಅದು ನಮ್ ಮಿಸ್ಟೇಕ್ ಅಲ್ಲ. ಗೊತ್ತಾದ್ಮೇಲೂ ಕೂಡ ನಾವು ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡಂಗಿಲ್ಲ. ಅದೇ, ಮನುಷ್ಯ ಜನ್ಮ ದುರ್ಲಭವಾದದ್ದು, ಹಾಳು ಮಾಡಿಕೊಳ್ಳಬೇಡಿರು ಚಪ್ಪಗಳಿರ ಅಂತ ಹೇಳಿ ದಾಸರು ಹೇಳುವ ಹಾಗೆ, ಆ ಒಳ್ಳೆ ಗೋಲ್ಡನ್ ಅಪಾರ್ಚುನಿಟಿ ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನ ನಾವು ಕೃತಜ್ಞತೆ, ನನಗೆ ದೇವರು ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಎಂತ ಗೋಲ್ಡನ್ ಅಪಾರ್ಚುನಿಟಿ ಇದು, ಯಾರಿಗೆ ಸಿಗ್ತದೆ? ನಾಯಿ ಒಂದು ಪಶು ಪಕ್ಷಿ ಪ್ರಾಣಿ ಇದೆಯಾ? ಒಳ್ಳೆ ಆಫ್ರಿಕಾದಲ್ಲಿರೋ ಕಾಡು ಜನಾಂಗದವರಿಗೆ ಇದೆಯಾ? ಅಮೆರಿಕದಲ್ಲಿ ಇದ್ದವರಿಗೆ ಇದೆಯಾ? ಮನುಷ್ಯರು ಕೋಟಿಗಟ್ಟಲೆ ದುಡ್ಡಿದ್ದವರಿಗೆ ಇದೆಯಾ? ಆದ್ರೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ. ಎಂತ ಗೋಲ್ಡನ್ ಅಪಾರ್ಚುನಿಟಿ. ಇದನ್ನು ನಾವು ಬಳಸ್ಕೊಂಡು ಉದ್ಧಾರ ಆಗ್ಲಿಲ್ಲ ಅಂತಂದ್ರೆ ಯಾರು ನಮ್ಮನ್ನ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ದೇವರು ಕೂಡ ಹ್ಮ್ ಉದ್ಧಾರ ಇದು ಆತ್ಮಾನ ಆತ್ಮಾನ ಅಂತ ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ. ನಿನ್ನನ್ನು ನೀನೇ ಉದ್ಧಾರ ಮಾಡಿಕೊಳ್ಳುವನು ಹೊರತು ನಾನು ನಿನ್ನ ಉದ್ಧಾರ ಮಾಡ್ಲಿಕ್ಕೆ ಆಗೋದು. ಕೃಷ್ಣ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೋದಿತ್ತಲ್ಲ, ಎಲ್ಲರನ್ನೂ ಬನ್ನಿ ಎಲ್ಲ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ ಮೋಕ್ಷಕ್ಕೆ. ಯಾರು ಉದ್ದವ ಕೇಳಿದ ಕೃಷ್ಣ, ನಾನು ನಿನ್ನ ಜೊತೆ ಬಂದ್ಬಿಡ್ತೇನೆ, ನಾನು ಕರ್ಕೊಂಡು ಹೋಗಿ. ಇಲ್ಲ ಇಲ್ಲ, ನೀನಿನ್ನೂ ಸಾಧನೆ ಮಾಡ್ಬೇಕು, ನಿಂದಿನ್ನೂ ಸಾಧನೆ ಪರಿಪಕ್ವ ಆಗಿಲ್ಲ ಅಂತ ಹೇಳಿ ಕೃಷ್ಣ ಯಾರನ್ನು ಕರ್ಕೊಂಡು ಹೋಗ್ಲಿಲ್ಲ. ಹಾಗೆ ಇಲ್ಲಿ ದೇವರು ಕರ್ಕೊಂಡು ಹೋಗಲ್ಲ, ನಾವು ಹೋಗ್ಬೇಕಲ್ಲಿ. ನಾವು ಸಾಧನೆ ಮಾಡಿ ಏರ್ಬೇಕೆ ಹೊರತು ದೇವರು ಯಾರನ್ನು ಕಾಪಾಡ್ಲಿಕ್ಕೆ ಸರಿ. ಹಾ ಹಾಗಾಗಿ ಸಹಕರಿಸ್ಬೋದಷ್ಟೇ. ಸಾಧನೆ ಮಾಡ್ತೀನಿ ಅಂತ ಹೊರಟವನಿಗೆ ಪ್ರಕೃತಿ ಅವನಿಗೆ ಯಾವುದೋ ಒಂದು ರೂಪದಲ್ಲಿ ಅದಕ್ಕೆ ಬೇಕಾದಂತ ವ್ಯವಸ್ಥೆ, ಸಹಕಾರವನ್ನು ಕೊಡ್ತದೆ. ನಾವು ಪ್ರಯತ್ನಶೀಲರಾಗಿ ಪ್ರಯತ್ನ ಮಾಡಿ ಸಾಧನೆ ಮಾಡಬೇಕು. ಇಲ್ಲದ ಹೊರತು ಯಾರೋ ನಮ್ಮನ್ನು ಉದ್ಧಾರ ಮಾಡ್ತಾರೆ, ಯಾರೋ ಗುರು ನಮ್ಮನ್ನು ಉದ್ಧಾರ ಮಾಡ್ತಾರೆ, ಯಾವುದೋ ನಿಂಬೆಹಣ್ಣು, ಯಾವುದೋ ಭಸ್ಮ, ಯಾವುದೋ ರುದ್ರಾಕ್ಷಿ ನಮ್ಮನ್ನ ಉದ್ಧಾರ ಮಾಡ್ತದೆ, ಯಾವುದೋ ಮಠ, ಯಾವುದೋ ಗದಿ ನಮ್ಮನ್ನು ಉದ್ಧಾರ ಮಾಡ್ತದೆ, ಯಾವುದು ಸಮಾಧಿ ನಮ್ಮನ್ನು ಉದ್ಧಾರ ಮಾಡ್ತದೆ. ಖಂಡಿತ ಅದು ಸಾಧ್ಯ ಇಲ್ಲ. ಹಾಗಾದವರು ಇಲ್ಲ. ತಾತ್ಕಾಲಿಕವಾಗಿ ನಿಮಗೆ ಯಾವುದೋ ಆಸೆ ಆಕಾಂಕ್ಷೆಗಳು ಈಡೇರಿರ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಶಾಶ್ವತ ಪರಿಹಾರ, ಶಾಶ್ವತ ಮೋಕ್ಷದ ಸುಖ ಅನ್ನೋದನ್ನ ಯಾರೂ ಪಡೆದಿಲ್ಲ. ಅಂದ್ರೆ ಮತ್ತು ದುಃಖ ಅನ್ನೋದು ತಪ್ಪಿಲ್ಲ. ಪುನರಪಿ ಜನನಂ ಪುನರಪಿ ಮರಣ. ಕರ್ಮವನ್ನು ಯಾರು ನೋ ಇಂಟರ್ಫಿಯರ್, ಕರ್ಮದಲ್ಲಿ ಯಾರೂ ಇಂಟರ್ಫಿಯರ್ ಆಗೋದು. ಆ, ಯಾವ ಗುರುಗಳು ಇಂಟರ್ಫಿಯರ್ ಆಗೋದಿಲ್ಲ. ನೀವು ಹೋಗಿ ಸುಮ್ಮನೆ, ನೀವು ಈಗ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ, ಅಲ್ಲಿ ಹೋಗಿ ಸುಮ್ಮನೆ ಹೋಗಿ ಬಂದ್ರೆ ಎಲ್ಲ ನಿಮ್ಗೆ ಸೇವೆ ಮಾಡ್ಬೇಕಲ್ಲಿ, ಉರುಳು ಸೇವೆ ಮಾಡಬೇಕು, ಅಲ್ಲಿ ಹೆಜ್ಜೆ ನಮಸ್ಕಾರ ಮಾಡಬೇಕು, ಸುಸ್ತಾಗಿ ಸಾಕೋ ಸಾಕೋ ಅನ್ನಷ್ಟು ಸೇವೆ ಮಾಡಿದ್ರೆ ನಿಮಗೆ. ಇಲ್ಲಾಂದ್ರೆ ಮತ್ತೆ ಹೋದರಿಗೆಲ್ಲ ಭೇದ ಭಾವ ಇಲ್ಲ, ಎಲ್ಲರಿಗೂ ತಥಾಸ್ತು ಮಾಡಿ ಎಲ್ಲರದ್ದು ಕರ್ಮ ಕಳೆದು ಎಲ್ಲರಿಗೂ ಮೋಕ್ಷ ಹೋಗಿ ಎಂಜಾಯ್ ಅನ್ಬಿಡ್ಬೋದಲ್ಲ. ಅವ್ರಿಗೆ ಆ ತಾಕತ್ತಿಲ್ವಾ? ನಾವು ಯಾರಿಗೂ ಇಲ್ಲ ಅಧಿಕಾರ ಇಲ್ಲ ಇನ್ನೊಬ್ಬರನ್ನ ಇಂಟರ್ಫಿಯರ್, ಮಾರ್ಗದರ್ಶನ ಮಾಡ್ಬೋದಷ್ಟೇ. ನಾವು ಸಲಹೆ ಸೂಚನೆಗಳನ್ನ, ಆ ಮಾರ್ಗವನ್ನ ತೋರಿಸ್ಬೋದೇ ಹೊರತು ಆ ಇನ್ನೊಬ್ಬರನ್ನ ಉದ್ಧಾರ ಮಾಡುವ ಆ, ಅಧಿಕಾರ ಯಾರಿಗೂ ಇಲ್ಲ. ಅದು ನೋ ಇಂಟರ್ಫಿಯರ್. ಹಾಗಾಗಿ ನಮ್ಮ ಕರ್ಮವನ್ನ, ಅದೇ ರಕ್ತ ಬೀಜಾಸುರ ಅಂದ್ರೇನೆ ಈ ಇದರಲ್ಲಿ ಬರ್ತದೆ. ಏನು ಅಂತಂದ್ರೆ ಆ ಹ್ಮ್, ಏನೋ ಆ, ಅದೇ ಏನೋ ಬ್ರಹ್ಮಾಂಡ ಮತ್ತೆ ಪಿಂಡಾಂಡ ಅದನ್ನ ವಿಸ್ತರಿಸುವ ಆ, ರೀತಿಯ ಇದು ಯಾವುದು, ಆ, ದಶಾವತಾರಗಳು. ಆಮೇಲೆ ಯಾವುದು ದಶಮಹಾವಿದ್ಯೆ, ಅದರಲ್ಲೆಲ್ಲ ದೇವಿಯ ಹೇಗೆ ತಾನು ಆವಿರ್ಭಾವಗಳಾಗಿ ಬಂದ್ಲು. ಆ ಈ ಇದು ಬರ್ತದೆ ಏನು ಆ ಯಾವುದು ಸಪ್ತಶತಿ, ಮಾರ್ಕಂಡೇಯ ಪುರಾಣ ಅಥವಾ ಸಪ್ತಶತಿ ಅಂತ ಹೇಳಿ ಬರ್ತದೆ ಅಲ್ವಾ. ಭಾಗವತ ಹೇಳ್ತಾ ಇರೋದು ಬೇರೆ ಅಲ್ಲ, ಸಪ್ತಶತಿ ಹೇಳ್ತಾ ಇರೋದು ಬೇರೆ ಅಲ್ಲ, ಎರಡು ಒಂದನ್ನೇ ಹೇಳ್ತಾ ಇದೆ. ಅಂದ್ರೆ ಈ ಸೃಷ್ಟಿ ರಹಸ್ಯ ಮತ್ತೆ ಆತ್ಮದ ರಹಸ್ಯ ಬೇರೆ, ಎರಡೂ ಬೇರೆ ಬೇರೆ ಅಲ್ಲ. ಅದೇ ಅಂಡಾಂಡ ಬೇರೆ, ಅಂದ್ರೆ ಪಿಂಡಾಂಡ ಮತ್ತೆ ಬ್ರಹ್ಮಾಂಡ ಬೇರೆ ಅಲ್ಲ, ಎರಡೂ ಒಂದೇ ಆಗಿದ್ದಾಗ. ಅಂದ್ರೆ ನೋಡಿ, ಫಸ್ಟ್ ಭಾಗವತದಲ್ಲಿ ಬರ್ತದೆ,
ಆ, ಭಾಗವತದಲ್ಲಿ ಅನ್ನೋದಕ್ಕಿಂತ ಏನು ಸಪ್ತಶತಿ ಅಂದ್ರೆ ದೇವಿ ಮಹಾತ್ಮೆ ಅಂತೀವಲ್ಲ ಅದರಲ್ಲಿ ಬರ್ತದೆ. ಮೊದಲು ನಾರಾಯಣ ಮಲಗಿದ್ದ ಶೇಷಶಾಹಿಯಾಗಿ, ಅಂದ್ರೆ ಇನ್ನೂ ಅವಾಗ ಇನ್ನೂ ಸೃಷ್ಟಿ ಅನ್ನೋದು ಆ, ಇದಾಗಿರ್ಲಿಲ್ಲ ಅಂತ ಹೇಳಿ. ಆಗ ಅವನ ಒಂದು ಕಿವಿ, ಎರಡು ಕಿವಿಯಿಂದ ಮಧುಕೈಟಭರು ಹುಟ್ಟಿ ಬರ್ತಾರೆ. ಅಂದ್ರೆ ಈ ಕಡೆ ಬ್ರಹ್ಮ ಇದ್ದ, ಈ ಕಡೆ ಮಧುಕೈಟಭರು. ಆಗ ಅವರಿಬ್ರು ಹುಟ್ಟಿದವರು ಏನ್ ಮಾಡಿದ್ರು, ಆ ಬ್ರಹ್ಮನನ್ನ ಕೊಲ್ಲಲಿಕ್ಕೆ ಹೋದ್ರು. ಆಗ ಆ ಆ ವಿಷ್ಣು ಮಾಯಿ, ಏನು ನಾರಾಯಣನಿಂದ ಒಬ್ಬ ಮಾಯಿ ಬಂದು ಅವರನ್ನ ಏನಿದು ಮಧುಕೈಟಭರು ಅಂದ್ರೆ, ಅದು ಕಿವಿಯಿಂದಲೇ ಯಾಕೆ ಬರ್ಬೇಕು, ಬೇರೆಯಿಂದ ಬರಕ್, ದೇವರು ಅಂತ ದುಷ್ಟರನ್ನು ಯಾಕೆ ಸೃಷ್ಟಿ ಮಾಡ್ತಾನಪ್ಪ, ಅಲ್ವಾ? ದೇವ್ರ ಒಳಗಿಂದನೇ ಅವ್ರು ಬಂದ್ರು ಅಂದ್ರೆ ಅದೆಲ್ಲ ಸಿಂಬಲಿಕ್ ಆಗಿರೋದು, ನಮ್ಮ ಒಳಗೆ ಇರೋದನ್ನ ಹೇಳ್ತಾ ಇರೋದು, ನಾರಾಯಣನ ಒಳಗಿರೋದನ್ನ ಹೇಳ್ತಾ ಇರೋದಿಲ್ಲ. ಮಧು ಕೈಟಭರು, ಮಧು ಅಂದ್ರೆ ಏನು, ಸಿಹಿ. ಕಿವಿ ಅಂದ್ರೆ ಏನು, ಕೇಳಿಸಿಕೊಳ್ಳೋದು ಅಂತ. ಕಿವಿ ಏನ್ ಕೆಲಸ ಮಾಡ್ತದೆ, ಕೇಳಿಸಿಕೊಳ್ಳುವ ಕೆಲಸ ಮಾಡ್ತದೆ. ಮಧು ಅಂದ್ರೆ ಏನು, ಅದನ್ನು ಜೇನು ಅಂತ ಹೇಳ್ತಾರೆ. ಜೇನು ಅಂದ್ರೆ ಸಿಹಿ, ಸಿಹಿಯಾದ ಮಾತುಗಳು ಅಂತ ಅರ್ಥ. ಕೈಟಪರು ಅಂದ್ರೆ ಏನು, ಕೈಟಪರು ಅಂದ್ರೆ ಕಹಿ ಕಹಿ ತೆಗಳಿಕೆಗಳು, ಹೊಗಳಿಕೆ ಮತ್ತೆ ತೆಗಳಿಕೆಗಳು ನಮ್ಮ ಕಿವಿಗೆ ಬರ್ತದೆ. ಆ ಹೊಗಳಿಕೆ ಮತ್ತೆ ತೆಗಳಿಕೆಗಳು ನಮ್ಮ ಬುದ್ಧಿಯನ್ನು ನಾಶ ಮಾಡ್ಲಿಕ್ಕೆ ಬರ್ತದೆ. ಆ ಬುದ್ಧಿ ಅಂದ್ರೆ ಏನು, ಅದೇ ಬ್ರಹ್ಮ. ಅದನ್ನ ನಾಶ ಮಾಡ್ಲಿಕ್ಕೆ ಬರ್ತದೆ. ಆಗ ಏನ್ ಮಾಡ್ತದೆ, ಆ ಮಾಯೆ, ಆ ವಿಷ್ಣು ಮಾಯೆ ಅನ್ನೋದು ಬಂದು ಅವರನ್ನ ಹೊಡೆದು ಹಾಕ್ತಾಳೆ. ಅದು ಮಧುಕೈಟಪರು ಅಂತ. ಅದು ನಮ್ಮೊಳಗೆ ನಡೆಯುವುದನ್ನ ಹೇಳ್ತಾ ಇರೋದು. ಎಲ್ಲೋ ಮಲಗಿದ ಶೇಷಶಾಹಿ ನಾರಾಯಣನ ಬಗ್ಗೆ ಹೇಳ್ತಾ ಇರೋದು. ಆ? ಈಗ 9 ದಿನ ಫೈಟ್ ಆಗ್ತಾ ಇದೆ ಅಂತಂದ್ರೆ ಅದೇ ನಮ್ಮೊಳಗಿರುವ ಅಹಂಕಾರ, ಅಂಧಕಾರ ಮತ್ತೆ ಜ್ಞಾನ ಮತ್ತೆ ಅಜ್ಞಾನದ ನಡುವಿನ ಹೋರಾಟ ಅದು. ಹ್ಮ್. ಹಾಗೆ ಮತ್ತೆ ಚಂಡ, ಚಂಡ ಮತ್ತೆ ಮುಂಡ ಅನ್ನೋರು ಬರ್ತಾರೆ. ಚಂಡ ಮುಂಡ ಅಂದ್ರೆ ಏನು? ಚಂಡ ಅಂದ್ರೆ ಕೋಪ, ಕಾಮ. ಮುಂಡ ಅಂದ್ರೆ ಏನೋ ಕಾಮ. ಕೋಪ ಕಾಮ ಇದೆರಡು ಒಟ್ಟೊಟ್ಟಿಗೆ ಇರುವಂತದ್ದು. ಎಲ್ಲಿ ಕೋಪ ಇರ್ತದೆ, ಎಲ್ಲಿ ಕಾಮ ಇರ್ತದೆ, ಅದು ಸಿಗ್ಲಿಲ್ಲ ಅಂತಂದ್ರೆ ಏನ್ ಬರ್ತದೆ, ಕೋಪ ಬರ್ತದೆ. ನನಗೆ ಸಿಗ್ಲಿಲ್ಲ ಅಂದಾಗ ದ್ವೇಷ ಬರ್ತದೆ, ಕೋಪ ಬರ್ತದೆ. ಹ? ಅವಾಗ ಅದನ್ನ ನಾಶ ಮಾಡುವವರು ಯಾರು? ಅದೇ ಸ್ವರೂಪದಲ್ಲಿರುವಂತ ಕಾಳಿ ಬಂದು ನಾಶ ಮಾಡ್ತಾಳೆ. ಕಾಳಿ ಬೇರೆ ಅಲ್ಲ, ನಮ್ಮೊಳಗೆ ಇರ್ತದೆ. ಅದನ್ನ ನಾವೇ ನಾಶ ಮಾಡ್ಬೇಕು. ನಮ್ಮ ಕೋಪವನ್ನ, ನಮ್ಮ ಕಾಮವನ್ನು ನಾವೇ ನಿಗ್ರಹ ಮಾಡ್ಬೇಕು. ಯಾರೋ ಬಂದು ನಿಗ್ರಹ ಮಾಡೋದು. ಹ್ಮ್. ಇನ್ನು ಧೂಮ್ರಾಕ್ಷ, ಏನು ಧೂಮ್ರಾಕ್ಷ? ಎಲ್ಲ ಮಂಜು 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 ಮಾಯೆ, ಮೋಹ. ಅದೇ ಧೂಮ್ರಾಕ್ಷ ಅಂತ ಹೇಳಿ ಬರ್ತಾರೆ. ಆಮೇಲೆ ಸುಗ್ರೀವ, ಒಳ್ಳೆ ಮಾತು, ಆ ಒಳ್ಳೆ ಮಾತನಾಡಿ ನೈಸ್ ಮಾಡಿ ಮೋಡಿ ಮಾಡಿ, ಆ ಏನು ನಮ್ಮನ್ನ ಆ ಅದೆಲ್ಲ ಏನು. ಆಮೇಲೆ ರಕ್ತ ಬೀಜಾಸುರ ಅಂತ ಹೇಳಿ ಬರ್ತದೆ. ಏನು ರಕ್ತ, ರಕ್ತ ಬೀಜಾಸುರ. ಅವನು ಕೊಂದ್ರೆ, ಅವನು ಕಡಿದ್ರ ಕೂಡಲೇ ಎಲ್ಲೆಲ್ಲೆಲ್ಲ ರಕ್ತ ಬೀಳ್ತದೆ ಅಲ್ಲೆಲ್ಲ ಒಬ್ಬೊಬ್ಬ ರಾಕ್ಷಸ. ಕರ್ಮ, ಅದು ನಮ್ಮ ಕರ್ಮವನ್ನು ಹೇಳ್ತಾ ಇರೋದು. ಕರ್ಮ, ನಾವು ಒಂದು ಕರ್ಮವನ್ನು ತೊಳ್ಕೊಳಕ್ ಹೋಗಿ 10 ಕರ್ಮ ಮಾಡ್ತಾ ಇದ್ದೀವಿ. ಕರ್ಮ ಅನ್ನೋದು ಅದು ನೋಡಿ, ಕರ್ಮ ಎಲ್ಲಿ ಎಲ್ಲಿ ಬೀಳ್ತದೆ ಅದೆಲ್ಲ, ಹೋದಲ್ಲೆಲ್ಲ ಒಂದೊಂದು ಕರ್ಮ ಮಾಡ್ತದೆ. ಅದೇ ರಕ್ತ ಬೀಜಾಸುರ. ಎಲ್ಲೆಲ್ಲಿ ಬೀಳ್ತದೆ, ಬಿದ್ದಲ್ಲೆಲ್ಲ ಒಬ್ಬೊಬ್ಬ ಹುಟ್ಟುತ್ತಾ ಇದ್ದಾನೆ ಅಂತಂದ್ರೆ ಯಾವುದನ್ನ ಹೇಳ್ತಾರೆ, ಕರ್ಮವನ್ನು ಹೇಳ್ತಾ ಇರೋದು. ಅವನು ಯಾರೋ ಒಬ್ಬ ರಕ್ತ ಬೀಜಾಸುರ, ಅವನು ಹುಟ್ಟಿ ಬಂದ, ಅದೆಲ್ಲ ಧಾರಾವಾಹಿಯಲ್ಲಿ. ಹ್ಮ್. ಹಾಗಾಗಿ ಅದು ಪ್ರತಿಯೊಬ್ಬರಲ್ಲೂ ಒಬ್ಬ ರಕ್ತ ಬೀಜಾಸುರ ಇದ್ದ. ಯಾವ್ದು, ಅದೇ ನಮ್ಮ ರಕ್ತ ಬೀಜಾಸುರ. ಅವನು ಹುಟ್ಟತಾನೆ ಇದ್ದಾನೆ. ಅವನನ್ನ ಮತ್ತೆ ಬೀಳದ ಹಾಗೆ, ಭೂಮಿಗೆ ಬೀಳದ ಹಾಗೆ ನಾವು ಕಾಪಾಡ್ಕೊಳ್ಬೇಕು. ಅಂದ್ರೆ ನಾಲಿಗೆಯಲ್ಲಿ ಕಾಪಾಡೋದು ಅಂತಂದ್ರೆ ಆ ಅವನನ್ನ ಹಿಡ್ಕೊಂಡು ಅವನನ್ನು ಕೊಂದು ಅನ್ನೋದು ಬರ್ತದೆ ಅಲ್ವಾ? ಹಾಗೆ ರಕ್ತ ಬೀಜಾಸುರ ಅಂತಂದ್ರೆ ನಮ್ಮ ಕರ್ಮಗಳೇ ರಕ್ತ ಬೀಜಾಸುರ. ಅದು ನಿರಂತರವಾಗಿ ಅದನ್ನು ನಾವು ನಿಗ್ರಹ ಮಾಡಲಿಲ್ಲ ಅಂತಂದ್ರೆ ಅದು ಬೆಳಿತಾನೆ ಹೋಗ್ತದೆ, ಬೆಳಿತಾನೆ ಹೋಗ್ತದೆ, ಬೆಳಿತಾನೆ ಹೋಗ್ತದೆ. ಹಾಗಾಗಿ ನಿಗ್ರಹ ಮಾಡಬೇಕು ಅನ್ನುವುದನ್ನ ಸೂಚಿಸ್ತಾ ಇರುವುದು ರಕ್ತ ಬೀಜಾಸುರ. ಹಾಗಾಗಿ ಆಮೇಲೆ ಶುಂಭ ನಿಶುಂಭ ಅನ್ನೋರು ಬರ್ತಾರೆ. ಅಂದ್ರೆ ಮದ ಮಾತ್ಸರ್ಯ, ಅಂದ್ರೆ ಅಸೂಯೆ. ಎಲ್ಲಾ ಬೇಕು ನನಗೆ, ಎಲ್ಲಾ ಬೇಕು, ನೋಡಿದ್ದೆಲ್ಲ ಬೇಕು, ಕಂಡದ್ದೆಲ್ಲ ಬೇಕು, ಅದನ್ನು ಪಡಿಬೇಕು, ಇದನ್ನು ಪಡಿಬೇಕು ಅಂತ ಯಾವ ಮಟ್ಟಕ್ಕಾದ್ರೂ ಎಳಿತಾ ಹೋಗ್ತಾನೆ ಮನುಷ್ಯ. ಅದು ಏನ್ ಮಾಡ್ತದೆ, ಸರ್ವನಾಶಕ್ಕೆ ಕಾರಣ ಆಗ್ತದೆ. ಆ ಮದ ಮತ್ಸರವನ್ನ ನಾವು ನಿಗ್ರಹ ಮಾಡಬೇಕು. ಹೀಗೆ ನಮ್ಮೊಳಗೆ ಇರುವ ಸೃಷ್ಟಿ ರಹಸ್ಯ, ಬ್ರಹ್ಮಾಂಡದ ರಹಸ್ಯ ಮತ್ತೆ ಈ ಪಿಂಡಾಂಡದ ರಹಸ್ಯ ಬೇರೆ ಬೇರೆ ಅಲ್ಲ. ಅದನ್ನ ಹೇಗೆ ನಿಗ್ರಹ ಮಾಡಬೇಕು, ಇದನ್ನೆಲ್ಲ ನಿಗ್ರಹ ಮಾಡುವುದು ಯಾವಾಗ, ನವರಾತ್ರಿಯಲ್ಲಿ ಉಪವಾಸ ಮಾಡಿದ್ರೆ ಇದೆಲ್ಲ ನಿಗ್ರಹಕ್ಕೆ ಬರ್ತದೆ. ಆಗ ಸಾಧನೆ ಮಾಡಬೇಕು. ಅದು ಅದರ ಸಿಂಬಲ್ ಇರುವುದು. ಆಗ ಒಂದೊಂದು ದೇವಿ ಬಂದು ಒಂದೊಂದು ದಿನ ಅವರನ್ನು ಸಂಹಾರ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅರ್ಥ ಅದೇ. ನಮ್ಮಲ್ಲಿರುವಂತಹ ಒಳ್ಳೆ ಒಳ್ಳೆ ಹೊಗಳಿಕೆ ತೆಗಳಿಕೆಗಳನ್ನ, ಕೋಪ, ಕಾಮ, ಮೋಹ, ಆ ಆಮೇಲೆ ಸುಗ್ರೀವ, ಒಳ್ಳೊಳ್ಳೆ ಆ ನಮ್ಮ ಏನಂತೀವಿ, ನಮ್ಮ ಅತಿ ಬುದ್ಧಿವಂತಿಕೆ, ಆಮೇಲೆ ನಮ್ಮ ಕರ್ಮ, ರಕ್ತ ಬೀಜಾಸುರ ಅಂದ್ರೆ ನಮ್ಮ ಕರ್ಮಗಳು, ಮದ ಮಾತ್ಸರ್ಯ, ಇದನ್ನೆಲ್ಲ ನಾವು ಆ 9 ದಿನ. ಉಪವಾಸ ಮಾಡಿದ್ರೆ ಎಲ್ಲ ತಣ್ಣಗಾಗ್ತದೆ, ಶಾಂತ ಆಗ್ತದೆ.
ಆ ಹಾಗೆ ದಿನ ಒಬ್ರು ದೇವಿ ಬಂದು ಒಳಗಡೆ ನಾಶ ಮಾಡ್ತಾ ಇದೆ. ಇದು ನಿಜವಾದ ನವರಾತ್ರಿ. ಅದು ಬಿಟ್ಟು ನೀವು ದಿನ ಹೋಗೋದು, ಪ್ರಸಾದ ತಿನ್ನೋದು, ಸೀರೆ ಉಡಿಸೋದು, ಆ, ಏನು ಸಾಧಿಸ್ಲಿಲ್ಲ ಅಲ್ಲಿ. ಏನನ್ನೂ ಪಡೀಲಿಲ್ಲ. ಮತ್ತು ಅವಳು ಒಳ್ಳೆ ಸೀರೆ ಉಟ್ಕೊಂಡ್ ಬಂದಿದ್ಲು, ಅವಳು ಅಂತ ಬಂಗಾರ ಹಾಕೊಂಡ್ ಬಂದಿದ್ಲು, ಅಂತ ಬಂಗಾರ. ಅದು ಇನ್ನೂ ಜಾಸ್ತಿ ಆಗ್ತದೆ ಮದ ಮತ್ಸರ್ಯ, ಕೋಪ. ನನ್ನನ್ನು ಕರೀಲಿಲ್ಲ, ನನಗೆ ಹೇಳಲಿಲ್ಲ, ನನ್ನನ್ನು ಬಿಟ್ಟು ಹೋದರು. ಇಂಥದೇ ನಾವು ಇದರಲ್ಲಿ ಏನೋ ಇದನ್ನು ಕರಿತೀವಿ, ಏನೋ ನವರಾತ್ರಿಯನ್ನು ಕರಿತೀವಿ. ಹ್ಮ್. ಇದೆಲ್ಲ ಇತ್ತೀಚೆಗೆ ಬಂದಿದ್ದು, ಹಿಂದೆಲ್ಲ ಯಾವುದೂ ಇರಲಿಲ್ಲ. ಶಾಕ್ಯ ಪದ್ಧತಿ ಇರ್ಬೋದು, ಆಮೇಲೆ ಶಕ್ತಿ ಆರಾಧಕರು ಇರ್ಬೋದು. ಅದು ಇತ್ತೀಚೆಗೆ ಬರ್ತಾ 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 ಅದೆಲ್ಲ ವಿಪರೀತ. ಅಧ್ಯಾತ್ಮ ಅಂದ್ರೆ ಆಡಂಬರ ಅನ್ನುವ ಅದು ದಿಕ್ಕು ತಪ್ಪಿ ಏನೇನೋ ಆಗ್ಬಿಟ್ಟಿದೆ. ಆ ಆ ಧರ್ಮ ಗಿರ್ಮ ಯಾವುದೂ ಇಲ್ಲ. ಇರುವುದು ಒಂದೇ ಧರ್ಮ. ಯಾವುದು ನಮ್ಮ ನಮ್ಮ ಆ ಕರ್ತವ್ಯ ಧರ್ಮ. ನಮ್ಮ ಪಾಲಿನ ಕರ್ತವ್ಯ ಧರ್ಮ, ಅದೇ ಧರ್ಮ. ಧರ್ಮೋ ರಕ್ಷಿತಿ ರಕ್ಷಿತಃ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಯಾವ ಧರ್ಮದ ಬಗ್ಗೆ ಹೇಳಿ? ಹಿಂದೂ ಧರ್ಮನೋ, ಕ್ರೈಸ್ತ ಧರ್ಮನೋ, ಜೈನ ಧರ್ಮನೋ, ಬುದ್ಧ? ಅವಾಗ ಯಾವ ಧರ್ಮನೇ ಇರಲಿಲ್ಲ. ಅಂದ್ರೆ ಈ ತರ ಮತಗಳು ಯಾವುದೂ ಇರಲಿಲ್ಲ. ಇದ್ದಿದ್ದು ಒಂದೇ ಸನಾತನ. ಮತ್ತೆ ಆ ಸನಾತನದಲ್ಲೇ ಮತ್ತೆ ಇಬ್ಬರು ಮತ್ತೆ ಅಧಾರ್ಮಿಕರು ಇದ್ರಲ್ವ. ಅದರ ಅರ್ಥ ಧರ್ಮೋ ರಕ್ಷಿತ ರಕ್ಷಿತ ಅಂದ್ರೆ ಒಳ್ಳೆತನ, ಸತ್ಯ, ನ್ಯಾಯ, ನೀತಿ ಅನ್ನೋದು ಯಾವಾಗ ನಾಶ ಆಗ್ತದೆ, ಅದರ ರಕ್ಷಣೆಗಾಗಿ ನಾನು ಪುನಃ ಆವಿರ್ಭವಿಸಿ ಬರ್ತೇನೆ ಅಂತ ಅದರ ಅರ್ಥ. ಅದು ಬಿಟ್ಟು ಆ ಹಿಂದೂ ಧರ್ಮಕ್ಕಾಗಿ, ಬೌದ್ಧ ಧರ್ಮಕ್ಕಾಗಿ, ಕ್ರೈಸ್ತ ಧರ್ಮ ಅಂತ ಅದರ ಅರ್ಥ ಅಲ್ಲ. ಹಾಗಾಗಿ ಆ ಇದರಲ್ಲಿ ಹೇಳ್ತಾನೆ ನಾನು ಗೀತೆಯಲ್ಲಿ, ಏನು ಅಂದ್ರೆ ನನ್ನವು ಬಹಳಷ್ಟು ಅವತಾರಗಳಿದ್ದಾವೆ. ಭಾಗವತದಲ್ಲಿ ಬರ್ತದೆ, ಗೀತೆಯಲ್ಲೆಲ್ಲ, ಭಾಗವತದಲ್ಲಿ ನನ್ನಷ್ಟು ನಂದು ಬರೀ 24 ಅವತಾರ ಅಲ್ಲ. ಹ್ಮ್. ಬರೀ ಏನೋ ದಶಾವತಾರ ಮಾತ್ರ ಅಲ್ಲ. ಮತ್ತೆ ನನ್ನದು ಒಬ್ಬ ಒಬ್ಬ ಹುಟ್ಟಿ ಬಂದ ಅಂತಂದ್ರೆ ಅವನಲ್ಲಿ ನಾನು ಒಂದು ರೂಪದಿಂದ ಬರ್ತೇನೆ. ಅಂದ್ರೆ ನನ್ನದು ಕೋಟ್ಯಾಂತರ ಅವತಾರಗಳಿದ್ದಾವೆ ಅಂತ ಹೇಳಿ ಆ ಭಗವಂತನೇ ಹೇಳ್ತಾನೆ. ಹಾಗೆ ಒಬ್ಬನಲ್ಲಿ, ಅಂದ್ರೆ ಒಬ್ಬ ಈ ಭೂಮಿಗೆ ಬಂದ ಅಂದ್ರೆ ಅವನಲ್ಲಿ ನಾನು ಒಂದು ರೂಪದಿಂದ ಬರುತ್ತೇನೆ. ಹಾಗಾಗಿ ನನಗೆ ಒಂದೆರಡು ಅವತಾರ ಅಂತಲ್ಲ, ನಿಂಗೆ ಗುರುತಿಸ್ಲಿಕ್ಕಾಗಿ 24 ಅವತಾರ ಅಷ್ಟೇ. ವಿಶೇಷವಾಗಿ ಗುರುತಿಸ್ಲಿ ಅಂತ 24 ಅವತಾರ ಹೇಳ್ತಾ ಇದ್ದೇನೆ ನಾನು. ಕೇಶವ, ಮಾಧವ, ನಾರಾಯಣ ಅಂತ ಹೇಳಿ 24 ಅವತಾರವನ್ನು ನಾವು ಹೇಳ್ತೀವಿ. ಹಾಗೆ ಹ್ಮ್ ಆಧ್ಯಾತ್ಮ ಅಂದ್ರೆ ಅದ್ರ ಇರೋ ರಹಸ್ಯ ಅಂದ್ರೆ ಕಥಾರೂಪವಾಗಿ ಉಪನಿಷತ್ತು ಮತ್ತೆ ಆ ವೇದಗಳಲ್ಲಿ ಏನಿದೆ ಅದನ್ನ ಹೇಳುವ ಪ್ರಯತ್ನವನ್ನು ನಮ್ಮ ಋಷಿಮುನಿಗಳು ಮಾಡಿದ್ದಾರೆ ಹೊರತು, ಆ ಹೇಗೆ ನಾವು ಈಗ ಒಂದು ಕಥೆಯನ್ನು ಹೇಳಿ ನೀತಿ ಕಥೆ ಅಂತ ಹೇಳ್ತೀವಿ ನೋಡಿ, ಆ ಕಥೆಯ ಮೂಲಕ ಏನೋ ಒಂದು ಸಂದೇಶ, ಇದರಿಂದ ನಾವು ತಿಳ್ಕೊಳ್ಳೋದೇನು. ಈಗ ಒಂದು ಸಿನಿಮಾ ಮಾಡ್ತೀವಿ, ಆ ಸಿನಿಮಾ ಮೂಲಕ ಏನೋ ಒಂದು ಮೆಸೇಜ್ ಇರ್ತದೆ. ಆ ಅಲ್ವಾ? ಹಾಗೆ ಒಂದು ಪ್ರತಿಯೊಂದು ಪಾಠ ಇರ್ತದೆ, ಆ ಪಾಠ ಒಂದು ಏನೋ ಕಥೆ ಇರ್ತದೆ, ಆ ಕಥೆಯ ಮೂಲಕ ನಮ್ಗೆ ಏನೋ ಒಂದು ಸಂದೇಶ ಇರ್ತದೆ, ನೀತಿ ಕಥೆ ಅಂತ. ಹಾಗೆ ಪುರಾಣಗಳು ಅಷ್ಟೇ. ಅದು ನಡೆದಿತ್ತೋ ಬಿಡದಿತ್ತೋ ಅದೆಲ್ಲ ಗೊತ್ತಿಲ್ಲ. ಅದು ಎಷ್ಟೋ ಘಟನೆಗಳು ನಡೆದೇ ಇಲ್ಲ. ಆದರೆ ಆ ಮೂಲಕ ನಮಗೆ ಆ ಸೃಷ್ಟಿ ರಹಸ್ಯವನ್ನ, ನಮ್ಮೊಳಗೆ ಇರುವ ಆತ್ಮದ ರಹಸ್ಯವನ್ನ, ಮತ್ತೆ ಆ ಆತ್ಮದ ಸಾಧನೆಯ ದಾರಿಯನ್ನ ರಹಸ್ಯವಾಗಿ ಒಳಗೆ ಅದನ್ನ ಕಥಾರೂಪವಾಗಿ ಮತ್ತೆ ಓದ್ಲಿ. ಎಲ್ಲ ಬ್ರಹ್ಮಸೂತ್ರಗಳು ಅಂತ ಬರ್ತಾರೆ, ಏನೋ ಏನೋ ಇದ್ರಲ್ಲಿ ಅದನ್ನು ಓದಿರಿ ತಲೆ ಕೂಡ ಅರ್ಥ ಆಗಲ್ಲ ಬ್ರಹ್ಮಸೂತ್ರಗಳು. ಅದು ಏನು ಹೇಳಲಿಕ್ಕೆ ಹೊರಟಿದೆ ಅದ್ರ, ಯಾಕೆಂದ್ರೆ ಅದಕ್ಕೆ ಪ್ರತಿಯೊಬ್ಬರು ಭಾಷೆಗಳನ್ನು ಬರೀತಾರೆ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜ ಎಲ್ಲರೂ ಭಾಷೆ ಬರೆದಿದ್ದಾರೆ. ಬ್ರಹ್ಮಸೂತ್ರಗಳು ಅಂತ ಹೇಳಿ ಬರ್ತದೆ. ಆದ್ರೆ ಅದು ಯಾರಿಗೂ ಅರ್ಥ ಆಗೋಲ್ಲ ಅದು. ಆ, ಅಂದ್ರೆ ಎಲ್ಲ ಫಾರ್ಮುಲಾ ತರ ಇರ್ತದೆ. ಈ ಜನಸಾಮಾನ್ಯರಿಗೆ ಏನು ಅರ್ಥ ಆಗ್ಬೇಕು? ಅದಕ್ಕೆ ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶದಿಂದ ಆ ಬ್ರಹ್ಮಸೂತ್ರಗಳನ್ನ ಏನ್ ಮಾಡಿದ್ರು, ಕಥಾರೂಪವಾಗಿ ಹೇಳುವ ಪ್ರಯತ್ನ ಮಾಡಿದ್ರು ನಮ್ಮ ಋಷಿಮುನಿಗಳು. ಅದೇ ಪುರಾಣಗಳು. ಅದಕ್ಕೆ ಎಲ್ಲ ಪಾತ್ರಗಳನ್ನ ಸೃಷ್ಟಿ ಮಾಡಿದರು. ಆ ಪಾತ್ರಗಳು ಸೃಷ್ಟಿ ಮಾಡಿ ಕೆಲವೊಂದು ಸನ್ನಿವೇಶಗಳನ್ನ, ಆಮೇಲೆ ಅವರದೇ ಎಲ್ಲವನ್ನ ಸೃಷ್ಟಿ ಮಾಡಿ ಹೇಳ್ತಾ ಹೋದ್ರು. ಮಹಾಭಾರತ ನಡೆಯೋದಕ್ಕಿಂತ 600 ವರ್ಷಕ್ಕಿಂತ ಹಿಂದೆನೆ ಮಹಾಭಾರತ ರಚನೆ ಆಗಿತ್ತು ವೇದವ್ಯಾಸರಿಂದ. ಹಾಗೆ ಆ ಹಾಗೆಲ್ಲ ಅದೆಲ್ಲ ಪ್ರತಿಯೊಂದರಲ್ಲೂ ನಾವು ತಿಳ್ಕೊಂಡು ಹೋಗ್ಬೇಕು. ನಾವಿವತ್ತು ಏನೋ ಭ್ರಮೆಯಲ್ಲಿದ್ದೀವಿ, ಅದು ಅಧ್ಯಾತ್ಮ ಅಲ್ಲ. ನಾವು ತಿಳ್ಕೊಳ್ಬೇಕಾದದ್ದು ಬೇರೆನೇ ಇದೆ. ಹಾಗಾಗಿ ಆ ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು, ಜೊತೆಗೆ ಭೋಗ ಜೀವನ ಜೊತೆಗೆ ಯೋಗ ಜೀವನ ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ. ಆಯ್ತಾ? ಎಲ್ಲ ನಿದ್ದೆನೇ ಮಾಡಿಬಿಟ್ರೆ ಇನ್ನು, ಎಲ್ಲ ಮಲಗಿಬಿಟ್ರೆ. ಓಕೆ ಮಾಸ್ಟರ್ಸ್, ಯಾರಿಗಾದ್ರು ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ಮಾಡಿ ಮಾತಾಡಿ. ಇಲ್ಲಾಂದ್ರೆ ನಾವು ಇದು ಮಾಡೋಣ. ವಾಟರ್ ಇವತ್ತೇನು ಯಾರು ವಿಡಿಯೋ ಆನ್ ಮಾಡಿಲ್ಲ. ಹ್ಮ್ ಇದೀರಾ ಎಲ್ಲ?
ಮಲಗಿಬಿಟ್ರ ಅಂತ. ಹಾ, ಲತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಹಾ, ನಮಸ್ತೆ ಮಾಸ್ಟರ್. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ತೆ ಸರ್. ನನಗೆ ಹ್ಮ್, ಆಮ್, ತಿಳ್ಕೊಳಕ್ಕೆ ಆಗ್ಲಿಲ್ಲ. ಕಾಲು ತುಂಬಾ ಊತ ಬಂದು ಬೇರೆ ಯಾವ್ದೋ ಕಾರಣಕ್ಕೆ ಊತ ಬಂದಿದೆ ಅಂದ್ಕೊಂಡೆ. ಮತ್ತೆ ತುಂಬಾ ಪೇನ್, ಬಹಳ ಪೇನ್ ಬರುತ್ತೆ ಸರ್. ನಾನು ಹ್ಮ್ ಹಂಗಾಗಿ ನಿಲ್ಲಿಸ್ಬಿಟ್ಟೆ, ಭಯಪಟ್ಟು ಏನೋ ಎಲ್ಲ ಹೆಚ್ಚು ಕಮ್ಮಿ ಆಯ್ತು ಅಂತ. ಹ್ಮ್ ಹ್ಮ್ ಶೋಲ್ಡ್ರು ಮತ್ತೆ ಹಿಂಡಿ ನೋವು ಸ್ಟಾರ್ಟ್ ಆಯ್ತು. ಕಾಲು ಎಲ್ಲ ಭಯಂಕರ ಪೇನ್. ಎಲ್ಲ ಕ್ಲೆನ್ಸಿಂಗ್ ಆಗ್ತಾ ಇರ್ತದೆ ಮೇಡಮ್, ಕ್ಲೀನಿಂಗ್ ನಾವು ಮೊದಲೇ ಹೇಳ್ತಾ ಇದೀವಲ್ಲ, ಮೊದಲು 40 ದಿವಸದ ಅದು ಸ್ವಲ್ಪ ಇಡೀ ನಿಮ್ಮ ದೇಹ ಬಾಡಿ ಎಲ್ಲ ಕ್ಲೀನಿಂಗ್ ಪ್ರೋಸೆಸ್ ಇರ್ತದೆ. ಕಾಯನುಪಾಸನ, ಹ? ಅಥವಾ ಅದು ಕಾಲು ಕಾಲು ಊತ ಬಂದಿದ್ದು ಅದಕ್ಕೆ. ಕಾಲು ಊತ ಎಲ್ಲರಿಗೂ ಬರ್ತದೆ. ನೀವು ಚೇರ್ ಮೇಲೆ ಕೂತ್ಕೊಂಡಿರ್ತೀರಲ್ವಾ, ಅದು ಎನರ್ಜಿ ಫ್ಲೋ ಆಗಿ ಎನರ್ಜಿ ಸ್ಟೋರ್ ಆಗಿರ್ತದೆ. ಅದು ಪೇನ್ ಅಲ್ಲ, ಅದು ಪೇನ್, ಕಾಲು ಪೇನ್ ಬಂದಿಲ್ಲಲ್ಲ, ಅದು ಊತ ಬಂದಿದೆ ಅಷ್ಟೇ. ಬಟ್ ಅದು ಹೋಗ್ತದೆ, ಅದೇನಾಗಲ್ಲ. ಅದಕ್ಕೆ ನೀವು ಕಾಲು ಮಡಚಿ ಕೂತ್ಕೊಳ್ಬೇಕು. ಸ್ವಲ್ಪ ಓಡಾಡಿ ರಿಲ್ಯಾಕ್ಸ್ ಮಾಡಿ. ಬೆಳಿಗ್ಗೆ ನಾವು ಎಕ್ಸರ್ಸೈಸ್ ಮಾಡಿಸ್ತೀವಿ, ಅದೆಲ್ಲ ಮಾಡಿದ್ರೆ ಎಕ್ಸರ್ಸೈಸ್ ಎಲ್ಲ ಮಾಡ್ತೀನಿ. ಮಾಡ್ತೀರಿ. ಆಮೇಲೆ ಹ್ಮ್ ನೀವು ರಾತ್ರಿ ಎಲ್ಲ ಬರೀ ನೀವು ಚೇರ್ ಮೇಲೆ ಕೂತ್ಕೊಂಡಿರ್ತೀರಲ್ವ, ಆ ಕಾಲು ನಾವು ಕೆಳಗೆ ಇಟ್ಕೊಂಡು ಕೂತಿರ್ತೀವಲ್ಲ, ಹಾಗಾಗಿ ಅದು ಎನರ್ಜಿ ಎಲ್ಲ ಹೋಗಿ ಹೋಗಿ ಸ್ಟೋರ್ ಆಗಿರ್ತದೆ ಅಷ್ಟೇ. ಅದು ಸ್ಟಾರ್ಟಿಂಗ್ ಅಲ್ಲಿ ಅದು ಕೆಲವರಲ್ಲಿ ಅದು ಕಾಣಿಸ್ಕೊಳ್ತದೆ. ಆಮೇಲೆ ಆಮೇಲೆ ಅದೇನು ನೋವಲ್ಲ, ಅದು ಪೇನ್ ಅಲ್ಲ. ಆಮೇಲೆ ಆಮೇಲೆ ಒಂದು ದಿನ ಇಲ್ಲದೆ ಧ್ಯಾನ. ಏನೇನೋ ನಿಮಗೆ ಪೇನ್ ಬರ್ತಾ ಇದೆ ಅಂದ್ರೆ ಅಲ್ಲಿ ಎಲ್ಲ ನಿಮಗೆ ಹೀಲಿಂಗ್ ಆಗ್ತಾ ಇದೆ ಅಂತ ಅರ್ಥ. ಅಲ್ಲ, ನಾನು ಇದು 3 ವರ್ಷದಿಂದ ಧ್ಯಾನ ಮಾಡಿದ್ರುನು ಮತ್ತೆ ಇನ್ನೂ ಇದೆಯಾ ನನ್ನ ಶರೀರದಲ್ಲಿ ಹೀಲ್ ಆಗೋದು ಅಂತ ಇದು ಸ್ಪೆಷಲ್ ಎನರ್ಜಿ ಮೇಡಮ್, ಇದು ನಾನು ಏನು ಹೇಳಿ. ಹಾ. ಕೆಲವರಂತೂ ಒದ್ದಾಡಿ ಹೋಗ್ತಾರೆ, ಅಷ್ಟು ನನಗೆ ಹಂಗೆ ಆಗ್ತಿದೆ. ನನಗೀಗ 9 ಗಂಟೆಯಿಂದ 10:30, 11 ಒಂದು ಸೆಕೆಂಡ್ ಸುಮ್ನಿರಲ್ಲ ನನ್ನ ಶರೀರ. ನನ್ನ ಕಣ್ಣು ಮಾತ್ರ ಮುಚ್ಚಿರ್ತೀನಿ, ವಿಲಿ 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 ಒದ್ದಾಡ್ತಾನೆ ಇರ್ತೀನಿ, ತುಂಬಾ ಒದ್ದಾಡ್ತೀನಿ. ಹೌದು, ಇದು ಎನರ್ಜಿನೇ ಬೇಡ ಹಾಗೆ. ಬೇಡ ಸಾಕು, ನಿಲ್ಸೇ ಬಿಡೋಣ, ಇಷ್ಟು ಕಷ್ಟ ಆಗ್ತಿದೆ. ಏನಿಗಳು ಸಾಕು ಸಾಕಪ್ಪ, ಇದು ಯಾವನಿಗೆ ಬೇಕು ಅನಿಸ್ತದೆ. ಹಂಗೆ ಆಗಿದೆ ನನಗೆ. ಅದೇ ಬಿಟ್ಟು ಮೇಡಮ್. ಬಿಟ್ಟು ಮಾಡಿದ್ದೀನಿ. 6 ದಿನ ಕಂಟಿನ್ಯೂ 9ರಿಂದ 7 ಮಾಡಿದ್ದೀನಿ. 6 ದಿನ, ಹ್ಮ್. 2 ದಿನ ಗ್ಯಾಪ್ ಕೊಟ್ಟೆ. ಮತ್ತೆ ಮನ್ಸು ಕೇಳಲಿಲ್ಲ. 7ನೇ ದಿನ ಮತ್ತೆ ಒಂದ್ ದಿನ ಕುತ್ಕೊಂಡೆ. ಮತ್ತೆ ಪೇನ್ ಜಾಸ್ತಿ ಆಯ್ತು. ಬೇಡ, ಆರಾಮಾಗಿ ಇದ್ನಲ್ವಾ, ಹಂಗೆ ಇದ್ಬಿಡೋಣ ಅಂತ ನಿಲ್ಲಿಸ್ಬಿಟ್ಟೆ. ಆದ್ರೆ ಮತ್ತೆ ನಾನು ಮತ್ತೆ ಶುರು ಮಾಡಿದ್ದೀನಿ. ಇಲ್ಲ, ಅದೆಲ್ಲ ಚಾಲೆಂಜಸ್ ಇರ್ತವೆ. ಆ, ನೀವು ಸ್ವಲ್ಪ ಅದು ಗ್ರಿಪ್ ಸಿಗುವವರೆಗೂ ಮತ್ತೆ ಕ್ಲೀನಿಂಗ್ ಪ್ರೋಸೆಸ್ ಹೀಲಿಂಗ್ ಆಗುವವರೆಗೂ ಅದೇ 40 ದಿನ ಚಾಲೆಂಜ್ ಟಾಸ್ಕ್ ಅದು. ಹ್ಮ್? ಆ, ಅದನ್ನು ನೀವು ಫೇಸ್ ಮಾಡಲೇಬೇಕು. ಕರ್ಮ ಕಳಿಬೇಕು ಅಂದ್ರೆ, ಆ, ಕರ್ಮ ಕಳಿಬೇಕು, ಹೀಲಿಂಗ್ ಆಗಬೇಕು, ಕಾಯನುಪಾಸನ ಆಗಬೇಕು ಅಂದ್ರೆ ಅದೆಲ್ಲ ಪ್ರೋಸೆಸ್ ಇರ್ತದೆ. ಹ? ಆ, ತುಂಬಾ ಇರಿಟೇಷನ್ ಆಗ್ತದೆ ನಿಮ್ಗೆ. ಹಂಗೆ ಆಗ್ತಿತ್ತು. ಹೇಳಿದ್ನಲ್ಲ, ಕೂರೋದು ಕಷ್ಟ ಅನ್ನುವಷ್ಟು ಹಿಂಸೆ ಆಗ್ತದೆ. ಆದ್ರೆ ಹ್ಮ್ ಅದನ್ನು ನಾವು ಫೇಸ್ ಮಾಡೋದು, ಬೇರೆ ಆಪ್ಷನ್ ಇಲ್ಲ. ನೀವು ಇಲ್ಲ ಅಂದ್ರೆ ಅದನ್ನ ಹಾಗೆ ಹೊತ್ಕೊಂಡು ತಿರುಗಬೇಕಾಗ್ತದೆ. ಹ್ಮ್ ಅಂದ್ರೆ ಬೇರೆ ರೀತಿ ಅನುಭವಿಸ್ಬೇಕಾಗ್ತದೆ, ಅದೇ ಜೀವನದಲ್ಲಿ. ಹ್ಮ್ ಬೇರೆ ಪೇನ್, ಅದೇ ಬೇರೆ ಪೇನ್ ಆಗಿ ಕಾಡ್ತದೆ ಅದು. ಅದು ಈ ವರ್ಷಾನುಗಟ್ಲೆ ಅದನ್ನು ಅನುಭವಿಸೋದಕ್ಕಿಂತ ಇಲ್ಲಿ ಸ್ವಲ್ಪ ದಿನದಲ್ಲೇ ಅದನ್ನು ಕಳ್ಕೊಳ್ಬಿಡೋದು ಬೆಟರ್ ಅಲ್ಲ. ಹ್ಮ್. ಎಡಗೈ ಫುಲ್ ಝೋಮ್ ಬರುತ್ತೆ. ಹ್ಮ್. ಹ್ಮ್, ತುಂಬಾ ಒಂಥರ ಮರಗಟ್ಟುತ್ತೆ ಅಂತಾರಲ್ಲ, ಆ ತರ ಹೋಗ್ಬಿಡುತ್ತೆ ಎಡಗೈ. ಅದು ನೋಡಿ ನೀವು, ನೀವು ಈಗ ನಾವು ಚೇರಿಗೆಲ್ಲ ಅದು ಸಪೋರ್ಟ್ ಕೊಟ್ಟು ನಾವು ಹೇಗಾದ್ರೂ ಕೂತ್ಕೊಂಡ್ರೆ ಹಾಗಾಗ್ತದೆ ಒಂದು ಟೈಮ್. ಅದಕ್ಕೆ ಮಧ್ಯೆ ಮಧ್ಯೆ ಎದ್ದು ಎಚ್ಚರ ಆದಾಗ ರಿಲ್ಯಾಕ್ಸ್ ಮಾಡ್ತಾ ಇರಬೇಕು. ಕೈ ಕಾಲು ಜಾಡಿಸಿ ಹೀಗೆಲ್ಲ ತಿರುಗಿಸಿ ರೊಟೇಟ್ ಮಾಡ್ತಾ ಇರಬೇಕು. ಕೆಲವೊಮ್ಮೆ ಅದು ಹಂಗ ನಿಮಗೆ ಈಗ ಯೋಗ ನಿದ್ರೆ ಮಾಡುವಾಗ ಅವೇರ್ನೆಸ್ ಇರಲ್ಲ. ಕೆಲವ್ರದ್ದು ಕುತ್ತಿಗೆ ಗಿತಿಗೆ ಆ ಕಡೆ ಈ ಕಡೆ ಇದಾಗಿರ್ತದೆ, ಪೇನ್ ಅಲ್ಲಿ ಹಂಗೆ ಹಿಡ್ಕೊಂಡಿರ್ತದೆ. ಕೆಲವೊಮ್ಮೆ ಕೈ, ಈಗ ನಾವು ಈಗ ಚೇರಲ್ಲಿ 2 ಕಡೆ ಹ್ಯಾಂಡಲ್ ಇರ್ತದಲ್ಲ, ಒಂದ್ ಕಡೆ ಹ್ಮ್ ಯಾವ್ದಾದ್ರು ಒತ್ತಿದಂಗಾಗಿ ಕೆಲವೊಮ್ಮೆ ಅದು ಜೋಮ್ ಹಿಡ್ದಂಗೆ ಆಗಿರ್ತದೆ. ಹ್ಮ್. ಅದನ್ನು ನೀವೆಲ್ಲ ಎದ್ದು ರಿಲ್ಯಾಕ್ಸ್ ಮಾಡ್ಕೊಂತಿರ್ಬೇಕು. ಅದಕ್ಕೆ ಬೆಳಿಗ್ಗೆ ಎಕ್ಸಸೈಸ್ ಮಾಡಿಸೋದು ನಿಮಗೆ ಅದ. ಮಾಡ್ತೇನೆ ನಾನು. ಬೆಳಿಗ್ಗೆ ಎದ್ದು ಯಾವ ಮಾಡಿ. ಹ್ಮ್. ಹ್ಮ್ ಹೇಳಿದ್ನಲ್ಲ ಮೇಡಮ್, 41 ದಿನ ನಿಮಗೆ ಅದು ಯಾವ ರೀತಿ ಕ್ಲೆನ್ಸಿಂಗ್ ಆಗ್ತದೆ ಅಂದ್ರೆ ಕೆಲವರಿಗೆ ಡಿಸೆಂಟ್ರಿ ಎಲ್ಲ ಸ್ಟಾರ್ಟ್ ಆಗ್ತದೆ
ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತದೆ, ಕೆಲವರಿಗೆ ಅಳು ಬರ್ತದೆ, ವಿಚಿತ್ರ. ಅದೆಲ್ಲ ಒಟ್ಟಿನಲ್ಲಿ ಅವ್ರವ್ರದ್ದು ಹೇಗಿರ್ತದೆ ಅವ್ರದ್ದು ಬ್ಯಾಲೆನ್ಸು ಆ ರೀತಿ ಅದು ಕ್ಲೀನ್ ಆಗ್ತದೆ. ಒಂದಿನ ಮೊನ್ನೆ ಧ್ಯಾನ ಮಾಡ್ತಾ ಕೂತ್ಕೊಂಡು ಕರೆಕ್ಟ್ 1 ಗಂಟೆ 10 ನಿಮಿಷ 5 ನಿಮಿಷದೊಳಗೆ ದೊಡ್ಡ ಕನ್ನಡಿ ಬಿದ್ದು ಒಡೆದೋಯ್ತು ನಮ್ಮ ಮನೇಲಿ ಹ್ಮ್ ರಾತ್ರಿ. ಹ್ಮ್ ನನಗೆ ತುಂಬಾ, ಎಲ್ರು ಮಲಗಿದ್ರು, ತುಂಬಾ ಭಯ ಆಯ್ತಂದ್ರೆ ಇಡೀ ಶರೀರ ನಡಿಗ್ಬಿಡ್ತು. ಹ್ಮ್ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು. ಮತ್ತೆ ಬೆಳಗ್ಗೆ ಎದೆಯೆಲ್ಲ ಫುಲ್ ಪೇಯ್ನ್ ಇತ್ತು ಆ ಭಯಕ್ಕೆ. ಹ್ಮ್ ಹ್ಮ್ ಅಂದ್ರೆ ನಿಶಬ್ದ ಇದ್ದಾಗ ಒಂದೇ ಸಾರಿ ಸೌಂಡ್ ಬಂದಿರ್ತದಲ್ಲ, ಹೆದರಿರ್ತಾರೆ. ತುಂಬಾ ಸೌಂಡ್ ಬಂತು, ಹಂಗಾಗಿ ತುಂಬಾ ಭಯ ಪಟ್ಟೆ. ಹಾಗೆ. ಮತ್ತೇನು ಯಾರನ್ನು ಎಬ್ರಿಸೋದು ಏನಿಲ್ಲ, ಕಂಟಿನ್ಯೂ ಧ್ಯಾನ ಮಾಡ್ತಾನೆ ಇದ್ದೆ, ಕಣ್ ಬಿಡ್ಲಿಲ್ಲ, ಏನ್ ಮಾಡ್ಲಿಲ್ಲ, ಭಯ ಪಟ್ಟೆ ಅಷ್ಟೇ. ಹ್ಮ್ ಹೌದು, ಆಗ್ತದೆ ಮೇಡಮ್ ಅದೆಲ್ಲ. ಹಾ, ಓಕೆ. ಸರಿ. ಓಕೆ ಮೇಡಮ್, ಮಾಡಿ ಒಳ್ಳೇದಾಗ್ಲಿ. ಹಾ, ಚಾಲೆಂಜಿಂಗ್ ಆಯ್ತು. ಇರ್ತದೆ, ಬಟ್ ನಿಮ್ದು ಹೀಲಿಂಗ್ ಆಗ್ತಾ ಇದೆ, ಆಗ್ಲಿ. ಹಾ, ಬಟ್ ನೀವು ಫೈಟ್ ಮಾಡ್ಬೇಕು. ನೀನಾ ಅಂತ ಜಿದ್ದಾಜಿದ್ದಿ ಹೋರಾಟ. ಹ್ಮ್ ಹ್ಮ್ ಸರಿ. ಹೌದು. ಅದೇನು ಪರ್ಮನೆಂಟ್ ಅಲ್ಲ ಮೇಡಮ್, ಸದ್ಯದಲ್ಲಿ ಕ್ಲಿಯರ್ ಆಗ್ತದೆ. ಆಯ್ತು. ಓಕೆ, ವಾಣಿ ಥ್ಯಾಂಕ್ ಮಾಸ್ಟರ್. ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ವಾಣಿ ಮಾಸ್ಟರ್ ಮಾತಾಡಿ. ಸರ್ ನಮಸ್ತೆ ಸರ್. ಎಲ್ಲ ಆತ್ಮ ಬಂಧುಗಳಿಗೆ ಪ್ರಣಾಮಗಳು. ನಮಸ್ತೆ ಹಾ, ಸರ್. ನಮಸ್ತೆ ಮೇಡಮ್. ಕೇಳಿಸ್ತಾ ಇದೆಯಾ ಸರ್? ಹಾ, ಕೇಳಿಸ್ತಾ ಇದೆ, ಮಾತಾಡಿ. ಮಾತಾಡಿ ಮಾತಾಡಿ. ಸರ್ ನಾನು ಶುರು ಮಾಡಿದ್ದಷ್ಟೇ ಇವಾಗ. ಅಂದ್ರೆ ಸ್ವಲ್ಪ ದಿವಸದಿಂದ ಯೂಟ್ಯೂಬ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದೆ. ಅಂದ್ರೆ ಹ್ಮ್ ಕಂಟಿನ್ಯೂಸ್ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಆದ್ರೂ ದಿನ ಮಾಡ್ತಾ ಇದ್ದೆ. ಹ್ಮ್ ರಾತ್ರಿ ಇಡೀ ಕೂರ್ತಾ ಇರ್ಲಿಲ್ಲ. ಹ್ಮ್ ನಂಗೆ ಮೊದ್ಲಿಂದನೂ ನಿದ್ದೆದು ಸಮಸ್ಯೆ ಇತ್ತು ಸಣ್ಣ ವಯಸ್ಸಿಂದಲೂ. ಹ್ಮ್ ಆದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಇತ್ತೀಚೆಗೆ ಅಷ್ಟೇ ಸರಿ ಹೋಗಿತ್ತದು. ಒಳ್ಳೆ ಹ್ಮ್ ನಿದ್ದೆ ಆರಾಮದಲ್ಲಿ ಮಾಡ್ತಾ ಇದ್ದೆ. ಈಗ ಹ್ಮ್ ಇನ್ನು ಗುಡಾಕೇಶವಕ್ಕೆ ಬಂದಿನ್ನು ಅದೇ ಅದನ್ನು ಇದು ಅದನ್ನು ಕಿತ್ಕೊಂಡು ಬಿಟ್ರಿ ಅಂತೀರಾ? ಹಾ, ಇಲ್ಲ ಸರ್, ಅದೆಲ್ಲ ಭಾಗ್ಯ ಅಲ್ಲ ಸರ್. ಹಾ, ಹಾಗೆ ಈಗ ಪ್ರಯತ್ನದಲ್ಲಿದ್ದೇನೆ ಸರ್. ಆಲ್ಮೋಸ್ಟ್ ಒಂದು 3-4 ಗಂಟೆ ಹ್ಮ್ ಓಕೆ. ನಿದ್ದೆ ಮಾಡ್ತೇನೆ. ದಿವಸದಿಂದ 1.5 ಗಂಟೆ ತನಕ ಕೂರ್ತಾ ಇದ್ದೆ, ನಿನ್ನೆ 1 ಗಂಟೆ ತನಕ ಹ್ಮ್ ರಾತ್ರಿ. ಆಮೇಲೆ ಬೆಳಿಗ್ಗೆ 3 ಗಂಟೆ 4 ಗಂಟೆಗೆ ಎದ್ದೇಳುದು ಆತರ. ಹ್ಮ್ ಇನ್ ಮಾಡ್ತೇನೆ ಸರ್ ನಾನು. ಇದು ಖಂಡಿತ ಮಾಡ್ತೇನೆ ಅಂತ ತುಂಬಾ ವಿಶ್ವಾಸ ಇದೆ ಸರ್ ನನ್ಗೆ. ಅಷ್ಟೇ ಅಷ್ಟೇ, ನೀ ಏನಿಲ್ಲ, ಮೆಂಟಲಿ ಸ್ಟ್ರಾಂಗ್ ನಾವು ಪ್ರಿಪೇರ್ ಆದ್ರೆ ಹೌದು. ಅಷ್ಟು ಮಾಡಿದಂಗೆನೆ. ಇಲ್ಲ ಏನ್ ಸರ್, ನಿಮ್ಮ ಮಾತುಗಳೇ ಎಲ್ಲದಕ್ಕೆ ಕಾರಣ ಇದು. ಅಷ್ಟೇ ಇಷ್ಟು ಅಷ್ಟೇ. ಹೌದು ಸರ್, ತುಂಬಾ ಮೋಟಿವೇಟಿಂಗ್ ಇರ್ತದೆ. ಇವತ್ತಿನ ಸೆಷನ್ ಅಂತೂ ಒಳ್ಳೆ ರೆಕಾರ್ಡ್ ಮಾಡಿ ಇಟ್ಟುಕೊಳ್ಳುವಾಗಿತ್ತು ಸರ್. ನನ್ಗೆ ಹೇಳಿದಾಗಿತ್ತು, ಒಳ್ಳೆ ಎಲ್ರು ರೆಕಾರ್ಡ್ ಮಾಡಿ ಯಾವಾಗ್ಲೂ ಕೇಳುವಾಗಿತ್ತು ಸರ್. ಅಷ್ಟು ಹ್ಮ್. ಅದೇ ಹಾಗೆ. ಹ್ಮ್. ಚೆನ್ನಾಗಿತ್ತು ಇವತ್ತಿದ್ದು. ನೀವು ಇದು ಹೇಳುವ ದೃಷ್ಟಿ ಬೇರೆ ಇದೆ. ಹೌದು. ಬ್ರೇಕ್ ಆಗ್ತಿದೆ ನಿಮ್ದು ವಾಯ್ಸ್. ವಿಡಿಯೋ ಆಫ್ ಮಾಡಿಲ್ಲ ಅಂದ್ರೆ. ಹೌದಾ ಸರ್? ಇಲ್ಲ, ಮಾತಾಡಿ. ಹಾ ಸರ್, ಇವತ್ತಿದ್ದು ಅದೇ ತುಂಬಾ ಚೆನ್ನಾಗಿತ್ತು ಸರ್, ಇವತ್ತಿದ್ದು ಸೆಷನ್. ನೀವು ಪುರಾಣ ಕಥೆಗಳೆಲ್ಲ ಹೇಳುದು, ಅದ್ರಲ್ಲಿ ಬರುವ ಪಾತ್ರಗಳನ್ನೆಲ್ಲ ಪ್ರತಿಯೊಂದನ್ನು ಹೇಳುವುದ ನೋಡುವ ದೃಷ್ಟಿಯೇ ಬೇರೆ ಸರ್. ಹಾ, ನನ್ಗೂ ಬರ್ತದೆ ಸರ್. ಹೌದು, ತುಂಬಾ ತುಂಬಾ ಚೆನ್ನಾಗಿರ್ತದೆ. ತುಂಬಾ ಖುಷಿ ಆಯ್ತು ಸರ್. ಆಮೇಲೆ ಸತ್ಯಯುಗದ ಬಗ್ಗೆ ನೀವು ಹೇಳಿದ್ದು, ಅದು ಪ್ರತಿಯೊಬ್ಬನಿಗ ವಿಶೇಷ ಯಾವತ್ತು ಎಲ್ಲೂ ಕೇಳಿರದಂತ ವಿಷಯ. ಸತ್ಯಯುಗ ಅಂದ್ರೆ ಪ್ರತಿಯೊಬ್ಬ ಮನಸ್ಸಲ್ಲಿರ, ಗ್ರಾಮ ಆಗಿರ್ಬೋದು, ರಾಜ್ಯ ದೇಶ ಎಲ್ಲ ಸತ್ಯಯುಗವೇ ಆಗ್ತದೆ. ಎಷ್ಟು ಅದ್ಭುತ ಸರ್, ಎಲ್ಲೂ ಹಾ, ಕೇಳಲಿಲ್ಲ ಆ ತರದ್ದು. ಇವತ್ತು ಕೂಡ ಹಾಗೆ ಹನುಮಾನಿನ ವಿಷಯ ಇದನ್ ಅದು ಯಾಕೆ ಮರ್ಕಟ ಹನುಮಾನನ್ನೇ ಯಾಕೆ ಹೇಳ್ತಾರೆ ಹಾಗೆ, ಇದು ಪ್ರಾಣ ಶಕ್ತಿ ಅಂದ್ರೆ ಮನಸ್ಸು ಮರ್ಕಟ ಹೇಳ್ತಾರೆ. ಆಮೇಲೆ ಮನಸ್ಸನ್ನ ಹಿಡಿದಿಟ್ಟುಕೊಳ್ಳಿಕ್ಕೆ ಹನುಮಾನನ್ನೇ ಪೂಜೆ ಮಾಡ್ತಾರೆ. ತುಂಬಾ ಹಾ. ಅದ್ಭುತ ಸರ್, ಈವರೆಗೆ ಕೇಳಲಿಲ್ಲ. ತುಂಬಾ ಖುಷಿ ಆಯ್ತು. ಆತರ ಹ್ಮ್. ತುಂಬಾ ಮೋಟಿವೇಟಿಂಗ್ ನನ್ಗೆ ಇವತ್ತಿನ ಫಸ್ಟ್ ಇದ್ರ ಬಗ್ಗೆ, ಏಕಾದಶಿ ಬಗ್ಗೆ, ಸಂಕಲ್ಪದ ಬಗ್ಗೆ ಎಲ್ಲ ನಾನು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೆ ತುಂಬಾ ದಿವಸದಿಂದ. ಸಂಕಲ್ಪ ಶಕ್ತಿ ನಂದು ಜಾಸ್ತಿ ಆಗ್ಲೇಬೇಕು ಅಂತ ತುಂಬಾ ಹಠ ಬಂದಿತ್ತು ನನ್ಗೆ. ಹಾಗೆ ಸ್ವಲ್ಪ ಸ್ವಲ್ಪ ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ, ಅವಧಿ ಇದು ಧ್ಯಾನದ್ದು ರಾತ್ರಿದ್ದು
ಮಾಡ್ತಾ ಮಾಡ್ತಾ ಇನ್ನು ಮಾಡ್ತೇನೆ, ನಂಗೆ ತುಂಬಾ ವಿಶ್ವಾಸ ಬಂದಿದೆ. ಹ್ಮ್ ಆಮೇಲೆ ಅದೇ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಮಾಡ್ಬೇಕಾ. ಇವತ್ತು ನಂದು ಮನ್ಸಲ್ಲಿ ತುಂಬಾ ದಿವಸದಿಂದ ಒಂದ್ ಸ್ವಲ್ಪ ಅಂದ್ರೆ ಒಂದ್ 2-3 ತಿಂಗಳಿಂದ ಓದ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇಲ್ಲಿ ನಮ್ಗೆ ಸ್ವಲ್ಪ ಟೈಮ್ ವ್ಯತ್ಯಾಸ ಇರೋದ್ರಿಂದ ಫಸ್ಟ್ ಧ್ಯಾನಕ್ಕೆ ಕೂಡ 9 ಗಂಟೆ ಅಂದ್ರೆ ಇಲ್ಲಿ 7:30 ಆಗಿರ್ತದಷ್ಟೇ. ಸ್ವಲ್ಪ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಇತ್ತ, ಹಾಗೆ ನನ್ಗೆ ಇಲ್ಲಿ ನಾನು ಮನೆಗೆ ಬರುವಾಗ್ಲೇ ಇಲ್ಲಿ 10:30 ಅಂದ್ರೆ ಅಲ್ಲಿ ಊರಲ್ಲಿ 12 ಗಂಟೆ ಎಲ್ಲ ಆಗ್ತಾ ಇತ್ತು. ಹಾಗೆ ನಾನು ಎಲ್ಲಿರೋದು ನೀವು? ಮಸ್ಕತ್ ಅಲ್ಲಿ ಇರೋದು ಸರ್. ಎಲ್ಲಿ? ಒಮಾನ್, ಮಸ್ಕತ್ ಅಲ್ಲಿ. ಓಕೆ ಓಕೆ, ಓಮನ್. ಹೌದು. ಹಾ ಹಾ. ಅದೇ ಹಾಗೆ ನನ್ಗೆ ಅದ್ ನಿಮ್ ಮಗ ಝೂಮ್ ಅಲ್ಲಿ ಜಾಯಿನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೌದು ಸರ್. ಜೊತೆ ಹೋಗಿದ್ದೀರ ಅನ್ಸುತ್ತಲ್ಲ? ಹೌದು, ಅವನೀಗ ಇಲ್ಲಿಲ್ಲ, ಅವನು US ಅಲ್ಲಿ ಇದ್ದಾನೆ. ಓಕೆ. ನಾನು ಮತ್ತೆ ಯಜಮಾನ್ರು ಇಲ್ಲಿದ್ದೇವೆ. ಓಕೆ ಮೇಡಮ್. ಹಾ, ಮಾತಾಡಿ ಮಾತಾಡಿ. ಹಾಗೆ ನಂಗೆ ಸ್ವಲ್ಪ ಲೇಟ್ ಆಗ್ತಿತ್ತು. ಇನ್ನು ಇವತ್ತಂತೂ ನಾನು 1-2 ದಿವಸದಿಂದ ಝೂಮಿಗೆ ಜಾಯಿನ್ ಆಗ್ಲೇಬೇಕು ಅಂತ ನಿನ್ನೆ ಕೂಡ ಆಗ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ಇದು ಮಾಡಿದ್ದೆ, ಜಾಯಿನ್ ಆಗಿದ್ದೆ. ಇವತ್ತು ಹಾಗೆ ಬಂದೆ. ಬೆಳಿಗ್ಗೆ ನನ್ಗೆ ಒಂದ್ ಸ್ವಲ್ಪ ಅಂದ್ರೆ ಆ ಧ್ಯಾನದಲ್ಲಿ ಬೇರೆ ತರ ವಿಷನ್ಸ್ ಮತ್ತೆ ಆತರ ಎಲ್ಲ ಏನ್ ಬರುದಿಲ್ಲ ಸರ್. ಆದ್ರೆ ಇದೆಲ್ಲ ಕೇಳಿ ಕೇಳಿ ನಾನು ಸತ್ಸಂಗದ್ದೆಲ್ಲ ಕೇಳಿ ಕೇಳಿ ಅದನ್ನ ತುಂಬಾ ಅಳವಡಿಸ್ಲಿಕ್ಕೆ ಜೀವನ ಇದು ಡೇ ಟು ಡೇ ಲೈಫ್ ಅಲ್ಲಿ ತುಂಬಾ ಪ್ರಯತ್ನ ಪಡ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ನಾನು ಸ್ವಲ್ಪ ದಿವಸದಿಂದ ಪುಸ್ತಕ ಓದಬೇಕು ಓದಬೇಕು ಅಂತ, ಯಾವ್ದು ಓದುದು ಅಂತ, ಆಮೇಲೆ ಕೊನೆಗೆ ಭಗವದ್ಗೀತೆಯನ್ನ ಪೂರ್ತಿ ಸರಿಯಾಗಿ ಅಧ್ಯಯನ ಮಾಡಿ ಇದು ಮಾಡ್ಬೇಕು ಅಂತ ಇವತ್ತು ಬೆಳಿಗ್ಗೆ ಅದಕ್ಕೆ ಮುಹೂರ್ತ ಬಂತು ಸರ್. ಹಾಗೆ ಬೆಳಿಗ್ಗೆ ನಾನು ಓದ್ತಾ ಇದ್ದೆ ಫಸ್ಟ್. ಮತ್ತೆ ನಿನ್ನೆ ರಾತ್ರಿ ನಿದ್ದೆ ಇಲ್ಲದ್ರಿಂದ ಓದ್ಲಿಕ್ಕೂ ಸ್ವಲ್ಪ ಕಷ್ಟ, ತುಂಬಾ ನಿದ್ದೆ ಬರ್ತದೆ. ಹಾಗೆ ಸ್ವಲ್ಪ 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 ಆಗಿ ಓದ್ತೇನಂತ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೆ, ಓದಿದ್ದೆ, ಭಗವದ್ಗೀತೆ ಸ್ಟಾರ್ಟ್ ಮಾಡಿದ್ದೆ. ಸಂಜೆ ಹೊತ್ತಲ್ಲಿ ನೀವು ಅದ್ರದ್ದೇ ಕಳ್ಸಿದ್ರಿ ಸರ್. ಅರೆ ಇದು ಬಂತಲ್ಲ ಅಂತ. ಹೌದು, ಗ್ರೂಪ್ ಅಲ್ಲಿ ಹಾಕಿದ್ರಲ್ಲ ಸರ್. ಆಮೇಲೆ ಇದು ಏಕಾದಶಿ ಕೂಡ ಮಾಡ್ಬೇಕು ಅಂತ ಇಲ್ಲ, ಅದ್ರ ಬಗ್ಗೆಯೂ ನೀವು ಕಳ್ಸಿದ್ರಿ. ಅದಾಗಿ ನಾನು ಅದು ಮಾಡ್ಲೇಬೇಕು ಅಂತ ಅದು ಕೂಡ ಸ್ವಲ್ಪ ಸಂಕಲ್ಪ ಶಕ್ತಿ ಜಾಸ್ತಿ ಆಗ್ಲೇಬೇಕು ಅಂತ. ಆಮೇಲೆ ಅದಕ್ಕೆ ರಿಲೇಟೆಡ್ ಇದು ಕೂಡ ಹಾಕಿದ್ರಿ, ವಿಡಿಯೋ ಕೂಡ ಹಾಕಿದ್ರಿ. ಆ ತರದ ಸನ್ನಿವೇಶಗಳು 1-2 ಆಗ್ತಾ ಇದೆ. ಮತ್ತೆ ವಿಶೇಷದ ಇದೇನು ಆಗ್ತಾ ಇರ್ಲಿಲ್ಲ. ಆದ್ರೆ ತುಂಬಾ ಇದು ಮಾತುಗಳನ್ನೆಲ್ಲ ನಾನು ಅಳವಡಿಸ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತೇನೆ ಸಾಧ್ಯ ಆದಷ್ಟು. ವೆರಿ ಗುಡ್. ಮಾಡಿ. ನಾವು ಈಗ ಇದ್ರೆ ಇದೆ ಇದರಲ್ಲಿ ಈಗ ಆಲ್ರೆಡಿ ಒಂದ್ಸರಿ ನಾವು ಭಗವದ್ಗೀತೆ ಫುಲ್ ಸೆಷನ್ ಮಾಡಿದ್ವಿ. ಈಗ ಪುನಃ ಮಾಡ್ಬೇಕು ಅಂತ ಹೇಳಿ ನಾಳಿಂದ ಅದೇ ಮಾಡ್ಬೇಕಂತ ಪ್ಲಾನಿಂಗ್ ಇದೆ. ತುಂಬಾ ಥ್ಯಾಂಕ್ಸ್ ಸರ್. ಇದು ನಂದು ಈ ತರದ್ದೆಲ್ಲ ಅನುಭವ ತುಂಬಾ ಖುಷಿ ಆಗ್ತದೆ ಸರ್. ಅದು ನಾನು ಮನ್ಸಲ್ಲಿ ಅಂದುಕೊಳ್ತಾ ಇರುದು ಇದ್ದದ್ದು ಆ ತರ ತುಂಬಾ ಅನುಭವಗಳಾಗಿದೆ. ಮಾಡಿ ಸರ್ ಆದಷ್ಟು ಬೇಗ, ಕಾಯ್ತಾ ಇದ್ದೇನೆ ನಾನು. ಹೌದು ಹೌದು. ಎಷ್ಟು ಸಾರಿ ತಿಳ್ಕೊಂಡು ಗೀತೆ ಕಡಿಮೆನೆ ಅದು. ಹೌದು ಸರ್. Okay. ಒಂದು ಪ್ರಶ್ನೆ ಇತ್ತು ಸರ್. ಸರ್, ಚಿಕ್ಕ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು ಅಂತ ಹೇಳ್ತಾರಲ್ಲ, ಈಗ ಅಂದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಧ್ಯಾನ ಮಾಡಿಸ್ಬೇಕು ಮಕ್ಕಳಿಗೆ ಅಂತ. ಅದು ಅಲ್ಲದೆ ನಾವು ಧ್ಯಾನಕ್ಕೆ ಬರುವುದಕ್ಕೆ ಮೊದ್ಲು ಅಂದ್ರೆ ಯಾರು ಧ್ಯಾನ ಮಾಡ್ತಾ ಇಲ್ಲ ಅಂತ ಕುಟುಂಬಗಳಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡ್ಸುದಂತ ಇದು ಮಾಡ್ತಾರಲ್ಲ ಸರ್. ದೇವರಲ್ಲಿ ಕೇಳ್ಲಿಕ್ಕೆ ಹೇಳ್ತಾರೆ, ಆರೋಗ್ಯ ಕುಡಿ, ಆಯುಷ್ಯ ಕುಡಿ, ಐಶ್ವರ್ಯ ಕುಡಿ ಎಲ್ಲ ಕೇಳ್ತಾರಲ್ಲ ಸರ್. ಆಮೇಲೆ ಹಿರಿಯರಿಗೆ ನಮಸ್ಕಾರ ಮಾಡುದು, ಅದೆಲ್ಲ ಯಾವ ತರ ಮಾಡಿಸ್ಬೇಕು? ಅದು ಹಾಗೆ ಮಾಡಿಸುದ, ಅದೇ ಕಂಟಿನ್ಯೂ ಮಾಡ್ಬೇಕಾ, ಇಲ್ಲ ಧ್ಯಾನದ ಜೊತೆಯಲ್ಲಿ? ಅರ್ಥ ಆಗ್ಲಿಲ್ಲ. ಅಂದ್ರೆ ಮಕ್ಕಳಲ್ಲಿ ಆ ಅಭ್ಯಾಸ ಮಾಡಿಸುದು ಬೇಕಾ ಅಥವಾ ನಿಲ್ಲಿಸ್ಬೇಕಾ ಅಂತ? ದೇವರಲ್ಲಿ ಬೇಡ್ಕೊಳ್ಳಿ ಅಂತ ಹೇಳ್ತಾರಲ್ಲ ಸರ್, ಅದು ಸರಿಯಾ ಅಲ್ವಾ ಅಂತ ಧ್ಯಾನಕ್ಕೆ ಬಂದ ಮೇಲೆ ಆತರ ಪ್ರಶ್ನೆಗಳು. ಹೌದೌದು. ಅಂದ್ರೆ ಈಗ ಅವ್ರಿಗೆ ಮೇಜರ್ ಆಗಿ ನಾವು ಹೇಳ್ಕೊಡ್ಬೇಕಾದದ್ದೇ ಧ್ಯಾನ ಮಾರ್ಗ, ಮತ್ತೆ ಅವ್ರು ಹೇಗೆ ಸಮಾಜ ನೋಡ್ಬೇಕು ನೀವು ಅನ್ನುವ ಜ್ಞಾನ, ಅದೇ ಸಂಸ್ಕಾರ. ಅದನ್ನು ನಾವು ಹೇಳ್ಕೊಡ್ಬೇಕು, ಜೊತೆಗೆ ನಾವು ಅಳವಡಿಸ್ಕೊಳ್ಬೇಕು. ನಾವು ಅಳವಡಿಸ್ಕೊಂಡ್ರೆ ನಮ್ಮನ್ನು ನೋಡ್ತಾ ನೋಡ್ತಾ ಅವ್ರು ಕಲಿತಾರೆ. ನಮ್ಮನ್ನು ನೋಡಿ ಜಾಸ್ತಿ ಇರ್ತದೆ. ನಾವು ಹೇಗೆ ಬದುಕ್ತಾ ಇದೀವಿ, ನಮ್ಮ ಹಾವ ಭಾವ, ನಮ್ಮ ಅಭ್ಯಾಸಗಳು, ಅದನ್ನು ನೋಡಿ ಅವರಲ್ಲಿ ಆ ಬದಲಾವಣೆ ನಿಧಾನವಾಗಿ ಶುರುವಾಗ್ತದೆ. ಅವರಿಗೆ ಬುದ್ಧಿ ಬರುವವರೆಗೂ ನಾವು ಹೇಳಲೇಬೇಕಾಗ್ತದೆ. ಅದೇ ಸರ್ ಇದು ಮತ್ತೆ
ದೇವ್ರನ್ನ ಕೇಳಿ ಹ್ಮ್ ಗೀಳಿ ಅದನ್ನೆಲ್ಲ ಹೇಳಬಾರ್ದು. ನಿನ್ನೊಳಗೆ ಆ ಶಕ್ತಿ ಇದೆ, ಅದನ್ನ ಪಡೆಯೋ ಪ್ರಯತ್ನ ಹಾ ಮಾಡಿ ಅಂತ ಕೊಡ್ಬೇಕಷ್ಟೆ. ಧ್ಯಾನ ಮಾರ್ಗ. ಓಕೆ ಸರ್. ಹ್ಮ್ ಆಮೇಲೆ ಈಗ ನಾವು ಕುಟುಂಬದಲ್ಲಿ ಅಂದ್ರೆ ಗೃಹಿಣಿ ಮನೆಯಲ್ಲಿ ಮಾಡಿದ್ರೆ ಬೇರೆ ಯಾರು ಮಾಡದಿದ್ರು ಅವರಿಗೆ ಅದು ಅವರು ಆಮೇಲೆ ಬರ್ತಾರೆ ಧ್ಯಾನಕ್ಕಿಂತ. ನಮ್ಮಲ್ಲಿ ಮಕ್ಕಳು ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಮಾಡ್ತಾರೆ, ಆದ್ರೆ ಅವ್ರು ಇಲ್ಲಿಲ್ಲ, ಅವರು ದೂರದಲ್ಲಿ ಇರ್ತಾರಲ್ಲ ಸರ್, ಉದ್ಯೋಗ ಕಲಿಯೋದ್ರಕ್ಕೆ ಇದಕ್ಕೆಲ್ಲ. ಆದ್ರೂ ನಾವು ಮಾಡಿದ್ರೆ ಅವರಿಗೆ ಇದಾಗ್ತದೆ ಸರ್. ಹೆಲ್ಪ್ ಆಗ್ತದೆ ನನಗೆ, ಒಳ್ಳೇದಾಗ್ತದೆ, ಎಫೆಕ್ಟ್ ಆಗೇ ಆಗ್ತದೆ. ಓಕೆ ಓಕೆ ಆಗುತ್ತೆ ಸರ್. ಆಗುತ್ತೆ. ಯಾಕೆಂದ್ರೆ ಕರ್ಮ ಅನ್ನೋ ಎನರ್ಜಿ ಜೊತೆಗೆ ಕರ್ಮ, ಮತ್ತೆ ನಾವು ಒಬ್ರಿಗೊಬ್ರು ಲಿಂಕ್ ಇರ್ತೀವಲ್ವಾ. ನಿಮ್ಮ ಕರ್ಮಗಳು ಅವರ ಹಾ ಕರ್ಮ ಒಂದಕ್ಕೊಂದು ಲಿಂಕ್ ಇರ್ತದೆ. ಹಾಗಾಗಿ ನೀವು ಯಾವಾಗ ಆ ಸ್ಥಿತಿಯನ್ನು ತಲುಪ್ತಾ ಹೋದ್ರಿ, ಅವರಲ್ಲೂ ಆ ಬದಲಾವಣೆ ಬರ್ತದೆ. ಓಕೆ ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ತೆ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ. ನಮಸ್ತೆ ನಮಸ್ತೆ. ನಮ್ ಶ್ರೀಕೃಷ್ಣ ಪರಮಾತ್ಮ ಅವ್ರೇನು ಒಂದೊಂದು ಅವತಾರದಲ್ಲೇ ಕಾಣಿಸ್ತಾ ಇದ್ದಾರೆ ನಮಗೆ. ಇವತ್ತು ಯಾವ ಒಮ್ಮೆ ಹೊತ್ತು? ಮಹಾದೇವನ ಅವತಾರ ಕಾಣಿಸ್ತೀರಿ, ಒಮ್ಮೆ ಆಂಜನೇಯ ಸ್ವಾಮಿ ಅವತಾರ ಕಾಣಿಸ್ತೀರಿ. ಹಾ ಎಲ್ಲಾ ದೇವಾನು ದೇವತೆಗಳು ನಿಮ್ಮೊಳಗೆ ಇದ್ಬಿಟ್ಟಿದ್ದಾರೆ ನೋಡಿ. ಹೌದು. ಹ್ಮ್ ಅಲ್ಲ, ಎಷ್ಟು ಚೆನ್ನಾಗಿ ಏಕಾದಶಿ ಬಗ್ಗೆ ಸವಿಸ್ತಾರವಾಗಿ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಿ. ನಿಮಗೆ ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು ಮೇಡಮ್. ಮತ್ತೆ ಆಮೇಲೆ 9 ದಿನದ ನವರಾತ್ರಿ ಬಗ್ಗೆ ಹೇಳ್ಕೊಟ್ರಿ. ನಮಗ ನಿಮ್ಮಿಂದ ಬಹಳ ತಿಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ನಿಮಗೆ ಅನಂತ ಕೃತಜ್ಞತೆಗಳು ಹೇಳಕ್ ಬಯಸ್ತೀನಿ ಸರ್ ನಾನು. ವೆರಿ ಗುಡ್. ಇನ್ನೊಂದ್ ಏನಂದ್ರೆ ಸರ್, 1.5 ವರ್ಷ ಆಯ್ತು ನನಗೆ ಆಕಳಂದ್ರೆ ತುಂಬಾ ಪ್ರೀತಿ. ನಾನು ಅದ್ರ ಹತ್ತಿರ ಹೋಗಿ ಕೂಡೋದದು ಮಾಡ್ತಿದ್ದೆ. ಅದು ಏನ್ ಮಾಡ್ತಂದ್ರೆ ಸಡನ್ ಆಗಿ ಅದು ಹಾಗೆ ನನ್ ಜೊತೆ ಆಟಕ್ ಬಿದ್ದು ಸಡನ್ ಆಗಿ ಸರಿತದು. ಅದು ಸರಿಯೋದ್ರಿಂದ ಅದು ಕಾಲು ನನ್ ಕೈ ಮೇಲೆ ಇತ್ತು. ಕೈ ಮೇಲೆ ನಾನ್ ತೊಡಿ ಮೇಲೆ ಕೈ ಇಟ್ಟಿದ್ದೆ. ಅದು ಬಳೆ ಒಡೆದು, ಗಾಜಿನ ಬಳೆ ಒಡೆದು ಎಷ್ಟಂದ್ರೆ ಇಷ್ಟ ಬಳೆ ಒಳಗ್ ಕೈಯಲ್ಲಿ ಸೇರಿತ್ತದು. ಎಕ್ಸ್ರೇ ಇದನ್ ತೆಗ್ಸಿದ್ದೆ. ಆ ಅದು ಅಲ್ಲಿ ಅಲ್ಲಿ ಹೋದ್ರು ಅವ್ರು ಹೇಳಿದ್ರು ಏನು ಇಲ್ಲ ಅಂತ ಹೇಳಿದ್ರು. ಆಕ್ಚುಲಿ ನಾನು 8 ದಿನದ ಹಿಂದ್ಗಡೆನೆ, ಅಲ್ಲ ಎಂತದು ಎಲ್ಲಾನು ಹೋಗುತ್ತೆ ಅಂತಾರಲ್ಲ, ಇದಕ್ ರೋಗ ಕ್ಯಾನ್ಸರ್ ಅದು ಇದು ಎಲ್ಲಾ ಹೋಗುತ್ತೆ ಅಂತಾರ ಗುಡಾಕೇಶ. ಹೋಗೋದವ್ರೆ ಇದು ಬಳಚೂರ್ ಹೆಂಗ್ ಬರುತ್ತೆ ಗೊತ್ತಿಲ್ಲ, ಹೊರಗ್ ಬರ್ಬೇಕು ಅಂತ ಹೇಳಿ ನಾನು ಹಾಗೆ ಅನ್ಕೊಂಡೆ ಸುಮ್ನೆ. ಇದು ನಿಜ ಆದ್ರೆ ಬರ್ಬೇಕಿದು ಅಂತ ಹೇಳಿ. ಆಮೇಲೆ ನಾನು ಅದು ಅಂದ್ರೆ ಅದು ಇದೆ ಅನ್ನೋದು ನನಗೆ ಕನ್ಫರ್ಮ್ ಇತ್ತು. ಅದು ಏನು ನೋಯ್ತಿರ್ಲಿಲ್ಲ, ನನ್ಗೆ ಏನು ನೋಸ್ತಿರ್ಲಿಲ್ಲ ಹೇಳ್ಬೇಕಂದ್ರೆ. ಹಾಗೆ ಒಟ್ನಲ್ಲಿ ಇದೆ ಅಂತ ನನ್ನ ಮನ್ಸಿಗೆ ಕನ್ಫರ್ಮ್ ಇತ್ತದು. ಆಮೇಲೆ ನಾನು ಒಂದ್ ಈ ಸೂಜಿ ತಗೊಂಡ್ ಬಂದೆ, ಹೋಗಿ ಇಲ್ಲಿ ತಗೊಂಡ್ ಬಂದ. ಅದ್ರಲ್ಲೇ ಸ್ವಲ್ಪ ಹಡ್ದೆ. ಅದು ಬಹಳ ಹೇಳ್ಬೇಕಂದ್ರೆ ಬಹಳ ಒಳಗಿತ್ತು ಅದು. ಇನ್ನೂ ಸ್ವಲ್ಪ ಹಡ್ದೆ, ಅದು ಸ್ವಲ್ಪ ಮತ್ತು ಉಬ್ಬಿ ಬಂತದು. ಆಮೇಲೆ ನಾನು ಅದನ್ನ ನೋಡ್ದೆ, ಇತ್ತದು ಬಳಚಿರು ಜಾಸ್ತಿನೇ ಇತ್ತು, ಒಳಗಿತ್ತು. ಏನ್ ಮಾಡ್ರು ಬರ್ತಾ ಇರ್ಲಿಲ್ಲ. ಆಮೇಲೆ ನಾನು ಸ್ಕೂಲಿಗೆ ಹೋದೆ, ನಮ್ ಹೆಲ್ಪರ್ಗೆ ಹೇಳ್ದೆ, ನಾನು ಸ್ವಲ್ಪ ಇದನ್ ಮಾಡ್ತೀನಿ, ನಾನ್ ತೆಗಿತೀನಿ ಹಿಡಿವ ಅಂತ ಹೇಳಿ. ಅವಳು ಹೆಚ್ಚಿಗೆ ಅದನ್ನ ತೆಗೆದ್ಬಿಟ್ಲು ಹೊರಗೆ. ಎಷ್ಟು ಉದ್ದಿತ್ತಂದ್ರೆ ಬಳಚಿರು ಅಷ್ಟ್ ಉದ್ದಿತ್ತು. ಅದೊಂಥರ ಪವಾಡ, ನನ್ ಖುಷಿನೇ ಆಗ್ಬಿಟ್ಟಿದೆ. ಅದು ಎಷ್ಟು ಉಬ್ಬಿತ. ನಮ್ ಚಿಕ್ಕಮ್ಮಗೆ ಬರ್ದು ಗಂಟಾಗಿತ್ತು. ಎಲ್ಲಿ ಎಷ್ಟ್ ದೊಡ್ಡ ಗಂಟಾಗಿತ್ತು. ಅವಳು ಆಪರೇಷನ್ ಮಾಡಿಸ್ಕೊಂಡ್ ತಕೊಂಡ್ಲ ಅದನ್ನ. ಆದ್ರೆ ಅದನ್ನ ನೋಡಿ ನಾನು ಹೆದರಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಆದ್ರೆ ನಂದ್ ನೋಡಿ ಗುಡಾಕೇಶದಿಂದ ಬಳಚೂರು ನಾನು ಸಂಕಲ್ಪ ಮಾಡ್ಕೊಂಡೇ ಇರ್ಲಿಲ್ಲ. ಆದ್ರೆ ಆಮೇಲೆ ಈ ಗುಡಾಕೇಶದಿಂದ ಇದ್ಯಾಕೆ ಹೊರಗ್ ಬರ್ಬಾರ್ದು. ಅದೊಂದ್ ದೊಡ್ಡ 1.5 ವರ್ಷ ಆಯ್ತು ಅದು ಹಾಗೆ ಇತ್ತು ಕೈಯಲ್ಲಿ, ಏನು ಆಗಿರ್ಲಿಲ್ಲ. ಅಂದ್ರೆ ಅದು ಒಂಥರ ವಿಷಯ ನನಗೆ ಹೇಳ್ಬೇಕಂದ್ರೆ ಖುಷಿ ವಿಷಯನೇ ಅದು. ಗುಡಾಕೇಶದಿಂದ ನನ್ನ ಬಾಚಿರು ವಾಪಸ್ ಹೊರಗೆ ಬಂತು ನೋಡಿ. ಓಕೆ, ವೆರಿ ಗುಡ್. ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲವೂ ಸಾಧ್ಯ ಇದೆ ಮೇಡಮ್. ಕಾಂತಮ್ಮ ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು ಮೇಡಮ್. ಮುಗೀತಾ?
ಆದ್ರೆ ಹಾ ಸುಜಾತ ಮೇಡಮ್, ಅದು ಬಳೆಚೂರು ಒಳಗಿದ್ದಾಗ ಪೇನ್ ಇರ್ಲಿಲ್ವಾ? ಇಲ್ಲ ಕಣ್ರಿ, ಏನೂ ಪೇನ್ ಇರ್ಲಿಲ್ಲ ನನಗೆ, ಆಶ್ಚರ್ಯ ಮೇಡಮ್. ಏನೂ ಪೇನ್ ಇರ್ಲಿಲ್ಲ ನೋಡಿ. ಯಾಕಂದ್ರೆ ಗುಡಾಕೇಶ ಮಾಡ್ತಿದ್ನಲ್ಲ ನಾನು. ಆದ್ರೆ ಇತ್ತು ಅನ್ನೋದು ಮಾತ್ರ ಕನ್ಫರ್ಮ್ ಇತ್ತು ನನಗೆ. ಬಳ್ಚೂರಿ ಇತ್ತು, ಎಷ್ಟು ದೊಡ್ಡದಿತ್ತು ಗೊತ್ತಾ? ಅದು ರಕ್ತ ಬರೋದಕ್ಕೆ ನಾನು ಎದುರು ಹೋಗಿ ದೂರ ಕೂತಿದ್ದೆ. ನಮ್ಮ ಮನೆಯಲ್ಲೆಲ್ಲ ಬೈತಾರೆ, ಈ ಚಿಕ್ಕ ಮಕ್ಕಳ ತರ ನನಗೂ ಹೋಗಿ ನನ್ಗೂ ಆ ಸೇಮ್ ಕಡೆ ಅದೇ ಕೂರ್ತಿ ಅಂತ. ಆಗಿತ್ತು. ಬಳೆ ಚೂರು ಒಳಗಡೆ ಹೋಗಿ ನನ್ಗೆ ಇಷ್ಟು ಒಂದು ಅಷ್ಟು ದಪ್ಪ ಕೈ ಆಗ್ಬಿಟ್ಟು ಊತ ಬಂದ್ಬಿಟ್ಟು ತುಂಬಾ ಪೇನ್ ಇತ್ತು. ಅದು ಡಾಕ್ಟರ್ ಕೈಲಿ ತೆಗೆಸ್ಕೊಂಡೆ. ಅದು ಎಷ್ಟಿತ್ತು ಅಂದ್ರೆ ಕಣ್ಣಲ್ಲಿ ಬೀಳೋಷ್ಟು, ಕಣ್ಣಿಗೆ ಕಾಣಲ್ಲ ಅಷ್ಟು ಚೂರು. ನೀವು ಅಷ್ಟುದ್ದ ಇದ್ದಿದ್ದು ಪೇನ್ ಇಲ್ಲ ಅಂತಿದ್ರಲ್ಲ, ಗ್ರೇಟ್ ಮೇಡಮ್. 1 ವರ್ಷ, ಅದು 1.5 ವರ್ಷ ಆಯ್ತು ಕಣ್ರಿ. ನಾನು ಹೆದರಿ ನಮ್ಮ ಮನೆಯವ್ರು ಬೈತಾರೆ, ನಮ್ಮ ಮನೆಯಲ್ಲೆಲ್ಲ ನೀ ಚಿಕ್ಕ ಮಕ್ಕಳ ತರ ಆಟ ಆಡ್ಕೊತ ಹೋಗಿ ಅದ್ರ ಹತ್ರ ಕೂಡ್ತಿ ಅಂತ ಹೇಳಿ ಹೋಗಿ ನಾನ್ ದೂರ ಕೂತಿದ್ದೆ. ಅಷ್ಟು ರಕ್ತ ಅಂತೂ ಜಿಗಿತಾ ಇತ್ತು ಹೇಳ್ಬೇಕಂದ್ರೆ, ಅದಕ್ಕೆ ಒತ್ತಿ ಹಿಡ್ಕೊಂಡ್ ಕೂತಿದ್ದೆ. ಆಮೇಲೆ ಅದನ್ನ ನಾನು ಹೀಗಾಗಿ ಹೆದರಿ ಆಮೇಲೆ ಹೋಗಿ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಂಡ್ ಬಂದೆ. ಅವ್ರು ಎಕ್ಸ್ರೇ ತೆಗೆದ್ರು ಅದು ಏನು ಇಲ್ಲ ಅಂದ್ರು. ಆಮೇಲೆ ನನ್ಗೆ ಇತ್ತು ಕನ್ಫರ್ಮ್ ಇತ್ತು. ಬಹಳ ದೊಡ್ಡದಿತ್ತು ಹೇಳ್ಬೇಕಂದ್ರೆ, ತುಂಬಾ ಒಳಗ್ ಹೋಗಿತ್ತು. ಹೌದು, ಅಂದ್ರೆ ನಮ್ಮ ಬಾಡಿಲಿ ಒಂದ್ ಮುಳ್ಳಾಗ್ಲಿ ಒಂದ್ ಏನೇ ಆಗ್ಲಿ ಅದು ಹೋದ್ರೆ ಅದು ಪೇನು ಅಥವಾ ಅಲ್ಲಿ ಏನಾದ್ರೂ ಗುಳ್ಳೆ ಅದು ತರ ಬಂದ್ಬಿಡುತ್ತೆ. ಅದು ಆಕ್ಚುಲಿ ನಿಮ್ಗೆ 1.5 ವರ್ಷ ಪೇನ್ ಇಲ್ಲ ಅಂತಂದ್ರಲ್ಲ, ಗ್ರೇಟ್ ಮೇಡಮ್. ಅದು ಮೇಲೇನು ಇದ್ದಿದ್ದಿಲ್ಲ ಮೇಡಮ್, ತುಂಬಾ ಒಳಗಿತ್ತು ಹೇಳ್ಬೇಕಂದ್ರೆ. ತೆಗಿಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಗೊತ್ತಾ? ಆದ್ರೆ ಅಷ್ಟ ಅವಳು ಈಚೆಗೆ ತಂದು ಹೆಲ್ಪರ್ ಅದನ್ನು ಹಚ್ಚಲಿ ಈಚೆಗೆ ತೆಗೆದ್ರು ಏನು ನೋವಾಗಿಲ್ಲ ಗೊತ್ತಾ ನನಗೆ. ಆದ್ರೂ ಹಾಗೆ ಆರಾಮಾಗಿ ಹೋಯ್ತದು, ಏನು ನೋವೇ ಇಲ್ಲ ನನಗೆ. ಅದು ನೀವು ಸ್ವಲ್ಪ ತೆಗಿವಾಗ ಗಾಳಿ ಶ್ರೀಕೃಷ್ಣ ಪರಮಾತ್ಮನ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ, ಅದಕ್ಕೆ ನಿಮ್ಗೆ ನೋವಾಗಿಲ್ಲ ಅಷ್ಟೇ. ನಮಗೆ ಶ್ರೀಕೃಷ್ಣ ಪರಮಾತ್ಮನೇ ನಮ್ ಜೊತೆಗಿದ್ದಾರಲ್ಲ, ಹೌದು, ನಮ್ ಒಳಗೆ ಇದ್ದಾರೆ, ಅದಕ್ಕೆ ನೋವಾಗಿಲ್ಲ ಮೇಡಮ್. ಎಸ್ ಮೇಡಮ್, ಎಸ್. ನಮ್ ಜೊತೆ ಇರೋರು ಯಾರು ಮತ್ತೆ? ಹೌದು ಮೇಡಮ್, ಹೌದು. ಪ್ರತಿನಿತ್ಯ ಪ್ರತಿ ಮೇಡಮ್. ಕ್ಷಣ ಸರ್ ಕಾಣ್ತಾನೆ ಇರ್ತಾರೆ ನಮ್ಗೆ, ನಾವ್ ಮಾಡೋ ಕೆಲ್ಸದಲ್ಲೆಲ್ಲ. ಅದೇ ಮೇಡಮ್. ಅಲ್ಲ, ಮಹಾದೇವ್ರೆ ನಮ್ ಜೊತೆಗಿರ್ಬೇಕಾದ್ರೆ ಇದೆಲ್ಲ ನೋಡಿ ಹೆಂಗಿದೆ ಅಂತ ಒಂದ್ ನಿಜ ಅದು ಪವಾಡನೇ ಆಗೋಯ್ತು. ಅದಾದ್ಮೇಲೆನೆ ನಮ್ ಹೆಲ್ಪರ್ ಮಾವನಿಗೆ ಏನಾಗಿದೆ ಅಂದ್ರೆ, ಅದು ಸ್ವಲ್ಪ ಕಾಜು ಇದು ಆಗಿದೆ, ಅಷ್ಟೊಂದ್ ಸ್ವಲ್ಪ ಕೊಯ್ದೆ ತೆಗ್ದಿದ್ದಾರೆ. ನಮ್ ಟೀಚರ್ದು ಎಷ್ಟು ದೊಡ್ಡದು ಇದು ಇಟ್ಕೊಂಡ್ ಕೂತಿದ್ರು, ನಿಮ್ದೇನ್ ಹಿಂಗಾಯ್ತಲ್ಲ ಅಂತ ಅಂದಾಳ ಅವಳು ಅವ್ರಿಗೆ. ಹೌದು, ಪವಾಡನೆ. ದೊಡ್ಡ ಪವಾಡ ಮೇಡಮ್. ಓಕೆ ಮೇಡಮ್, ಪವಾಡ ಮಾಡ್ತಾ ಇರಿ ಹಿಂಗೆ ಅವಾಗ ನಮ್ ಜೊತೆ ನೀವ್ ಇದ್ದೀರಲ್ಲ ಸರ್, ಶ್ರೀಕೃಷ್ಣ ಪರಮಾತ್ಮನ ಅವತಾರ ತಾಳಿ, ಮಹಾದೇವನ ಅವತಾರ ತಾಳಿ. ದಿನ ಒಂದೊಂದ್ ರೂಪ ತೋರಿಸ್ತಿದ್ರೆ ಮತ್ ನಮಗೆ ಎನರ್ಜಿ ಜಾಸ್ತಿನೇ ಆಗ್ತಾ ಇದೆ ನೋಡಿ ನಿಮ್ಮಿಂದ ನಮಗೆ. ವೆರಿ ಗುಡ್ ಮೇಡಮ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಎಲ್ಲ ಟೈಮ್ ಆಗಿದೆ. ಎಲ್ಲರೂ ನಾವೀಗ ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ಆಯ್ತಾ? ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ವಿವರಾಕನ್ಸಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಂಹಾರ ಜಗತ್, ಗುಡಾಕೇಶ ಜಗತ್. We have all duties in the daytime, and we have all time in the night to do meditation. The whole night is there for meditation. The whole daytime is there for doing duties perfectly. When you do your duties perfectly in the daytime, you will do perfect meditation in the night time. When you do meditation perfectly in the night time, you will do your